In my previous class, I will explain you what is the syllabus, what are the sub-components of the each unit. So I will explain in my last class, and I'll give you some hints about the examination. So now, today onwards, my class is started. So my first topic is mathematical reasoning and aptitude. In that types of reasoning, today in the types of reasoning, I'm not uh, discuss right now, because this is related to mainly related to the logical reasoning in that portion. That's why I skip now. But at the time of in the logical reasoning class, I will explain what are the types of reasoning with examples. Also, I will explaining in that this topic only explaining that one. Today onwards, I will taking number series. So before I starting my class, I will tell you three basic things about the mathematics. Everyone should know the minimum 20-25 tables, up to table 2 to up to 25. It will very helpful to you at the time of calculation. It may be a multiplication, it may be a division, anything. It will very helpful to you. And square root up to 20, if you know the up to 20 square root and cubes, it's very helpful to you solving the this kind of number series, or any code relations, or anything code and decoding relationship. That's why. And also it's very helpful not only for number series, the mathematical aptitude like a fraction, at the time of fraction, time and distance ratio, percentage time is very helpful to you. That's why you to know the basics of mathematics, that is number table up to 25 or 30 is most better for your for your calculation purpose. It's very helpful to you at the time of examination or any time, because the time saving method is square root and cubes. There are three main importance. You have almost all, everybody should know up to that. Okay, ನಾನು ಇವತ್ತಿಂದ ನನ್ನ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಟಾಪಿಕ್ ಬಂದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್. ಅದರಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋತೀನಿ, ಯಾಕಂದ್ರೆ ಅದು ಲಾಜಿಕಲ್ ರೀಸನಿಂಗ್ ತುಂಬಾ ರಿಲೇಟಿವ್ ಆಗಿರೋದ್ರಿಂದ. ಸೊ ನಿಮ್ಗೆ ಇವಾಗಲೇ ಹೇಳಿದ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಸೊ ಅದನ್ನ ನಾನು ಆ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ರೆ ಲಾಜಿಕಲ್ ರೀಸನಿಂಗ್ ಒಂದೇ ಸೈಡ್ ಕಂಪ್ಲೀಟ್ ಆಗಿ ಕವರ್ ಮಾಡ್ದಂಗೆ ಅನುಕೂಲ ಆಗುತ್ತೆ. ಸೊ ನಾ ಇವತ್ತಿನಿಂದ ನಂಬರ್ ಸೀರೀಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಂಬರ್ ಸೀರೀಸ್ ನ ಇದೇನು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಏನಿದೆಯೋ ಆ ಕ್ಲಾಸ್ ಶುರು ಆಗುತ್ತೆ. ಸೊ ಈ ಮ್ಯಾಥಮೆಟಿಕ್ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಮಿನಿಮಮ್ ಮಗ್ಗಿಗಳು ಅಂತ ನಾವೇನ್ ಕನ್ನಡದಲ್ಲಿ ಹೇಳ್ತೇವಲ್ಲ, ಟೇಬಲ್ಸ್, ಅದನ್ನ ನಿಮ್ಗೆ 25ರವರೆಗೂ ಪರ್ಫೆಕ್ಟ್ ಆಗಿ ಬಂದ್ರೆ, ಆಮೇಲೆ ಸ್ಕ್ವೇರ್ ರೂಟ್ ಅಂಡ್ ವರ್ಗಮೂಲ ಮತ್ತೆ ಘನಮೂಲಗಳು 20ರವರೆಗೂ ನೀವು ಕರೆಕ್ಟ್ ಆಗಿ ಇದು ನಿಮ್ಗೆ ಗೊತ್ತಿದ್ರೆ ತುಂಬಾ ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾಕಂದ್ರೆ ಈ ಮೂರು ನಿಮ್ಗೆ ಟೈಮ್ ಸೇವಿಂಗ್ ಮೆಥಡ್ಗಳು. ಎಕ್ಸಾಮಿನೇಷನ್ ಅಲ್ಲಾಗಿರ್ಬೋದು, ಡಿವೈಡಿಫಿಕೇಶನ್ ಮಾಡೋ ಮುಂದಾಗಿರ್ಬೋದು, ಮೋಸ್ಟ್ಲಿ ಹೆಲ್ಪ್ ಪರ್ಸೆಂಟೇಜ್ ಅನ್ನ ನಾವು ಏನ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋ ಮುಂದಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಈ ಕ್ಯಾಲ್ಕುಲೇಷನ್ ಏನ್ ಪಾರ್ಟ್ ಬರುತ್ತೋ ಅಲ್ಲೆಲ್ಲವೂ ನಿಮ್ಗೆ ಈ 3 ಕಂಪೋನೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದಷ್ಟು ಇವನ್ನ ನೀವು ಕಲ್ತಿದ್ದೀರಾ, ಆಲ್ಮೋಸ್ಟ್ ಮರ್ತಿರ್ತೀರ ಇವಾಗ. ಸೊ ಇದನ್ನ ನೀವು ರೀಕಾಲ್ ಮಾಡ್ಕೊಳ್ಳೋದು ನಿಮ್ಗೆ ತುಂಬಾ ಎಕ್ಸಾಮ್ ಪರ್ಪಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಕೆಲಸನ ನೀವು ಮಾಡ್ಕೊಂಡ್ರೆ ನಮ್ಗೆ ಮ್ಯಾಥಮೆಟಿಕ್ಸ್ ನಾವು ಕ್ಲಾಸ್ ಅನ್ನ ಮಾಡೋ ಮುಂದಾದ್ರೂ ಕೂಡ ಹಿಂದೆ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡೋ ಮುಂದೆ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ 3 ಕಂಪೋನೆಂಟ್ಸ್ ನ ನೀವು ಗಮನದಲ್ಲಿ ಇಟ್ಕೊಳ್ಳೋದು ತುಂಬಾ ಬೆಟರ್. ಯಾರಿಗಾದ್ರೂ ಡೌಟ್ ಇದೆಯಾ? ಹೋದ ಕ್ಲಾಸ್ ಏನಾದ್ರು ಕ್ಲಾರಿಫಿಕೇಶನ್ ಏನಾದ್ರು ಬೇಕಾ? ಎನಿವನ್? ಸರ್, ಹೋದ್ ಕ್ಲಾಸ್ ಅಲ್ಲಿ ನೀವು ಹೋದ್ ಕ್ಲಾಸ್ ಅಲ್ಲಿ ನೀವು ಹೇಳಿದ್ರಿ ಟ್ರಿಗ್ನೋಮೆಟ್ರಿ, ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಅಂತವಿರೋದಿಲ್ಲ. ಈಗ ತಂದೆ ವಯಸ್ಸು ಹಿಂಗಿರುತ್ತೆ, ಮಗನಿಗೆ ಅದಕ್ಕಿಂತ 3 ಪಟ್ಟು ವಯಸ್ಸು ಕಮ್ಮಿ ಇರುತ್ತೆ. ಇಂಥ ಆಲ್ಜಿಬ್ರಿಕ್ ಪ್ರಾಬ್ಲಮ್ಸ್, ವರ್ಡ್ ಪ್ರಾಬ್ಲಮ್ಸ್ ಕೊಡ್ತಾರೆ ಹೊತ್ತು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಇಂಥದ್ದೆಲ್ಲ ಇರೋದಿಲ್ಲ, ಕ್ವಾಡ್ರಿಲ್ಯಾಟ್ರಲ್ ಇಂಥದ್ದೆಲ್ಲ ಇರೋದಿಲ್ಲ ಅಂತ ನೀವ್ ಹೇಳಿದ್ರಿ. ಏಜ್ ರಿಲೇಟೆಡ್ ಅಲ್ಲಿ ಇರುತ್ತೆ, ಏಜ್ ರಿಲೇಟೆಡ್ ಇರುತ್ತೆ. ಇಲ್ಲಿ ನೋಡಿ, ಅದಿರ್ಲಿ, ಆಲ್ಜಿಬ್ರಿಕ್ ಇದ್ರು ಪರವಾಗಿಲ್ಲ. ಏನಂತಾರೆ, ರೇಖಾ ಗಣಿತ ಅಂತಾರ, ಜಿಯೋಮೆಟ್ರಿ ಇರೋದು ಅಂದ್ರೆ ಅದು ಹೇಗೆ ಅಂತ, ಅದು ಇರೋದಿಲ್ಲ ಅಂದಿದ್ರೆ. ಅದ್ರಲ್ಲಿ ಇವಾಗ ನೋಡಿ ಸಿಲೆಬಸ್ ಏನ್ ಹೇಳುತ್ತೆ ನೋಡಿ, ಆದಿರೋದಿಲ್ಲ ಇದಿರೋದಿಲ್ಲ ಅಂತ. ನೀವು ಫಸ್ಟ್ ಸಿಲೆಬಸ್ ನ ನೋಡಿ. ನೀವು ಏನಾದ್ರು ಈಗ ಆಲ್ರೆಡಿ ಒಂದ್ಸಲ ಅಟೆಂಪ್ಟ್ ಮಾಡಿದೀರಾ ಇದನ್ನ NET ಅಥವಾ KCET ನ?
ಇಲ್ಲ ಇಲ್ಲ ಇಲ್ಲ. ನೋಡಿ ನೀವು ನೀವು ಇದು ನಾನು ಏನ್ ಹಾಕಿದ್ದೇನೋ ಈ ಸಿಲೆಬಸ್ ಇದೆಯಲ್ಲ, ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಸ್ಲೈಡ್ಸ್ ನಂದು ಈಗ ನಿಮ್ಗೆ. ಹಾ ಕಾಣಿಸ್ತದೆ. ಓಕೆ, ಇದು ಸಿಲೆಬಸ್ ಇದೆಯಲ್ಲ, ಇದು ನಾನು NET ಇದು ನೋಟಿಫಿಕೇಶನ್ ಅಲ್ಲಿ ಆಗಿರೋದು, ಲಾಸ್ಟ್ ಇಯರ್ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋ ಸಿಲೆಬಸ್ ಇದು. ಓಕೆನಾ, ನೀವು ಆ ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ಕೇಳ್ತಾರೆ. ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ಎಲ್ಲಾನು ಕೇಳ್ಬೇಕಂತ ಏನಿಲ್ಲ, ಅವ್ರದೊಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ. ಸೊ ಅದರಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಲ್ಲಿ ನಾವು ಟೈಪ್ಸ್ ಆಫ್ ರೀಸನಿಂಗ್ ಕೇಳ್ತಾ ಇದೀವಿ. ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸ್ ಅಂಡ್ ರಿಲೇಶನ್ಶಿಪ್ ಅಂದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ರಿಲೇಶನ್ಶಿಪ್ ಇದು ಇದ್ರ ಮೀನಿಂಗ್. ಓಕೆ, ಮ್ಯಾಥಮೆಟಿಕ್ ಆಪ್ಟಿಟ್ಯೂಡ್ ಅಲ್ಲಿ ಏನ್ ಕೇಳ್ತಾನೆ, ಫ್ರಾಕ್ಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ, ಪ್ರಪೋಸಿಷನ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್, ಅವರೇಜಸ್ ಅಂಡ್ ಏಜ್ ರಿಲೇಟೆಡ್ ಆಲ್ಸೋ ದೇ ಆಸ್ಕಿಂಗ್. ಓಕೆನಾ, ಸೊ ನಿಮ್ಗೆ ಯಾವ್ದು ಜಿಯೋಮೆಟ್ರಿಕ್, ಸೊ ಇದೇನ್ ಪ್ರಿಸ್ಕ್ರೈಬ್ ಸಿಲೆಬಸ್ ಇದೆ, ನೀವು ಇದನ್ನ ಇಟ್ಕೊಂಡು ಈಗ ಏನ್ ನಾನು ತೋರಿಸ್ತಾ ಇದ್ದೇನೆ ಈ ಸ್ಲೈಡ್ಸ್ ಇಟ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ನಿಮ್ಗೆ 2014 ವರೆಗೂ ನಿಮ್ಗೆ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಆಫ್ಟರ್ ದಟ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಅಂದ್ರೆ ಇದು ಬುಕ್ ಸ್ಟಾಲ್ ಗಳಲ್ಲಿ ಸಿಗುತ್ತೆ, ಕ್ವಶನ್ ಬ್ಯಾಂಕ್ ಸಿಗುತ್ತಲ್ಲ, ಸೊ ಆ ಕ್ವಶನ್ ಬ್ಯಾಂಕ್ ಅನ್ನ ಇಟ್ಕೊಂಡು ನೀವು ಪ್ರೀವಿಯಸ್ ಏನ್ ಎಕ್ಸಾಮಿನೇಷನ್ ಆಗಿದೆಯೋ 2018 ಜೂನ್ ವರೆಗೂ ನಿಮ್ಗೆ ಪ್ರಿಂಟ್ ವರ್ಷನ್ ಕ್ವಶನ್ ಪೇಪರ್ ಸಿಗುತ್ತೆ. ಆಫ್ಟರ್ 2018 ಡಿಸೆಂಬರ್ ಆನ್ವರ್ಡ್ಸ್ ಅದು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಯ್ತು. ಸೊ ಅಲ್ಲಿವರೆಗೂ ಸ್ವಲ್ಪ ಅದು ಕಷ್ಟ, ನಿಮ್ ಸೀನಿಯರ್ ಕಡೆ ಸಿಗುತ್ತೆ. ನನ್ ಕಡೆ 2 years ಕ್ವಶನ್ ಪೇಪರ್ ಇದೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್, ನಾನು ಆಮೇಲೆ ಅವನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಸೊ ಆಲ್ರೆಡಿ ಈ NTA ಕಂಡಕ್ಟ್ ಮಾಡಿರೋದೇ ನಾನು ಹೇಳ್ತಾ ಇರೋದು, ಬೇರೆ ಯಾವುದೇ ಮಾಕ್ ಟೆಸ್ಟ್ ಇದ್ದಲ್ಲ. ಹಾಗಾದ್ರೆ ಈಗ ನಮ್ಗೆ ಈ ಏನಂತಾರೆ ಜಿಯೋಮೆಟ್ರಿ ಎಲ್ಲ ಮರ್ತೋದಂಗಾಗಿದೆ, ಕ್ವಾಡ್ರಿಲೇಟರಲ್, ಟ್ರಿಗ್ನೋಮೆಟ್ರಿ ಇವೆಲ್ಲ ಮರ್ತೋದಂಗಾಗಿದೆ. ಮಿಕ್ಕಿದ್ದೆಲ್ಲ ನಮಗ್ ಬರುತ್ತೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಇರೋ ನಾಲೆಡ್ಜ್ ನಾವ್ ಅದನ್ನ ಸಾಲ್ವ್ ಮಾಡಬಹುದಾ? ಆ ಲೆವೆಲ್ ಅಲ್ಲೇ ಇರುತ್ತಾ ಮ್ಯಾಥ್ಸ್ ಕ್ವಶನ್ಸ್ ಎಲ್ಲ? ಮ್ಯಾಥ್ಸ್ ನೋಡಿ, ನಾನು ನಿಮ್ಗೆ ಅವತ್ತು ಸಿಲೆಬಸ್ ನಿಮ್ಗೆ ಹೇಳೋ ಮುಂದೆ ಇಲ್ಲಿ ಲಾಸ್ಟ್ ನನ್ನ ಸ್ಲೈಡ್ಸ್ ಅಲ್ಲಿ ಸೋರ್ಸಸ್ ಬಗ್ಗೆ ಹೇಳ್ತಾ ಹೋದೆ, ಹೌದಾ? ಇಲ್ಲಿ ಏನ್ ಹೇಳ್ತಾರೆ, ಮ್ಯಾಥ್ಸ್ 10th ಲೆವೆಲ್ ಆರ್ 10th ಸ್ಟ್ಯಾಂಡರ್ಡ್ ನಿಮ್ಗೆ ನಾನು NCERT ಬುಕ್ಸ್ ಗಳನ್ನ ರೆಫರ್ ಮಾಡಿ ಅಂತ ಹೇಳಿದೆ. ಬೇಸಿಕ್ 10th ಲೆವೆಲ್ ಮೀನ್ಸ್ ನೀವು 8th 9th 10th ಆಗಿರ್ಬೋದು, ಅಥವಾ 6 7 8 NCERT ಬುಕ್ಸ್ ಗಳನ್ನ ನೀವು ರೆಫರ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಓನ್ಲಿ ಅದು ಫ್ರೀ ಆಗಿ ಅವೈಲೇಬಲ್ಸ್ ಇದೆ ವೆಬ್ಸೈಟ್ ಅಲ್ಲಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಗೆ ಯಾವ್ಯಾವ ಡೌಟ್ ಇದೆಯೋ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ತುಂಬಾ ಈಸಿ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು NCERT ಓದಿದ್ದೀನಿ ಸರ್, 12th ವರೆಗೂ ಓದಿದ್ದೀನಿ. ಈಗ NCERT ನೀವು ಹೇಳಿದ್ಮೇಲೆ ಒಂದು 3 ದಿವಸ ಟೈಮ್ ಸಿಕ್ತಲ್ಲ, ನಾನು ಓದಿದ್ದೀನಿ. 10th ವರೆಗೂ ಕಂಪ್ಲೀಟ್ ಆಗಿದೆ. ಆದ್ರೆ ನನಗೆ ಈ ಜಿಯೋಮೆಟ್ರಿ ಪಾರ್ಟ್ ಅಲ್ಲಿ ತುಂಬಾ ವೀಕ್ ಇರೋದ್ರಿಂದ 10th ವರೆಗೂ ಅಂದ್ರೆ ಅದು ಕೂಡ ಕವರ್ ಆಗತ್ತಲ್ವಾ ಮ್ಯಾಥ್ಸ್ ಅಂದ್ಮೇಲೆ, ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇ. ಅದನ್ನ ಓದ್ಬೇಕಾಗುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ನಾವು 10th ಬೇಸ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾ ಇಲ್ಲ, ಅಥವಾ 10th ಬೇಸ್ ನಾವು ಏನು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾ ಇಲ್ಲ. ಸೊ ನಾವ್ NET ಮಾಡಿದ್ರೆ ಇವಾಗ ನೋಡಿ, ಲಾಜಿಕಲ್ ರೀಸನಿಂಗ್ ನೀವು 8th 9th 10th ಅಲ್ಲ, ನೀವು ಅಪ್ ಟು 12th ಸ್ಟ್ಯಾಂಡರ್ಡ್ ವರ್ಗು ಲಾಜಿಕಲ್ ರೀಸನಿಂಗ್ ಬರಂಗಿಲ್ಲ, ಎಲ್ಲೂ ಬರೋದಿಲ್ಲ, ಹೌದಾ? ಒಪ್ಕೋತೀರಾ? ಬಟ್ ಅದು ನಿಮ್ಗೆ ಎಕ್ಸ್ಟ್ರಾ ನಾಲೆಜ್, ಅದು ಎಕ್ಸ್ಟ್ರಾ ನಾಲೆಜ್. ಯಾಕಂದ್ರೆ ನೀವು ಇವಾಗ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ ಆಗಿದ್ದೀರಾ, ಸೊ ನೀವು ಏನ್ ಮಾಡ್ತಾ ಇದ್ದೀರಾ, ಟೀಚಿಂಗ್ ಫ್ಯಾಕಲ್ಟಿಗೆ ಹೋಗ್ತಾ ಇದೀರಾ ಅಂದ್ಮೇಲೆ ಸೊ ಆ ಲೆವೆಲ್ ನಾಲೆಜ್ ನಿಮ್ಗೆ ಇರ್ಬೇಕು. ದಟ್ಸ್ ವೈ ಕೆಲವೊಂದನ್ನ ನಾವು ಬೇಸಿಕ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ನಾನ್ ನಿಮ್ಗೆ ಏನ್ ಸಿಲೆಬಸ್ ಇಲ್ಲಿ ಕೊಟ್ಟಿದ್ನೋ, ಇದೇನ್ ಎಕ್ಸ್ಪ್ಲೈನ್ ಮಾಡಿದ್ನೋ, ನಂಬರ್ ಸೀರೀಸ್ ಆಗ್ಬೋದು, ಲೆಟರ್, ಕೋಡಿಂಗ್, ಅದಂತೂ ಬರೋದಿಲ್ಲ. ಆಕ್ಚುಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ನಿಮ್ಗೆ ಫ್ರಾಕ್ಷನ್ ಬರುತ್ತೆ, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ, ಕೆಲವೊಂದಿಷ್ಟು ಬೇಸಿಕ್ಸ್ ಬರುತ್ತೆ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್, ಪ್ರಾಫಿಟ್ ಅಂಡ್ ಲಾಸ್, ಎವರೇಜ್, ಇದೆಲ್ಲ ಅಂತೂ ನಿಮ್ಗೆ ಬಂದೇ ಬರುತ್ತೆ ಅದರಲ್ಲಿ. ಆಮೇಲೆ ಡಾಟಾ ಬರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ ನೀವು ನೋಡಿರ್ಬೋದು. ಡಾಟಾ ಇಂಟರ್ಪ್ರಿಟೇಷನ್ ಮೇಲೂ ಕೂಡ ಪೈ ಚಾರ್ಟ್, ಟೇಬಲ್ ಚಾರ್ಟ್ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನ ಅವರು 8th 9th 10th ಕ್ಲಾಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆ ಅದು ಕಾಣಿಸುತ್ತೆ ಅಲ್ವಾ? ಹೌದು ಸರ್, ಇದೆಲ್ಲ ಆಗಿದೆ. ಇದೆ ಅಲ್ಲ. ಸೊ ಅದನ್ನ ಮಾತ್ರ ನಿಮ್ಗೆ ಏನೇನ್ ಸಿಲೆಬಸ್ ಪ್ರಕಾರ ಏನೇನ್ ಸೋರ್ಸ್ ಇದೆಯೋ, ಆಮೇಲೆ ಒಂದೇ ಬುಕ್ ಅಲ್ಲಿ ಎಲ್ಲಾ ಸೋರ್ಸ್ ಸಿಗುತ್ತಂತೆ ಅನ್ಕೋಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹಾಗೆ, ಅದು ಒಂಥರ ಓಷಿಯನ್, ನಿಮ್ಗೆ ಎಲ್ಲೆಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ತಗೋತಾ ಹೋಗ್ಬೇಕು. ಅದನ್ನೆಲ್ಲವನ್ನ ಗ್ಯಾದರ್ ಮಾಡ್ಕೊಂಡು ಒಂದ್ ಕಂಪ್ಲೀಟ್ ನೋಟ್ಸ್ ನೀವೇನೆ ರೆಡಿ ಮಾಡ್ಕೋಬೇಕು. ಇದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ನಾನು NET ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಅಪ್ ಟು SED ಇಂದ ಹೇಳ್ಕೊಂಡು ನೀವು IAS ಲೆವೆಲ್, KS ಲೆವೆಲ್ ಬಂದ್ರು ಕೂಡ ಎಲ್ಲೂ ಒಂದೇ ಬುಕ್ ಅಂತ ಯಾರು ಹೇಳೋದಿಲ್ಲ, ಯಾರ ಕಡೆನೂ ಸಾಧ್ಯ ಇಲ್ಲ. ಒಂದೇ ಬುಕ್ ಕವರ್ ಮಾಡ್ಕೊಂಡ್ಬಿಟ್ರೆ ಇಡೀ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನೇ ಕವರ್ ಆಗುತ್ತೆ ಅಂತ ಯಾರು ಹೇಳೋದಿಲ್ಲ. ಸೊ ನೀವು ಕಲೆಕ್ಟ್ ಮಾಡ್ಬೇಕು, ಹೇಗೆ ನೋಟ್ಸ್ ಅನ್ನ ನೀವು. ಎಸ್ ಮೇಡಮ್. ಕೃತಿ ನಿನ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ, ಮೊದ್ಲೇ ಹೋದ್ರೆ ಗೊತ್ತಾಗೋದಿಲ್ಲ. ಮೊದ್ಲು ಕ್ಲಾಸ್ಗಳು ನೋಡ್ತಾ ನೋಡ್ತಾ ನಿಮ್ಗೆ ಯಾವಾಗ ಫೆಮಿಲಿಯರ್ ಆಗ್ತೀರಿ ಸಿಲೆಬಸ್ಗೆ ಅವಾಗ ಸರಿ ಹೋಗತ್ತೆ ನೋಡಿ. ಅದೇ ಮೇಡಮ್, ಎಸ್, ಅದನ್ನೇ ಅರ್ಥ ಮಾಡಿಸ್ತಾ ಇದ್ದೀನಿ. ಫೆಮಿಲಿಯರ್ ಆಗತ್ತೆ, ಮೊದ್ಲು ಟಾಪಿಕ್ ನೋಡ್ತಾ ಹೋಗಿ,
ಟೈಪ್ಸ್ ಆಫ್ ರೀಸನಿಂಗ್ ಇದೆ. ನಂಬರ್ ಸೀರೀಸ್ ಮಾಡ್ತಾನೆ ನಿಮ್ಗೆ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ. ಬೇರೆದೆಲ್ಲ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಜಾಮೆಟ್ರಿ ಎಲ್ಲ ಇಲ್ಲ, ಟ್ರಿಗ್ನೋಮೆಟ್ರಿ ಇಲ್ಲ, ಈಕ್ವೇಶನ್ಸ್ ಇಲ್ಲ. ನೋಡ್ತಾ ಹೋದಾಗ ಗೊತ್ತಾಗತ್ತೆ. ಓಕೆನಾ? ಓಕೆ ರಮೇಶ್ ಶುರು ಮಾಡಿ. ಓಕೆ ಮೇಡಮ್. ಸೊ ಐ ಥಿಂಕ್ ನಿಮ್ದು ಡೌಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೀವು ಅಪ್ ಟು ಕ್ಲಾಸ್ ಮುಗಿಸ್ಕೊಳ್ಳಿ. ನಿಮ್ಗೆ ಇನ್ನು ಡೌಟ್ ಸೆಕ್ಷನ್ ಇರುತ್ತೆ. ಸೊ ಆವಾಗ ನಿಮ್ಗೆ ಏನೇ ಡೌಟ್ ಇದ್ರು ಕೇಳ್ಕೊಳ್ಳಿ, ಆಯ್ತಾ? ನಾವು ಏನೇ ಸಿಲೆಬಸ್ ಮಾಡಿ ಇಲ್ಲಿ ಕ್ಲಾಸ್ ಮಾಡಿದ್ರು ಹ್ಯಾಸ್ ಪರ್ ದ ಸಿಲೆಬಸ್ ಮಾತ್ರ ಮಾಡ್ತೇವೆ. ಔಟ್ ಆಫ್ ಸಿಲೆಬಸ್ ನಾವು ಯಾವತ್ತೂ ಮಾಡೋದಿಲ್ಲ. ಅದು ನಿಮ್ಗೆ ಯೂಸ್ ಆಗೋದಿಲ್ಲ. ಓಕೆನಾ? ಸರಿ. ಸೊ ಇವಾಗ ಫಸ್ಟ್ ಕ್ಲಾಸ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ನಂಬರ್. ಸೊ ನಂಬರ್ ಬಗ್ಗೆ ಏನ್ ನಂಬರ್ ಸೀರೀಸ್ ಅಂದ ತಕ್ಷಣ ಡೈರೆಕ್ಟ್ ಆಗಿ ನಂಬರ್ ಸೀರೀಸ್ ಹೋದ್ರೆ ಅಲ್ಲಿ ಏನು ನಿಮ್ಗೆ ಅಲ್ಲಿ 5-6 ಟೈಪ್ಸ್ ಇರುತ್ತೆ. ಸೊ ಅದು ನಿಮ್ಗೆ ಅರ್ಥ ಆಗಲ್ಲ. ಸೊ ಬೇಸಿಕ್ಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನಂಬರ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಈಸಿಯಾಗಿ ನೀವು ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಇರುತ್ತೆ, ಹೋಲ್ ನಂಬರ್, ಇಂಟೆಂಜರ್ಸ್, ಪ್ರೈಮ್ ನಂಬರ್ಸ್. ಇವು 4 ಇದೆಯಲ್ಲ, ಇವು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ನಂಬರ್ ಸೀರೀಸ್ ಅನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ. ಹಾಗಾದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ನಂಬರ್ಸ್ ಯಾವ್ಯಾವು? ಅದಕ್ಕೆ ಫಸ್ಟ್ ಒನ್ ಏನಿದೆ, ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಏನು? Natural or counting numbers are 1, 2, 3, 4, 5. Again 1, 2, 3. It is continue up to. There are infinity many natural numbers. The set of natural numbers 1, 2, 3, 4, 5, 6, 7, 8, 9, etc. is sometimes written in natural. For short form, the natural numbers are written in NN, double one, capital NN. The sum of any two natural numbers is also a natural number. For example, 4 plus 2000 is equal to 2040. The product of any two natural number is a natural number. 4 into 2000 is equal to 8004. This is not true for subtraction and division. So natural numbers andre enu antandre the set of numbers 1, 2, 3, 4 like. Okay, one thing. Okay, it is right in double O, natural number like capital letter NN. In the short form they are written like. Not only for 1, 2, 3, 4. The another type of is the sum of any two natural numbers. Means ಎರಡು ನಂಬರ್ ಗಳನ್ನ ಕೂಡಿಸಿದಾಗ ಏನ್ ಬರುತ್ತೋ ಟೋಟಲ್ ಆ ಸಮ್ ಕೂಡ ನ್ಯಾಚುರಲ್ ನಂಬರ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರಾಡಕ್ಟ್ ಆಫ್ ಎನಿ ಟೂ ನ್ಯಾಚುರಲ್ ನಂಬರ್ಸ್, ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕೂಡ ಬರುವಂತ ನಂಬರ್ ಕೂಡ ನ್ಯಾಚುರಲ್ ನಂಬರ್ ಆಗುತ್ತೆ. ಆದ್ರೆ ಯಾವ್ದು ಆಗಲ್ಲ ಅಂತಂದ್ರೆ ದಿಸ್ ಇಸ್ ನಾಟ್ ಟ್ರೂ ಫಾರ್ ಸಬ್ಟ್ರಾಕ್ಷನ್. ನೀವು ಮೈನಸ್ ಮಾಡಿದಾಗ ಎರಡು ನಂಬರ್ ಗಳನ್ನ ಮೈನಸ್ ಮಾಡಿದಾಗ ಬರುವಂತದ್ದು ಏನ್ ಮೊತ್ತ ಇದೆಯಲ್ಲ ಅದು ಯಾವತ್ತು ನ್ಯಾಚುರಲ್ ನಂಬರ್ ಆಗಿರಲ್ಲ. ಆಮೇಲೆ ನಾವು ಡಿವಿಷನ್ ಮಾಡಿದಾಗ, ಸೊ ನಾವು ಯಾವ್ದೋ ಒಂದು 2 ಸಂಖ್ಯೆಗಳನ್ನ ಡಿವಿಷನ್ ಮಾಡಿದಾಗ 2 ಲೈಕ್ 4 ಅನ್ನ ನಾವು 2ರಿಂದ ಡಿವೈಡ್ ಮಾಡಿದಾಗ ಬರುವಂತದ್ದು 2 ಇಟ್ ಇಸ್ ನಾಟ್ ಏನು ಡಿವಿಷನ್ ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಸೊ ಅದೇ ರೀತಿ 2 - 2 is equal to 0 ಇದು ಕೂಡ ನ್ಯಾಚುರಲ್ ನಂಬರ್ ಆಗಲ್ಲ. ಯಾವ್ದಾಗುತ್ತೆ ಅಂದ್ರೆ 3 types 1, 2, 3. The set of natural number 1, 2, 3, 4. One second one is any two natural number, the counting. So the another one is the product of two natural numbers, means multiplication ಮಾಡಿದಾಗ ಏನ್ ಬರುತ್ತೋ ಅದೆಲ್ಲವೂ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಸೊ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಟೈಪ್ ಆಫ್ ನಂಬರ್ ಇಸ್ ದ ಹೋಲ್ ನಂಬರ್. ದ ಹೋಲ್ ನಂಬರ್ ಆದ ನ್ಯಾಚುರಲ್ ನಂಬರ್ ಟುಗೆದರ್ ವಿತ್ 0. ಇಲ್ಲಿ ಏನಾಗುತ್ತೆ ಅಂದ್ರೆ ಹೋಲ್ ನಂಬರ್ ನ್ಯಾಚುರಲ್ ನಂಬರ್ ಜೊತೆಗೆ ಇರುತ್ತೆ, ಬಟ್ ಏನಾಗುತ್ತೆ 0 ಆಡ್ ಆಗುತ್ತೆ. ಸೊ 0, 1, 2, 3, 4. ಬಟ್ ನ್ಯಾಚುರಲ್ ನಂಬರ್ ಅಲ್ಲಿ 1, 2, 3, 4 ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ ಮೀನ್ಸ್ ಕಂಪ್ಲೀಟ್ ಹೋಲ್. ಸೊ all the starting from 0. The next type of number series is integers. So the integers are a set of real numbers consisting of the natural number, their additive, inverse and 0. The set of integers is sometimes written J or Z for a short term. The sum product and difference of any two integers is also an integer, but this is not true for division. Here also ಇಲ್ಲಿ ಏನು ಹೇಳ್ತಾನೆ, the integers are a set of real numbers. Real numbers means it's a set of two combination numbers is there. When you have -5, -4, -3, -2, -1 and again 0, 1, 2, 3, 4, 5 continuously. It's continuous, not enough. Here integers ಅಂದ್ರೆ 2 set ಇರುತ್ತೆ. So ಒಂದು including natural number, whole number and also integers minus also is there. ಸೊ ಇದನ್ನ ಶಾರ್ಟ್ ಫಾರ್ಮ್ ಆಗಿ ಏನ್ ಬರೀತಾರೆ, ಸಮ್ ಟೈಮ್ ಜೆ ಅಂತ ಬರೀತಾರೆ, ಸಮ್ ಟೈಮ್ ಜೆಡ್ ಅಕ್ಷರದಿಂದ ಇದನ್ನ ಬರಿತಾ ಹೋಗ್ತಾರೆ. ಆಮೇಲೆ ಇದು ಕೂಡ ಸೇಮ್ ದ ಸಮ್ ಆಫ್ ಪ್ರಾಡಕ್ಟ್ ಅಂಡ್ ಡಿಫರೆನ್ಸ್ ಆಫ್ ಎನಿ ಟೂ ಇಂಟಿಜರ್ಸ್ ಇಸ್ ಆಲ್ಸೋ ಅನ್ ಇಂಟಿಜರ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ
ಸಮ್ ಮತ್ತೆ ಪ್ರಾಡಕ್ಟ್ ಆಮೇಲೆ ಡಿಫರೆನ್ಸಸ್ ಇವು ಬಂದ್ರೆ ಇಂಟೆಂಜರ್ಸ್. ಬಟ್ ಇಲ್ಲಿ ಡಿವಿಷನ್ ಮಾಡಿದ್ರೆ ಏನ್ ಬರುವಂತ ಮೊತ್ತ ಇದೆಯಲ್ಲ ಅಮೌಂಟ್, ಇಟ್ಸ್ ನಾಟ್ ಇಂಟೆಂಜರ್ಸ್. So now another type is prime numbers. Prime numbers are whole numbers greater than 1 that have only two factors, 1 and the number itself. Prime numbers are divisible only by the number 1 or itself. Prime numbers andre it's including whole numbers also. Greater than 1 ಅದು ಒಂದಕ್ಕಿಂತ ಮೇಲೆ ಇರುತ್ತೆ. ಆಮೇಲೆ ಅದು that have only two factors, 1 and the itself. ಅದು ಒಂದರಿಂದ ಅದರಿಂದ ಡಿವೈಡ್ ಆಗುತ್ತೆ ಮತ್ತು ಅದು ಅದೇ ನಂಬರ್ ಆಗಿರುತ್ತೆ. The prime number is divisible only by the number or itself. ಈಗ ಅದು ಅದೇ ನಂಬರ್ ಇಂದ ಮಾತ್ರ ಡಿವಿಜನ್ ಆಗಿರ್ಬೇಕು. ಎಕ್ಸಾಂಪಲ್ಸ್ ಈಗ ನೋಡಿ 2 3 5 7 ಇವನ್ ಯಾವ ನಂಬರ್ ಇಂದನೂ ಬೇರೆ ನಂಬರ್ ಇಂದ ನಾವು ಡಿವೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಓನ್ಲಿ ಅವು ತನ್ನ ಇಟ್ ಸೆಲ್ಫ್ ಓನ್ಲಿ ಡಿವಿಸಿಬಲ್. ಅದ್ರ ಮಾತ್ರ ಅವನ್ ಮಾತ್ರ ನಾವು ಏನಂತೇವೆ ಪ್ರೈಮ್ ನಂಬರ್ಸ್ ಅಂತೇವೆ. The first few prime numbers, these are the few prime numbers. ಈಗ ನೋಡಿ 2 3 5 7 and 11. What is the next prime number? Can anybody guess that? ಯಾರಾದ್ರೂ ಹೇಳ್ತೀರಾ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಾಗ್ಬೋದು? 2 3 5 7 and 11 ಆದ್ಮೇಲೆ 13. 30. Next 17. okay, very good. And then the next 19. It's okay. Okay, enough. Even numbers are those numbers that can divided into two equal groups, are a pairs and are exactly divisible by 2. For example, 2 4 6 8 10 and so on. So these are even numbers. Even numbers means ಇವನ್ನ ನೀವು ನಾವು ಏನ್ ಟೈಪ್ಸ್ ಹೇಳ್ತಾ ಇದ್ರೆ ಇವು ತುಂಬಾ ಇಂಪಾರ್ಟೆಂಟ್. ಇವ್ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಡೈರೆಕ್ಟ್ ಆಗಿ ಬಂದಾಗ ನಿಮ್ಗೆ ಇವನ್ ನಂಬರ್ಸ್ ಅಂತಾನೆ ಗೊತ್ತಿಲ್ಲ ಅಂದಾಗ ಸೊ ನೀವು ಅಲ್ಲಿ ಸೀರೀಸ್ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಆಡ್ ನಂಬರ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಪ್ರೈಮ್ ನಂಬರ್ಸ್ ಯಾವ್ದು ಅಂತ ನಿಮ್ಗೆ ಐಡೆಂಟಿಫೈ ಮಾಡಕ್ ಬರದೆ ಹೋದ್ರೆ ನಿಮ್ಗೆ ಯಾವ ಸೀರೀಸ್ ನಂಬರ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ ನಿಮ್ಗೆ. ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಆಯ್ತಾ? Which number, which pair or which two groups are two pairs exactly divisible by 2. ಎರಡರಿಂದ ಯಾವುದು ಭಾಗಿಸಲ್ಪಡುತ್ತದೋ ಒಂದು ಅದೇನಾಗುತ್ತೆ ಇವನ್ ನಂಬರ್ ಆಗಿರುತ್ತೆ. ಆಡ್ ನಂಬರ್ ಆರ್ ದೋಸ್ ನಂಬರ್ ದಟ್ ಆರ್ ನಾಟ್ ಕಂಪ್ಲೀಟ್ಲಿ divisible by 2. ಎರಡು ನಂಬರ್ divisible by 2, ಎರಡರಿಂದ ಯಾವುದು ಭಾಗಿಸಕ್ ಆಗೋದಿಲ್ಲ ಕಂಪ್ಲೀಟ್ ಆಗಿ, ಆ ನಂಬರ್ಗಳನ್ನ ನಾವು ಆಡ್ ನಂಬರ್ ಅಂತ ಕರಿತಾ ಹೋಗ್ತೇವೆ. ಯಾವ ಆಡ್ ನಂಬರ್? 1 3 5 7 9 11 13 again 15. ನಾವು ಇಲ್ಲಿ 15 ಬರುತ್ತೆ. 15 17 again 19 21. ಯಾಕಂದ್ರೆ ಇವು ಎರಡರಿಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವು ಏನಂತಂದ್ರೆ ನಂಬರ್ನ ಬೇಸಿಕ್ಸ್. ಇವು ಏನು ನ್ಯಾಚುರಲ್ ನಂಬರ್ ಆಯ್ತು, ಹೋಲ್ ನಂಬರ್ ಅಂದ್ರೆ ಏನಂತ ಗೊತ್ತಾಯ್ತು ನಿಮ್ಗೆ, ಇಂಟಿಜರ್ಸ್ ಅಂದ್ರೆ ಯಾವುದು, ಪ್ರೈಮ್ ನಂಬರ್ಸ್ ಅಂದ್ರೆ ಯಾವುದು, ಇವನ್ ನಂಬರ್, ಆಡ್ ನಂಬರ್. ಸೊ ಇವು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ನಂಬರ್ಸ್. ಓಕೆನಾ? ಸೊ ನೆಕ್ಸ್ಟ್ ಟೈಪ್ ಇರೋದಂದ್ರೆ ಸ್ಕ್ವೇರ್ ರೂಟ್ಸ್. ಸೊ ನಿಮ್ಗೆ ನಾನು ಹೇಳಿದ್ನಲ್ಲ ಸ್ಕ್ವೇರ್ ರೂಟ್ಸ್. ಸ್ಕ್ವೇರ್ ರೂಟ್ ನಾನು ಇಲ್ಲಿ 30 ವರೆಗೂ ನಾನು ಸ್ಕ್ವೇರ್ ರೂಟ್ ನ ಈ ಟೇಬಲ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನಿಮಗೆ ಇದಕ್ಕಿಂತ ಅಂದ್ರೆ ಮಿನಿಮಮ್ 20-25 ವರೆಗೂ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನಿಮ್ಗೆ ನಂಬರ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡಕ್ ಆಗ್ಬೋದು. ಯಾಕಂದ್ರೆ ಈ ಸ್ಕ್ವೇರ್ ರೂಟ್ ಗೊತ್ತಿರೋದ್ರಿಂದ ಏನಾಗುತ್ತೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಟೈಮ್ ಸೇವ್ ಮಾಡ್ಬೋದು. ಈಸಿಯಾಗಿ ನೀವು ಸೀಕ್ವೆನ್ಸಿನ ಕಂಡು ಹಿಡಿದ್ರೆ ಬೇಗ ನೀವು ಟೈಮ್ ಇದನ್ನ ಸಾಲ್ವ್ ಮಾಡ್ಬೋದು. ಸೀರೀಸ್ ಅನ್ನ ಬೇಗ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಸೊ ಇದು ನಾನು 30 ವರೆಗೂ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇನೆ. ನಿಮ್ಗೆ ಮಿನಿಮಮ್ 20-25 ವರೆಗೂ ನೀವು ಎಷ್ಟು ಜಾಸ್ತಿ ನೀವು ಅದನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀರೋ ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್. ಸೊ ಇದು ಕ್ಯೂಬ್ ರೂಟ್ಸ್. ನಾನು ಇಲ್ಲಿ 20 ವರೆಗೂ ಮಾತ್ರ ಈ ಟೇಬಲ್ ಅಲ್ಲಿ ಶೋ ಮಾಡ್ತಾ, ಇದು ಮೋರ್ ದ್ಯಾನ್ ಇದೆ. ಸೊ ನಿಮಗೆ ಎಲ್ಲಿವರೆಗೂ ನಿಮ್ಮ ಕಂಫರ್ಟಬಿಲಿಟಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ಕೊಂಡ್ರೆ ತುಂಬಾ ಚಲೋ. ಜಾಸ್ತಿ ಮಾಡ್ಕೊಂಡಷ್ಟು ಜಾಸ್ತಿ ಬೇಗ ರಿಸಲ್ಟ್ ಕಂಡಿಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನಾವು ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಅಥವಾ ನಂಬರ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿವರೆಗೂ ಏನಾದ್ರೂ ಡೌಟ್ ಇದೆಯಾ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ನಂಬರ್ ಬಗ್ಗೆ?
ಮ್ಯಾಥಮೆಟಿಕ್ಸ್ ನಾವು ಕ್ಲಾಸ್ ಅಲ್ಲಿ ಟೂ ಸೈಡ್ ಕಮ್ಯುನಿಕೇಶನ್ ಇದ್ದಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಕ್ಕಾಗುತ್ತೆ. ಯಾಕಂದ್ರೆ ಥಿಯರಟಿಕಲ್ ಪಾರ್ಟ್ ಆದ್ರೆ ಹೇಳ್ಕೊಂಡು ಇದು ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಫ್ ಯು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ಲಿ, ನಿಮ್ಗೆ ಇಲ್ಲಿ ಏನಂದ್ರೆ ಇವು 15 ಕ್ವಶನ್ಸ್ ಇದೆಲ್ಲ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು. ಬೇರೆ ಕಡೆ ಆದ್ರೆ ಇಲ್ಲಿ 1 or 2 ಕನ್ಫ್ಯೂಷನ್ ಇರುತ್ತೆ. ಬಟ್ ಇದರಲ್ಲಿ ಹಾಗಿರಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸಾಕ್ಟ್ ರಿಸಲ್ಟ್ ಬರುತ್ತೆ. ಸರ್ ಇಂಟಿಜರ್ಸ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ. Integers. The integers are a set of real number consisting of natural number, their additive, inverse and zero. ಏನಂದ್ರೆ integers ಇದರಲ್ಲಿ ರಿಯಲ್ ನಂಬರ್ ಅಂದ್ರೆ ನ್ಯಾಚುರಲ್ ನಂಬರ್ ಇರುತ್ತೆ, ಮತ್ತೆ ಹೋಲ್ ನಂಬರ್ ಮೀನ್ಸ್ 0 1 2 3 4 5 ಅದನ್ನು ಕೂಡ ಒಳಗೊಂಡಿರುತ್ತೆ. ಇಲ್ಲಿ 2 ಸೆಟ್ ಇರುತ್ತೆ. ಬಟ್ ಬೇರೆ ಕಡೆ ಏನಾಗುತ್ತೆ, ನ್ಯಾಚುರಲ್ ನಂಬರ್ ಅಲ್ಲಿ ಒಂದೇ ಸೆಟ್ 1 2 3 4 ನೋ, ಮತ್ತೆ ಯಾವುದೇ ಸೆಟ್ ಇಲ್ಲ. ಈವನ್ ಹೋಲ್ ನಂಬರ್ ಅಷ್ಟೇ 0 1 2 3 4 ಇಂದ ಸ್ಟಾರ್ಟ್ ಆಗುತ್ತೆ. ಪ್ರೈಮ್ ನಂಬರ್ ಕೂಡ ನೋಡಿ, ಅಲ್ಲಿ ಏನಾಗುತ್ತೆ only divisible by one number or itself, ಅಲ್ಲಿ ಕೂಡ ಒಂದೇ ಇದೆ. ಬಟ್ ಇವನ್ ನಂಬರ್, ಆಡ್ ನಂಬರ್ ಎಲ್ಲಾ ಡೇ ಅಲ್ಲಿ ನೋಡಿ, ಬಟ್ ಏನಾಗುತ್ತೆ ಒಂದೇ ಸೆಟ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಇಂಟೆಜರ್ಸ್ 2 ಸೆಟ್ ಇರುತ್ತೆ. ಒನ್ ಸೈಡ್ ಇಸ್ ದ ನೆಗೆಟಿವ್ ಸೆಟ್ ಅಂದ್ರೆ -5 -4 -3 -2 -1 and as a whole including whole number 0 1 2 3 4 means integers means a set of almost 2 and more, like which 2 or more means is including 1 2 3 4 is a natural number. If you add 0, it is also whole number 0 1 2 3 4 4 5 and another set is -5 -4 -3 -2 -1 is called a total. This package is called integers. Okay na? Okay sir, thank you. Okay. Anybody? ಸರ್ ಇಂಟಿಜರ್ ಕನ್ನಡದಲ್ಲಿ ಏನಂತಾರೆ? ಯಾವುದಕ್ಕೆ? ಇಂಟಿಜರ್ಸ್ಗೆ. ಇಂಟಿಜರ್ಸ್ಗ? ಓಕೆ. ಪೂರ್ಣಾಂಕಗಳು ಅಂತ ಕರೀತಾರೆ. ನಿಮ್ಮ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ, ಮೇ ಬಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಪೂರ್ಣಾಂಕಗಳ ಬಗ್ಗೆ, ಐ ಥಿಂಕ್ ಮ್ಯಾಥಮೆಟಿಕ್ಸ್ ಅಲ್ಲಿ. ನೆಕ್ಸ್ಟ್ ಎನಿವನ್? ಸ್ಕ್ರೀನ್ ಸ್ವಲ್ಪ ಎನ್ಲಾರ್ಜ್ ಮಾಡ್ಬೇಕು ಅನ್ಸುತ್ತೆ, ಕಾಣಿಸಲ್ಲ ಸರಿಯಾಗಿ. ಅಂದ್ರೆ ಇದು ಆಕ್ಚುಲಿ ಪಿಪಿಟಿ ಅಲ್ಲ, ವರ್ಲ್ಡ್ ಅಲ್ಲಿ ಮಾಡ್ಬೇಕಾಗುತ್ತೆ ಮೆಟಲ್ ಯೂನಿಟ್ನ. ಯಾಕಂದ್ರೆ ಪಿಪಿಟಿ ಅಲ್ಲಿ ಸೈಜ್ ಸಣ್ಣದಿರುತ್ತೆ, ಇಲ್ಲಿ ತೋರ್ಸಕ್ ಆಗಲ್ಲ. ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇರೋದ್ರಿಂದ ಇಲ್ಲಿ ಆಕ್ಚುಲಿ ಟೇಬಲ್ ಇಟ್ಕೊಂಡು ನಾವು ಬೋರ್ಡ್ ಇಟ್ಕೊಂಡು ಮಾಡ್ಬೇಕು. ಬಟ್ ನಮ್ಗೆ ಯಾವ ಒಂದು ಸಿಚುವೇಶನ್ ಇವಾಗ ಇಲ್ಲ. ಸೊ ಅದಕ್ಕೋಸ್ಕರ ನಾನು ವರ್ಲ್ಡ್ ಅಲ್ಲೇ ಮಾಡ್ತೀನಿ. ಇದಕ್ಕೊಂದ್ ಸ್ವಲ್ಪ ಹೆಲ್ಪ್ ಮಾಡಿ, ಯಾಕಂದ್ರೆ ಪಿಪಿಟಿ ಅಲ್ಲಿ ಎಲ್ಲಾನು ಕವರ್ ಮಾಡಕ್ ಆಗಲ್ಲ, ತುಂಬಾ ಇದಾಗುತ್ತೆ. ಆಯ್ತಾ ಮೇಡಮ್? ಸ್ಕ್ರೀನ್ ದೊಡ್ಡ ಮಾಡಕ್ ಆಗುತ್ತಾ ಮೇಡಮ್ ಕ್ಲಾಸ್ ಇಂದ? ಸ್ಕ್ರೀನ್ ದೊಡ್ಡದಾಗಿದೆ. ಹೌದಾ ಮೇಡಮ್? ಸರಿ, ನೀವ್ ಅದಕ್ಕೆ ಪಿನ್ ಮಾಡ್ಕೊಳ್ಳಿ ಧನಲಕ್ಷ್ಮಿನ. ಹಾ ಸರಿ. ನಿಮ್ಮಲ್ಲಿ ಅಲ್ಲಿ ಮೇಲ್ಗಡೆ ಇದ್ ಬರುತ್ತೆ ಮೈನಸ್ ಒಂದ್ ಪಿನ್ ಮಾಡೋದು ಅಂತ ಬರುತ್ತೆ, ಅದು ಪಿನ್ ಮಾಡಿ, ಅವಾಗ ಮೇನ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಓಕೆ. ನಾವು ಝೂಮ್ ಮಾಡ್ಕೋಬಹುದು ಮೇಡಮ್? ಮಾಡ್ಕೋಬಹುದು. ನಿಮ್ ಸ್ಕ್ರೀನ್ ನಿಮ್ದು ಆಪ್ಷನ್ ಇರುತ್ತೆ, ನೀವು ಮಾಡ್ಕೋಬಹುದು. ನಮ್ಗೆ ಝೂಮ್ ಮಾಡ್ಕೋಕು ಬರುತ್ತೆ ಆಗತ್ತೆ, ಹೌದು ನಿಮ್ದೇ ಇರುತ್ತೆ, ಅದು ತೊಂದ್ರೆ ಇಲ್ಲ. ರಮೇಶ್ ಅವ್ರು ಮಾಡ್ಕೋತಾರೆ, ಮಾಡಿ. Okay. So number series. A number series is an ordered collection of figures or numbers or words or alphabets. A sequence of numbers which follow a particular pattern is called a number series. In number series questions, some specific pre-decided rules are hidden and the candidate needs to find at that hidden rule to arrive to correct answer. So number series ಏನಂತಂದ್ರೆ
ಇಟ್ಸ್ ಒಂದು ಆರ್ಡರ್ ಅಲ್ಲಿ ಇರುತ್ತೆ. ಇಟ್ಸ್ ಎ ಕಲೆಕ್ಷನ್ ಆಫ್ ಫಿಗರ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ವರ್ಡ್ಸ್ ಅಥವಾ ಆಲ್ಫಾಬೆಟ್. ಇದರಲ್ಲಿ ಆಲ್ ಟೈಪ್ಸ್ ಬರುತ್ತೆ. ಒಂದೇದು ನಿಮ್ಗೆ ಇಲ್ಲೇ ಯಾವ ಟೈಪ್ಸ್ ಇದೆ ಅಂತ ತಿಳ್ಕೊಬಹುದು. ಒಂದು ಫಿಗರ್ ಟೈಪ್ ಅಲ್ಲಿ ಬರ್ಬೋದು, ನಂಬರ್ ಆದ್ರೂ ಒಳಗೆ ಬರ್ಬೋದು, ವರ್ಡ್ಸ್ ಅಲ್ಲಿ ಯಾರು ಬರ್ಬೋದು, ಆಲ್ಫಾಬೆಟ್ಸ್ ಅಲ್ಲೂ ಬರ್ಬೋದು. ಆಮೇಲೆ ಇಲ್ಲಿ ಏನಾಗುತ್ತೆ, ಮೇನ್ ಇಂಪಾರ್ಟೆಂಟ್ ನಂಬರ್ ಸೀರೀಸ್ ಅಂದ್ರೆ ನೀವು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ದ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವರ್ಡ್ ಟು ಒನ್ ನಂಬರ್, ಅದು one number to another number, one alphabet letter to another alphabet letter. So this is the important in the number series. ಅದು ಹೈಡನ್ ಆಗಿರುತ್ತೆ. ಆ ರೂಲ್ಸ್ ಅನ್ನ ನೀವು ಬ್ರೇಕ್ ಮಾಡ್ಬೇಕು. ಯಾಕೆ ಕೆಲವೊಂದಿಷ್ಟು ನಿಮ್ಗೆ ಗೊತ್ತಾಗುತ್ತೆ ರೂಲ್ಸ್ ಗಳನ್ನ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋದಾಗ, ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಸೀರೀಸ್ ಅನ್ನ ನೀವು ಆ ಒಂದು ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ನಂಬರ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಮೀನ್. ಅವಾಗ ನಿಮ್ಗೆ ಕರೆಕ್ಟ್ ಆದಂತ ಆನ್ಸರ್ ನಿಮ್ಗೆ ಬರುತ್ತೆ ಕನ್ಕ್ಲೂಡ್ ಅಲ್ಲಿ. ಓಕೆನಾ? ಫಸ್ಟ್ ಟೈಪ್ ಆಫ್ ನಂಬರ್ series, types of number series, arithmetic series. So in this type of series, progressive with addition or a subtraction of some specific number. Here the differences between any successive term is not very large, increased in a specific manner and is constant throughout the series. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, arithmetic series. ಸೊ ಇಲ್ಲಿ ಒಂದು series ಕೊಟ್ಟಿರ್ತಾರೆ. ದಿಸ್ ಟೈಪ್ ಆಫ್ series progressive with addition or subtraction. ಸಮ್ ಟೈಮ್ ನಾವು ಏನ್ ಮಾಡ್ಬೇಕಾಗುತ್ತೆ, ಕಲಿಬೇಕಾಗುತ್ತೆ ಈ series, arithmetic series. ಅಥವಾ ಸಮ್ ಟೈಮ್ ನಾವು ಕೂಡಿಸ್ಬೇಕು, ಒಂದ್ ನಂಬರ್ ಅನ್ನ ಕೂಡಿಸಿದಾಗ ಇನ್ನೊಂದು ನಂಬರ್ ಬರ್ತದೆ, ಅದು ಕೂಡ ಸ್ಪೆಸಿಫಿಕ್ ನಂಬರ್ ಆಗಿರುತ್ತೆ. ಸೊ ಡಿಫರೆನ್ಸಸ್ ಅನ್ನ ಕಂಡುಹಿಡಿಬೇಕು. ಎನಿ ಸಕ್ಸೆಸಿವ್ ಟರ್ಮ್ಸ್ ಇಸ್ ನಾಟ್ ವೆರಿ ಲಾರ್ಜ್. ಸೊ ಡಿಫರೆನ್ಸಸ್ ಇರುತ್ತಲ್ಲ, ಅದು ಅಷ್ಟೊಂದು ದೊಡ್ಡ ಡಿಫರೆನ್ಸಸ್ ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಅದು ಇನ್ಕ್ರೀಸಿಂಗ್ ಆರ್ಡರ್ ಆದ್ರೂ ಇರ್ಬೋದು ಅಥವಾ ಕಾನ್ಸ್ಟೆಂಟ್ ಆಗಿ ಇರಬಹುದು. ಸೊ ದಟ್ ರಿಲೇಶನ್ಶಿಪ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಈ ಫಸ್ಟ್ ಟೈಪ್ ಆಫ್ ಅರ್ಥಮ್ಯಾಟಿಕ್ ಸೀರೀಸ್ ಅಲ್ಲಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ 5, 10, 11, 26, 37, 50 and 65. ಸೊ ರಿಲೇಶನ್ ಏನಿದೆ ಇಲ್ಲಿ, 5 to 10 ಏನಿದೆ, ಏನಾಗಿದೆ, ಪ್ಲಸ್ ಆಗಿದೆ. ಎಷ್ಟು ಪ್ಲಸ್ ಆಗಿದೆ? 5 ಪ್ಲಸ್ ಆಗಿದೆ. ಸೊ ಫಸ್ಟ್ ಒಂದು ರಿಲೇಶನ್ಶಿಪ್ ಏನಾಯ್ತು, 5 ಆಯ್ತು. ಆಮೇಲೆ 10 to 7 ಎಷ್ಟಾಗಿದೆ ರಿಲೇಶನ್, ಪ್ಲಸ್ ಎಷ್ಟಾಗಿದೆ, 7 ಆಗಿದೆ. ಸೊ ರಿಲೇಶನ್ ಬಂದು ಪ್ಲಸ್ 7. ಸೊ 7 ನಂಬರ್ನ ಆಡ್ ಮಾಡಿದೆ. ಸೊ 7 to 26 ಎಷ್ಟು ಆಡ್ ಆಗಿದೆ, ಏನಿದೆ ರಿಲೇಶನ್ಶಿಪ್ ಅಲ್ಲಿ, ಮೈನಸ್ ಮಾಡಿದಾಗ ಪ್ಲಸ್ 9 ಸಿಗುತ್ತೆ. ಸೊ 9 ಸೇರಿ 26 to 27 ಏನಿದೆ 11. ಸೊ 11 ಇಂದ 27 to 50 13 ಪ್ಲಸ್ ಮಾಡಿದ್ದಾರೆ. 15 to 65 ಪ್ಲಸ್ 15 ಆಡ್ ಆಗಿದೆ. ಸೊ ಏನ್ ರಿಲೇಶನ್ ಇದೆ ಅಂದ್ರೆ 5, 7, 9, 11, 13 and 15. So again another relationship ಇದೆ ಇಲ್ಲಿ, ಇನ್ನೊಂದಿದೆ. ನೆಕ್ಸ್ಟ್ ಬಿಟ್ವೀನ್ ಅಗೇನ್ ಸೆಕೆಂಡ್ ಸ್ಟೆಪ್ ನಂಬರ್ ನ ಅದರ ರಿಲೇಶನ್ಶಿಪ್ ನೋಡಿ. 5 to -5 ಮತ್ತೆ 7 ಗೆ ಏನ್ ರಿಲೇಶನ್ ಇದೆ, 2 + 2 ಇದೆ. 7 to 9 ಗೆ 2, ಸೇಮ್. 9 to 11 2, 11 to 13 2, 13 to 15 2. ಸೊ ಈ ತರ ಅರ್ಥಮ್ಯಾಟಿಕ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ರಿಲೇಶನ್ಶಿಪ್ ಬರುತ್ತೆ. ಇಲ್ಲಿ ಏನ್ ನಿಮ್ಗೆ ಹೇಳ್ದಂಗೆ ಡೆಫಿನಿಷನ್ ಹೇಳ್ದಂಗೆ, ಇಟ್ ಮೇ ಬಿ ಎಡಿಷನ್ ಮಾಡ್ಬೋದು, ಇಟ್ ಮೇ ಬಿ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು. ನಾವು ಮೈನಸ್ ಆದ್ರೂ ಮಾಡ್ಬೋದು, ಮೈನಸ್ ಮಾಡೋದ್ರೂ ಮಾಡ್ಬೋದು, ಕೂಡಿಸಿ ಆದ್ರೂ ಕೂಡಿಸ್ಬೋದು. ಏನ್ ನಂಬರ್ ಬರುತ್ತಲ್ಲ ಆ ರಿಲೇಶನ್ಶಿಪ್ ಪ್ಯಾಟರ್ನ್ ನೀವು ಕಂಡು ಹಿಡಿಬೇಕು. ಸೊ ಡಿಫ್ರೆನ್ಸಸ್ ಅನ್ನ ಕಂಡು ಹಿಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಡಿಫ್ರೆನ್ಸಸ್ ಈಸ್ ನಾಟ್ ವೆರಿ ಲಾರ್ಜ್. ನೋಡಿ, ಇಲ್ಲಿ ಏನು ಡಿಫ್ರೆನ್ಸಸ್ ಬಹಳ ದೊಡ್ಡದಾಗಿ ರಿಲೇಶನ್ಶಿಪ್ ಇಲ್ಲ, ಸಣ್ಣದಾಗಿದೆ ತಾನೆ. ಸೊ ನಂಬರ್ ಆಫ್ ಡಿಫರೆನ್ಸಸ್ ಕಡಿಮೆ. ಸೊ ದಿಸ್ ಇಸ್ ದ ಅರ್ಥಮ್ಯಾಟಿಕ್ ರೀಸನಿಂಗ್. ಸೊ ನೆಕ್ಸ್ಟ್ ಜಿಯೋಮೆಟ್ರಿಕ್ series. In this type of series, progressive with addition or subtraction of some specific number. Here the ratio between any successive term is large, the increase in a specific manner and is constant throughout the series. So ಇಲ್ಲಿ ಏನಂದ್ರೆ the series ಇರುತ್ತಲ್ಲ, progressive with addition, ಇಲ್ಲಿ subtraction ಮಾಡೋದು, some specific number ಮಾತ್ರ ಮಾಡೋದು. ಓಕೆ, ಇಲ್ಲಿ some specific number ನ ನಾವು ಮಾಡ್ತೇವೆ. ಅಲ್ಲಿ ಏನ್ ಮಾಡಿದ್ವಿ, ಸೊ ಅಲ್ಲಿ ಕೂಡ ನಾವು ಸ್ಪೆಸಿಫಿಕ್ ನಂಬರ್ ಮಾಡಿದ್ವಿ, ಅಲ್ಲಿ ಡಿಫ್ರೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಹಿಯರ್ ದ ರೇಷಿಯೋ ಮಾಡ್ತಾ ಇದ್ದೀವಿ. ರೇಷಿಯೋ ಬಿಟ್ವೀನ್ ಎನಿ ಸಕ್ಸೆಸಿವ್ ಟರ್ಮ್, ಅದು ಲಾರ್ಜರ್ ಆಗಿರುತ್ತೆ, ಸಮ್ ಟೈಮ್ ಇನ್ಕ್ರೀಸು ಎಲ್ಲ ಆಗಿರುತ್ತೆ. ಸ್ಪೆಸಿಫಿಕ್ ಒಂದು ಮ್ಯಾನರ್ ಇರುತ್ತೆ. ಅವಾಗ ನಾವು ಆ ಒಂದು ಮ್ಯಾನರ್ ನ ಸ್ಪೆಸಿಫಿಕ್ ಮ್ಯಾನರ್ ಅನ್ನ ನಾವು ಕಂಡು ಹಿಡಿದಾಗ, ಆ ರಿಲೇಶನ್ಶಿಪ್ ಅನ್ನ ಕಂಡು ಹಿಡಿದಾಗ ನಮ್ಗೆ ಕಂಪ್ಲೀಟ್ ಆದಂತ ಸೀರೀಸ್ ಸಿಗುತ್ತೆ, ಕಂಪ್ಲೀಟ್ ಮಾಡುವಂತ ಒಂದು ಕಂಪ್ಲೀಟ್ ಆನ್ಸರ್ ಸೀರೀಸ್ ಸಿಗುತ್ತೆ. ಸೊ ದಟ್ಸ್ ವೈ ನಾನೀಗ ಅರ್ಥಮ್ಯಾಟಿಕ್ ರೀಸನ್ ಇದೆಯಲ್ಲ, ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಏನಂತಂದ್ರೆ
So mathematical reason ಅಲ್ಲಿ ನಾವು ಡಿಫರೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನಾವು ಜಾಮೆಟ್ರಿಕಲ್ ರೀಸನ್ ಅಲ್ಲಿ ಏನ್ ಮಾಡ್ತೀವಿ, ರೇಷಿಯೋ ಬಿಟ್ವೀನ್ ಎನಿ ಟೂ ಸಕ್ಸೆಸಿವ್ ನಂಬರ್. ಸೊ ದಟ್ ಈಸ್ ಎಕ್ಸಾಂಪಲ್ ಏನ್ ಹೇಳ್ತಾ ನೋಡಿ, 4 6 4 12 36 108 324 972. ಸೊ ಇದು ಮಲ್ಟಿಪ್ಲಿಕೇಶನ್ ಬೇಸ್ ಅಲ್ಲಿದೆ. ಸೊ 4 into 3 is equal to 12. ನಾನು ನಿಮ್ಗೆ ಆಗ್ಲೇನೆ ಹೇಳ್ದೆ ಮ್ಯಾಥಮೆಟಿಕ್ಸ್ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸೊ ಜಾಮೆಟ್ರಿಕ್ ಸೀರೀಸ್ ಈ ತರ ಸೀರೀಸ್ ಗಳು ಬಂದಾಗ ನಿಮ್ಗೆ ಮಲ್ಟಿಪ್ಲಿಕೇಶನ್ ಇದೆ, ಸೊ ನಿಮ್ಗೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ಈಸಿ ಆಗುತ್ತೆ. 12 into 13 36 into 3 is equal to 108 into 3 is equal to 324 into 3 is equal to 972. Again you can one more you possible to 972 into 3 how much? Anybody tell? 972 into 3. Six. 972 into 3. 2916, sir. Yes, the relationship is same, continue. This is the geometric series. Next one is arithmetico-geometric series. So here the mixed quotient. As the name suggests, this series is the combination of arithmetic and geometric series. An important property of such series is that differences of successive term is on a geometric series. So in ಮೇಲ್ಗಡೆ arithmetic series ಅನ್ನು ನೋಡಿದ್ರೆ geometric series ಅನ್ನ ಏನು ಅಂತ sequence ಇನ್ನು ಓಕೆನಾ. ಸೊ ಎಕ್ಸಾಂಪಲ್ಸ್ ನೋಡಿ, ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿಕಲ್ ಏನ್ ನೋಡಿದ್ರಿ, ಸೊ ಅಲ್ಲಿ ಒಂದ್ ಕಡೆ ಡಿಫರೆನ್ಸಸ್ ನೋಡಿದ್ರಿ, ಎರಡನೇ ಕಡೆ ರೇಷಿಯೋ ನೋಡಿದ್ರಿ. ಸೊ ಇಲ್ಲಿ ಏನ್ ನೋಡೋದು ಅಂತಂದ್ರೆ ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿಕ್ ಎರಡು ಸೀರೀಸ್ ಅನ್ನ ಇಟ್ಕೊಂಡು ಸಕ್ಸೆಸಿವ್ ಸೀರೀಸ್ ಏನಿದೆಯಲ್ಲ ಅದ್ರ ಡಿಫರೆನ್ಸಸ್ ಆಫ್ ಸಕ್ಸೆಸ್ ಟರ್ಮ್ಸ್ ಅನ್ನ ನಾವು ಹುಡುಕ್ಬೇಕಾಗತ್ತೆ. ಸೊ ಹೇಗೆ ಅಂದ್ರೆ 1 8 22 50 106 and 218. ಸೊ ಹೇಗಿದೆ ಅಂತ ನೋಡಿ, ಪ್ಯಾಟರ್ನ್ ಹೇಗಿದೆ. So 1 and 8 ಏನಿದೆ, 1 plus 3 into 4 into t. ನಾವು ಏನ್ ಮಾಡ್ತಾ ಇದ್ವಿ, ಸೊ ನಿಮ್ಗೆ ಅರ್ಥಮೆಟಿಕಲ್ ನಾವು ಏನ್ ಮಾಡ್ತಾ ಇದ್ವಿ, ಪ್ಲಸ್ ಮಾಡ್ತಾ ಹೋಗಿದೀವಿ ಅಲ್ಲಿ. ಸೊ ಅಲ್ಲಿ ಪ್ಲಸ್ ಮಾಡಿದಾಗ ಒಂದ್ ನಂಬರ್ ಬಂದು ಇಲ್ಲಿ ನಾವು ಪ್ಲಸ್ ಮಾಡ್ತಾ ಹೋಗಿದ್ದೇವೆ. ಸೊ ಇಲ್ಲಿ 5 plus 5 is equal to 10 plus 7 is equal to 17. ಸೊ ಈ ತರ ನಾವು ಮಾಡಿದ್ವಿ. ಹೇಗೆ ನಾವು ಅರ್ಥಮೆಟಿಕಲ್ ಮಾಡಿದ್ವಿ, ಇಲ್ಲಿ ಏನ್ ಮಾಡಿದ್ವಿ, ಜಿಯೋಮೆಟ್ರಿಕ್ ಇಂಟು ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ನಾವು ಮಾಡಿದ್ವಿ. ಇವೆರಡನ್ನ ಇಟ್ಕೊಂಡು ಏನು ಪ್ಲಸ್ ಮಾಡೋದು ಪ್ಲಸ್ ಮಲ್ಟಿಪ್ಲಿಕೇಶನ್ ಎರಡು ಮೆಥಡ್ ಇಟ್ಕೊಂಡು ನಾವು ಈಗ ರಿಸಲ್ಟ್ ನ ಕಂಡುಹಿಡಿಯಬೇಕು. ಇದು ನಮ್ಗೆ ಅರ್ಥಮೆಟಿಕ್ ಜಿಯೋಮೆಟ್ರಿಕ್ ಸೀರೀಸ್ ನ ಒಂದು ಪ್ಯಾಟರ್ನ್ ಆಗಿದೆ. ಸೊ ಹೇಗ್ ಮಾಡೋದು ಅಂತ ನೋಡ್ತೇವೆ. 1 to 8 ಏನ್ ರಿಲೇಶನ್ಶಿಪ್ ಇದೆ, 1 plus 3 is equal to 4 into 2 is equal to 8. ಸೊ 8 ಹೇಗ್ ಬಂತು ಅಂತ ಗೊತ್ತಾಯ್ತಾ ರಿಲೇಶನ್ಶಿಪ್. 8 minus 1 is equal to 7. ಸೊ ನಾವು ಅರ್ಥಮೆಟಿಕ್ ಸೀರೀಸ್ ಅಲ್ಲಿ ಏನ್ ಹೇಳ್ತಾ ಇದ್ದೀವಿ, ವೆದರ್ ಯು ಹ್ಯಾವ್ ಟು ಪ್ರೊಡಕ್ಟ್ ಎನಿ ಟೂ ನಂಬರ್ಸ್ ಯು ಕ್ಯಾನ್ add addition or substitution, anything. So you can do it. ಎರಡು ಯಾವ್ದು ಮಾಡಿದ್ರು ಒಂದು ಪ್ಯಾಟರ್ನ್ ಬರಬೇಕು. ಸೊ that pattern you have to find out. That's the number series rules or pattern or the way you have to clear the number series. ಆ ರೀತಿ ನಾವು ನಂಬರ್ ಸೀರೀಸ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ, ಸೊ ಈಗ ನಮ್ಗೆ ಒಂದು ರಿಲೇಷನ್ ಗೊತ್ತಾಯ್ತು. ನೆಕ್ಸ್ಟ್ 8 to 22 ಹೇಗಿದೆ, 8 plus 3 is equal to 11. 11 into 2 is equal to 22. So this is the arithmetic and geometric. Okay, you have to solve. Next, ಇದು ನಾನು ಫಸ್ಟ್ ಸ್ಟೆಪ್ಸ್ ಮಾತ್ರ ಬಿಡಿಸ್ತಾ ಇದ್ದೇನೆ. ಕೆಳಗಡೆ ಒಂದು ಸ್ಟೆಪ್ ಇದೆ, 8 minus 1 is equal to 7 is now second type of complete the series to find out the exact result. ಯಾವುದು ಸಕ್ಸೆಸಿವ್ ಟರ್ಮ್ ಏನಿದೆಯಲ್ಲ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಸೊ ನಾವು ಮತ್ತೆ ಅಗೇನ್ ನಮ್ಗೆ ರಿಸಲ್ಟ್ ಬರ್ದೇವಲ್ಲ ಸೆಕೆಂಡ್ ಸ್ಟೆಪ್ ಅನ್ನು ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನ ಫಾಲೋ ಮಾಡಿ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ. ಅದ್ರ ರಿಲೇಶನ್ಶಿಪ್ ಏನು, ಅದ್ರ ಪ್ಯಾಟರ್ನ್ ಹೇಗೆ ಹೋಗ್ತಾ ಇದೆ ಅದನ್ನ ನಾವು ನೋಡ್ಕೊಳ್ಳೋಣ ಫಸ್ಟ್. ಓಕೆನಾ, ಇವಾಗ 1 ಆಯ್ತು, 8 ಆಯ್ತು, 22 ಆಯ್ತು. 22 50 ಏನ್ ರಿಲೇಶನ್ಶಿಪ್ ಇದೆ, 22 plus 3 is 25. 25 into 2 is equal to 50. So again 50 to 106 is a 50 plus 3 is equal to 53 into 2 is equal to 106. 106 plus 3 is equal to 109 into 2 is 218. So 218 it will come. Next pattern is 8 minus 1 is equal to 7. So 22 minus 8, the difference they have to find out. How much the difference find out here. You can again in the examination
208. Next, if you have put any question, you can find out very easily with the help of these pattern relationship. Can you tell which number come 208 after? Anybody ಯಾರಾದ್ರೂ ಹೇಳ್ತೀರಾ? 442. 240. 442. 442. How are you doing? 218 plus 3. 221. 221 into 22. 2. 442. So the answer is 442. Yes. Same. This is the arithmetic geometric series. If you find out the relationship, you will definitely get the result. Okay. Here in the below they told arithmetic and geometric series. That's why the name itself tell. That's why here the second step of relationship they also find out. If you need, you can also find out. 8 minus 1 is equal to 7. If you ask why 8 minus 1 means 1 and 8, so that we have to minus. That's why the differences they find out the differences. So that's why they have to find out. So 7 and 8 minus 22. How much the difference? 14. Same. 22 minus 50. The difference is 28. And 15 minus 106 is equal to 56. 106 minus 208 minus is 112. So again 218 minus 442. How much? 218 minus 442. 220. Yes, this is the arithmetic geometric series. ಅರ್ಥ ಆಯ್ತಾ? ಆಮೇಲೆ ನಿಮ್ಗೆ ಯಾವ ಸ್ಟೆಪ್ ಅರ್ಥ ಆಗೋದಿಲ್ಲೋ ಯಾರಿಗೆ ನೀವು ಅಲ್ಲೇ ಕೇಳಿ, ಯಾಕಂದ್ರೆ ಇದು ಥಿಯರಟಿಕಲ್ ಕ್ಲಾಸ್ ಅಲ್ಲ, ಇದು ಪ್ರಾಕ್ಟಿಕಲ್ ಕ್ಲಾಸ್. ಮ್ಯಾಥಮೆಟಿಕ್ಸ್ ನಥಿಂಗ್ ಬಟ್ ಅ practical oriented with help of examples, solving the number of questions example, then only you have to understand. Otherwise it's not understanding, it's not a theoretical part. ಸೊ ನಿಮ್ಗೆ ಯಾವ ಸ್ಟೇಜ್ ಅಲ್ಲಿ ನಿಮ್ಗೆ ಅರ್ಥ ಆಗಲ್ಲೋ ಅವಾಗೆ ಕೇಳಿದ್ರೆ ನಿಮ್ಗೆ ಈಸಿ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಹೇಳೋದ್ರಲ್ಲಿ ನಿಮ್ಗೆ ಏನಾದ್ರು ಇದು ಅನ್ಸಿದ್ರೆ ಅಲ್ಲೇ ಸ್ಟಾಪ್ ಮಾಡಿ, ನಿಮ್ಗೆ ಏನಾದ್ರು ಕೇಳದೆ ಹೋದ್ರೆ ಕೇಳಿ. ಸೊ ಯಾರಿಗಾದ್ರೂ ಕೇಳಿ, ಆಯ್ತಾ? ಎನಿ ಸ್ಟೆಪ್ ಇದ್ರೆ. ಸೊ ನೆಕ್ಸ್ಟ್ ಟೈಪ್ ಆಫ್ ನಂಬರ್ ಸೀರೀಸ್ ಪ್ರಾಡಕ್ಟ್ ಸೀರೀಸ್. In this type of series, each term is multiplied by a fixed number or a specific number pattern to get the next successive number. This can be followed by types. Multiplication of the previous number by a fixed number. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್. ಸೊ ನಂಬರ್ ಏನ್ ಹೇಳುತ್ತೆ, ಪ್ರಾಡಕ್ಟ್ ಸೀರೀಸ್ ಅಂದ್ರೆ ನಾವು ಯಾವುದೇ ಆದ್ರೂ ನಂಬರ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಬರುತ್ತಲ್ಲ ಅದಕ್ಕೆ ಪ್ರಾಡಕ್ಟ್ ನಂಬರ್ಸ್ ಅಂತ ಕರೀತೀವಿ. ಸೊ ಅದು ಒಂದು ಸ್ಪೆಸಿಫಿಕ್ ನಂಬರ್ ಆಗಿರ್ಬೋದು, ಫಿಕ್ಸ್ಡ್ ನಂಬರ್. ಈಗ 2 into 2 is a fixed. There is no change. 2 into 2 is how much? 4. Okay, 4 into 4 is the 16. ಅದು ಫಿಕ್ಸ್, ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಫಿಕ್ಸ್ಡ್ ನಂಬರ್. ಸೊ ದೇರ್ ಆರ್ ಫಿಕ್ಸ್ಡ್ ನಂಬರ್. ಸಮ್ ಸ್ಪೆಸಿಫಿಕ್ ಪ್ಯಾಟರ್ನ್. ಹಾಗೆ ಕೆಲವೊಂದಿಷ್ಟನ್ನ ನಾವು ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ತಗೊಂಡು ಹೋದಾಗ ನಮಗೆ ಒಂದು ಏನೇ ಸಿಗುತ್ತೆ, ಒಂದು ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ. ಸೊ ಆ ಪ್ಯಾಟರ್ನ್ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಪ್ರೊಡಕ್ಟಿವ್ ನಂಬರ್ ಸಿಗುತ್ತೆ. ಸೊ ಅದರಲ್ಲಿ ಈಗ ಪ್ರೊಡಕ್ಟಿವ್ ಅಲ್ಲಿ ಒಂದು ಮಲ್ಟಿಪ್ಲಿಕೇಶನ್ ಬೇಸ್ಡ್ ಏನಿದೆ, ಪ್ರೀವಿಯಸ್ ನಂಬರ್ ಬೈ ಫಿಕ್ಸ್ಡ್ ನಂಬರ್. ಹೊಸ ಒಂದ್ ನಂಬರ್ ಇದೆ, ಅದನ್ನ ನಾವು ಪ್ರೀವಿಯಸ್ ನಂಬರ್ ಜೊತೆಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಹೇಗೆ ಅನ್ನೋದನ್ನ ಎಕ್ಸಾಂಪಲ್ಸ್ ಅಲ್ಲಿ ನೋಡಿ. 2, 4, 8, 16, 32, 64, 108. ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ, ನಂಬರ್ ಸೀರೀಸ್ ಅನ್ನ ನೀವು ಕ್ಲಿಯರ್ ಮಾಡ್ಬೇಕಾದ್ರೆ ಟೇಬಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮಗ್ಗಿಗಳು ತುಂಬಾ ಹೆಲ್ಪ್ ಆಗುತ್ತೆ, ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಇವು 3 ಬಹಳ ಹೆಲ್ಪ್ ಆಗುತ್ತೆ ನಂಬರ್ ಸೀರೀಸ್ ಮಾತ್ರ. ಸೊ ಇವಾಗ ಯಾವ ರೀತಿ ಅಂದ್ರೆ, ಸೊ ಅವ್ನ ಹೇಳ್ತಾನೆ ಮಲ್ಟಿಪ್ಲಿಕೇಶನ್ ಆಫ್ ದಿ ಪ್ರೀವಿಯಸ್ ನಂಬರ್. ಇಲ್ಲಿ ಪ್ರೀವಿಯಸ್ ನಂಬರ್ ಯಾವುದು? ಸೊ 4 ನ ಪ್ರೀವಿಯಸ್ ನಂಬರ್ ಯಾವುದು? 2. 2 into 4 8. 8. That 8 is the product number of this series. So ಏನಿದೆ ಅಂದ್ರೆ ಕಾಂಬಿನೇಷನ್ ಇದೆ. ಸೊ ಪ್ರಾಡಕ್ಟ್ ಆಫ್ 2 fixed number or series pattern. So specific number. Next, again the image is also shows that. So
2 into 2 is equal to 4. 4 into 2 is equal to 8. This is the pattern. Okay, 8 is the product. So next 8 na previous number ಯಾವುದು? 4. 4. So 4 into 2 is equal 4 into 2 is equal to 8. 8 into 2 16. So this is the pattern. 16 into 2 is 32. 32 into 2 is 64. 64 into 2 is equal to 128. Here 128 into 2, how much? 56. 120, 6. 256. So 256, the series will be continued. 256 into 2. So this is the multiplication method of product series. So next type of is multiplication of the previous number by the next decreasing number. So now in the last example, what do we do? The multiplication you have to previous number na base ಆಗಿ ಇಟ್ಕೊಂಡು the specific number ಆಗಿ ಇಟ್ಕೊಂಡು ಅಥವಾ ಫಿಕ್ಸ್ಡ್ ನಂಬರ್ ಆಗಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಪ್ರೀವಿಯಸ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಪ್ರೀವಿಯಸ್ ನಂಬರ್ ಅನ್ನ ಫಿಕ್ಸ್ಡ್ ಆಗಿ ಅಥವಾ ಸ್ಪೆಸಿಫಿಕ್ ನಂಬರ್ ಆಗಿ ಇಟ್ಕೊಂಡು ನೆಕ್ಸ್ಟ್ ನಂಬರ್ ಅನ್ನ ಡಿಕ್ರೀಸ್ ಮಾಡ್ತಾ ಹೋಗ್ತಾ ಇದೆ. ಸೊ ಅದು ಹೇಗೆ ಅನ್ನೋದನ್ನ ಎಕ್ಸಾಂಪಲ್ಸ್ ನಲ್ಲಿ ನೋಡೋಣ. ಸೊ 30, 180, 900, 3600, 10,800, 21,600. So relationship is have 30 to 180. So here is the relation. 30 into 6 is equal to 180. 180 into 5 is equal to 900. So they are told the decreasing number. You have to remember you can read it now the sentence. New sentence the multiplication of the previous number by the next decreasing number. So ಇಲ್ಲಿ ಏನಾಗ್ತಾ ಇದೆ ಕೆಳಗಡೆ 6 5 4 3 2 last is 1. So enough. 1 is nothing but the 1 is enough. So ಇಲ್ಲಿ ನಾವು ನೆಕ್ಸ್ಟ್ ಇದನ್ನ ಮಾಡಕ್ಕಾಗಲ್ಲ. ಇಲ್ಲಿ ಏನಾದ್ರೂ ಯಾವ್ದೋ ಒಂದು ನಂಬರ್ ನ ಮಿಸ್ ಮಾಡಿದ್ರೆ ಕಂಡು ಹಿಡಿಬಹುದು. ಬಟ್ ಇದಕ್ಕಿಂತ ನಾವು ಬಿಹೈಂಡ್ ಹೋಗಕ್ ಆಗಲ್ಲ. ಸೊ ಈ ಎಕ್ಸಾಂಪಲ್. ಸೊ ರಿಲೇಶನ್ಶಿಪ್ ಹೇಗಿದೆ ಇಲ್ಲಿ ಮಲ್ಟಿಪ್ಲಿಕೇಶನ್ ನ ಮಾಡ್ತಾ ಹೋಗಿದ್ದಾರೆ 6 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ ಹಾಗೆ ಅದು ಕಂಟಿನ್ಯೂಷನ್ ಆಗ್ತಾ ಇದೆ ಹಾಗೆ ಡಿಕ್ರೀಸಿಂಗ್ ಲೆವೆಲ್ ಕೂಡ ಮಾಡ್ತಾ ಹೋಗಿದ್ದಾರೆ. ದಿಸ್ ಇಸ್ ದ ಪ್ರೊಡಕ್ಟಿವ್ ಸೀರೀಸ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಪ್ರೀವಿಯಸ್ ನಂಬರ್ ಬೈ ದ ನೆಕ್ಸ್ಟ್ ಇನ್ಕ್ರೀಸಿಂಗ್ ನಂಬರ್. ಸೊ ಇವಾಗ ಏನ್ ಮಾಡೋದು ಫಸ್ಟ್ ಗೆ ನಾವು ಮಲ್ಟಿಪ್ಲಿಕೇಶನ್ ಪ್ರೀವಿಯಸ್ ನಂಬರ್ ನ ಫಿಕ್ಸ್ ಆಗಿ ಇಟ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ವಿ ಪ್ರಾಡಕ್ಟ್ ಬರ್ತಾ ಹೋಯ್ತು. ಸೆಕೆಂಡ್ ಟೈಪ್ ಅಲ್ಲಿ ಏನ್ ಮಾಡಿದ್ವಿ ಫಿಕ್ಸ್ ನಂಬರ್ ಇಟ್ಕೊಂಡು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ತಾ ಹೋಯ್ತು. ಅಂದ್ರೆ 6 5 4 3 2 ಈ ಸೀರೀಸ್ ಅಲ್ಲಿ ಹೋಯ್ತು. ಇವಾಗ ನಾವು ಏನಂದ್ರೆ ಫಿಕ್ಸ್ಡ್ ನಮ್ ಪ್ರೀವಿಯಸ್ ನಂಬರ್ ನ ಫಿಕ್ಸ್ ಇಟ್ಕೊಂಡು ನೆಕ್ಸ್ಟ್ ಇನ್ಕ್ರೀಸಿಂಗ್ ನಂಬರ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಹೇಗೆ ಅಂದ್ರೆ ಎಕ್ಸಾಂಪಲ್ ಅಲ್ಲಿ 21 105 360 sorry 630 4410 35280. So the relationship is 21 and 105 is 21 into 5 is equal to 105. So next 105 into 6 is equal to 360. So the number is continue 5 6 7 8. What is the next number here? 35280. Next number is 630. 35280. The next number is into 9 ಮಾಡ್ಬೇಕು. into 9 35280 into 9 3,70,522. The next number of this series is. You have to continue the series na 5 6 7 8 9 10. The continuously is going up to 100 or 99 something thousand like this. So this is the three types of productive series. One is the fix the basic number and multiplication by the previous number, and second type is fix the number previous number. You have to decrease the order, but here in the second type if you can't do in the third type you have to find out the next number, but here only get the one number. So that's why is there enough in the previous decreasing order, so that you can't find anything. So in the increasing order you have to find out next 25280. The next number is 3,70,000
I20 like this. So this is the productive series. The next type of number series is difference series. Difference series can be further classified as the number series with a constant difference. Whether there is always a constant difference between the two consecutive numbers. Difference series can be further classified as a number series with a constant difference. ಅಂದ್ರೆ ಒಂದು ನಂಬರ್ ಇರುತ್ತಲ್ಲ ಅದರಲ್ಲಿ ಕಾನ್ಸ್ಟೆಂಟ್ ನಂಬರ್ ಇಂದ ನಾವು ಡಿಫರೆನ್ಸ್ ಅನ್ನ ಕಂಡುಹಿಡಿಯಬಹುದು. ವೆದರ್ ಇಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಟೂ, ಅದು ಕಾನ್ಸಿಕ್ಯೂಟಿವ್ ನಂಬರ್ ಆಗಿರ್ಬೋದು, ಯಾವ್ದಾದ್ರು ಟೂ ನಂಬರ್ ಇಂದ ಆಗಿರ್ಬೋದು ರಿಲೇಶನ್ಶಿಪ್ ಅನ್ನ ನಾವು ಕಂಡುಹಿಡಿತಾ ಹೋಗೋದೇ ಏನಂತಂದ್ರೆ ಡಿಫರೆನ್ಸ್ ಸೀರೀಸಿನ ಒಂದು ಮೀನಿಂಗ್. ಸೊ ಎಕ್ಸಾಂಪಲ್ ಏನೇ ಇದೆ ನೋಡಿ, 3, 6, 9, 12, 15, 18, 21. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲದ್ರಲ್ಲೂ 3 ಏನಾಗಿದೆ ಡಿಫ್ರೆನ್ಸಸ್. 3 and 6 ಮೈನಸ್ ಮಾಡಿದಾಗ ಏನ್ ಬರುತ್ತೆ 3 ಡಿಫ್ರೆಂಟ್. 6 and 9 ಮೈನಸ್ ಮಾಡಿದಾಗ 3. ಸೊ ದ ಸೀರೀಸ್ +3 ಸೀರೀಸ್ ಕಂಟಿನ್ಯೂ. 21 ನೆಕ್ಸ್ಟ್ ಏನ್ ಬರುತ್ತೆ ಯಾವ ನಂಬರ್? ಎನಿವನ್ 24. Yes, 24. In the number series with the increasing or decreasing difference, the difference between the two consecutive number is increasing or decreasing order. Here that two combination is there. So yen helutte from left to right, it may be decreasing from left to right or right to left. So you have to find out the, when you find out that, to find out the two number relationship, starting two number relation, if you know the starting two number relation, it will be know that this series is going to this line or this pattern or this sequence. To find out that one, how you got first two number. ನಾವು ಯಾವಾಗಲೂ ಈ ಸೀರೀಸ್ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಟೂ ನಂಬರ್ ನಾವು ಏನ್ ಮೈನಸ್ ಆರ್ ಪ್ಲಸ್ ಅಥವಾ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ನೋಡ್ಕೊಂಡಾಗ ಈ ಸೀರೀಸ್ ಯಾವ್ದು ಅಂದ್ರೆ ಅರ್ಥಮೆಟಿಕ್ ಅಥವಾ ಜಿಯೋಮೆಟ್ರಿಕ್ ಪ್ರೊಡಕ್ಟಿವ್ ಅಥವಾ ಡಿಫರೆನ್ಸಸ್ ಸೀಕ್ವೆನ್ಸಿಯಲ್ ಇದೆಯೋ ಯಾವ ಸೀಕ್ವೆನ್ಸಿಯಲ್ ಇದೆ ಅನ್ನೋದನ್ನ ನಾವು ಕಂಡುಹಿಡ್ಬೋದು. ಯಾವಾಗಲೂ ನಂಬರ್ ಸೀರೀಸ್ ಅಲ್ಲಿ ಫಸ್ಟ್ ಟೂ ನಂಬರ್ ಏನಿದೆಯಲ್ಲ ಅವು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ರಿಲೇಶನ್ಶಿಪ್ ಪ್ಯಾಟರ್ನ್ ನ ಸೀಕ್ವೆನ್ಸಿನ ಕಂಡುಹಿಡಲಿಕ್ಕೆ. ಸೊ ಇಲ್ಲಿ ಏನಿದೆ ಎಕ್ಸಾಂಪಲ್ 1, 2, 4, 7, 11, 16 and 22. ಸೊ ಈಗ ಫಸ್ಟ್ ಟೂ ನಂಬರ್ಸ್ ಏನು 1 and 2 ಏನಿದೆ 1 + 1 = 2 ಆಗಿದೆ. ಸೊ ಇಲ್ಲಿ ಪ್ಲಸ್ ಮಾಡ್ತಾ ಹೋಗಿದ್ದಾರೆ ಅಂದ್ರೆ 1, 2, 3, 4, 5, 6, 7, 8, 9, 10 ಹೀಗೆ ಕಂಟಿನ್ಯೂ. ಸೊ ಅದೇ ರೀತಿ 2 + 2 = 4, 4 + 3 = 7, 7 + 4 = 11, 11 + 5 = 16, 16 + 6 = 22, 22 + 7 = how much? 29. 29. See the sequence. In the number series with an increasing or decreasing difference, the difference between the two consecutive numbers is decreasing order. Here in the previous class ಏನು ಮಾಡಿದ್ವಿ ನಾವು? So in the number series with the increasing or decreasing difference, the difference between the two consecutive number is always decreasing. So ಇಲ್ಲಿ ಏನಾಗುತ್ತೆ ಅಂದ್ರೆ ನಂಬರ್ ಇನ್ಕ್ರೀಸ್ ಅಂಡ್ ಡಿಕ್ರೀಸಿಂಗ್ ಎರಡೂ ಆಗ್ತಾ ಇರುತ್ತೆ. ಸೊ ಸೀಕ್ವೆನ್ಸ್ ಆಗ್ತಾ ಇದೆ. ಸೊ ಎಕ್ಸಾಂಪಲ್ ಏನ್ ಹೇಳ್ತಾರೆ 7, 16, 24, 31, 42. ಸೊ 7 and 16 ಏನ್ ರಿಲೇಶನ್ಶಿಪ್ ಇದೆ ಮೈನಸ್ ಮಾಡಿದಾಗ +9 ಬರುತ್ತೆ. ಸೊ 16 ಮೈನಸ್ 24 ಮಾಡಿದಾಗ +18 ಬರುತ್ತೆ. ಸೊ ಇದೇ ಇಲ್ಲೇನಿದೆ 9, 8, 7, 6, 5, 4, 2, 4, 3, 2, 1 ಅಪ್ ಟು ವರ್ಗು ನಾವು ಫೈಂಡ್ ಔಟ್ ಮಾಡ್ಬೋದು. ಇದು ಮೀನ್ಸ್ ಇಲ್ಲೇ ಡಿಕ್ರೀಸಿಂಗ್ ಆರ್ಡರ್ ಆಗ್ತಾ ಇದೆ ನೋಡಿ. ಹೇಗೆ ಡಿಕ್ರೀಸಿಂಗ್ ಆರ್ಡರ್ ಆಗ್ತಾ ಇದೆ? 9, 8, 7, 6, 5 ಅಂದ್ರೆ ನಾವು ಡಿಕ್ರೀಸಿಂಗ್ ಆರ್ಡರ್ ಹೋಗ್ತಾ ಇದ್ದೇವೆ. ಇಲ್ಲಿ ಏನ್ ಮಾಡಿದ್ವಿ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ತೀವಿ. ಫಸ್ಟ್ ಎಕ್ಸಾಂಪಲ್ ನಾವು ಏನ್ ಮಾಡಿದ್ವಿ 1, 2, 3, 4, 5, 6, 7, 8, 9, 10 ಇಟ್ಸ್ ಇನ್ಕ್ರೀಸಿಂಗ್ ಆರ್ಡರ್. ಸೊ ಈ ಒಂದು ಎಕ್ಸಾಂಪಲ್ ಏನ್ ಮಾಡ್ತಾ ಇದೆ, ಈ ಎಕ್ಸಾಂಪಲ್ ಏನಾಗ್ತಾ ಇದೆ ನಂಬರ್ ಸೀರೀಸ್ ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ಅಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಹೋಗ್ತಾ ಇದೆ. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ 9, 8, 7, 6, 5 ನೆಕ್ಸ್ಟ್ 4. ಸೊ ದ ಡಿಫರೆನ್ಸಸ್ ಇಸ್ ಡಿಕ್ರೀಸಿಂಗ್ ಆರ್ಡರ್. 16 minus 24 = 18, 24 minus 31 = 7, 31 minus 37 plus is 6, 37 minus 42 = +4, 42 minus how much?
Next number 4. 4. So number is 46. 46. yes 46. Here the series is increasing order, but the sequence of the pattern, the differences of pattern in the decreasing order. 9, 8, 7, 6, 5, 4, and likewise. Next. So the division series. In this type of series, each term is divided by fixed number or a specific number pattern to get the next successive number. So ಇಲ್ಲಿ ನಿಮ್ಗೆ ಹೇಳಿದ್ರೆ ನಿಮ್ಗೆ ನಂಬರ್ ಹೇಳುವಂಗೆ ಅಂದ್ರೆ ವರ್ಡ್ ಡಿವಿಷನ್ ಸೀರೀಸ್ ಮೀನ್ಸ್ ನಾವು ಡಿವಿಷನ್ ಮಾಡೋದು. ಸೊ ಡಿವೈಡ್ ಒಂದು ಫಿಕ್ಸ್ ನಂಬರ್ ಇಂದ ನಾವು ಡಿವೈಡ್ ಮಾಡಿದ್ರೆ ಸೊ ನಮಗೆ ನೆಕ್ಸ್ಟ್ ನಂಬರ್ ನ ಎಕ್ಸಾಕ್ಟ್ ಆಗಿ ನಾವು ಕಂಡುಹಿಡಿಯಬಹುದು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಡಿವಿಷನ್ ಸೀರೀಸ್. ಸೊ ಸ್ಪೆಸಿಫಿಕ್ ನಂಬರ್ ಆಗಿರ್ಬೋದು ಅದು ಫಿಕ್ಸ್ಡ್ ನಂಬರ್. So the examples, 228, 64, 32, 16 and 18. So 128 ಅದನ್ನ ನಾವು ಎರಡರಲ್ಲೇ ಭಾಗಿಸಿದಾಗ ಅಂದ್ರೆ 64 ಬರುತ್ತೆ. ಅಂದ್ರೆ ಸೀಕ್ವೆನ್ಸ್ ನಿಮಗೆ ಗೊತ್ತಾಯ್ತು. ಅಂದ್ರೆ ಇವು ಎಲ್ಲವೂ 128, 64, 32, 16 and 18 ಎರಡರಿಂದ ಭಾಗಿಸ್ತಾ ಹೋದ್ರೆ you will find out. ನೆಕ್ಸ್ಟ್ ನಂಬರ್ ಏನು ಆಗ್ಬೋದು? 8 ನೆಕ್ಸ್ಟ್ ನಂಬರ್ 4. Yes, 4. Yes, 4. Yes, okay. Good. Next type of is square or cube series. So ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇವಾಗ ನೀವು ಇಷ್ಟು ಡಿಫ್ರೆಂಟ್ ಎಕ್ಸಾಂಪಲ್ಸ್ ಅನ್ನು ನೋಡಿದಾಗ ಅಥವಾ ಟೈಪ್ಸ್ ಆಫ್ ನಂಬರ್ ಸೀರೀಸ್ ನೋಡಿದಾಗ ನಿಮ್ಗೆ ಏನು ಕಾಮನ್ ಆಗಿ ಕಂಡಿರೋದಂದ್ರೆ ಟೇಬಲ್ಸ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ಲಸ್ ಆರ್ ಮೈನಸ್ ಅಥವಾ ಡಿವಿಷನ್ ಮಾಡ್ಲಿಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅನ್ನೋದು ಸ್ಕ್ವೇರ್ ಅಂಡ್ ಕ್ಯೂಬ್ ಸೀರೀಸ್ ಕೂಡ ಎಷ್ಟು ಹೆಲ್ಪ್ ಅನ್ನೋದನ್ನ ನಿಮ್ಗೆ ಈ ಒಂದು ಟೈಪ್ಸ್ ಆಫ್ ನಂಬರ್ ಸೀರೀಸ್ ನೋಡ್ತಾ ಹೋದಾಗ ನಿಮ್ಗೆ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಆಗೇ ಇರುತ್ತೆ. ದಿಸ್ ಟೈಪ್ ಆಫ್ series progressive with a squaring or cubing of the numbers. ಅದು ಸ್ಕ್ವೇರಿಂಗ್ ಆಗಿರ್ಬೋದು, ಕ್ಯೂಬಿಂಗ್ ಇಲ್ಲ ಮಿಕ್ಸ್ಡ್ ಕೂಡ ಕೇಳ್ತಾರೆ. ಸೊ ಏನಂದ್ರೆ ಸ್ಕ್ವೇರ್ ರೂಟ್ ಪ್ಯಾಟರ್ನ್ ವಿತ್ ಇನ್ಕ್ಲೂಡಿಂಗ್ ಕ್ಯೂಬಿಂಗ್ ಪ್ಯಾಟರ್ನ್ ಆಲ್ಸೋ ಕೇಳ್ತಾರೆ. ಸೊ ಎರಡು ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇದೆ ಅದು ಹೇಳ್ತಾ ಇರ್ತಾನೆ. ಇವಾಗ ಎಕ್ಸಾಂಪಲ್ ಸ್ಕ್ವೇರಿಂಗ್ ಗೆ ಸ್ಕ್ವೇರ್ ಸೀರೀಸ್ ಗೆ ಎಕ್ಸಾಂಪಲ್ 4, 60, 36, 64, 100. ಸೊ ನಿಮ್ಗೆ ಹೇಳ್ದಂಗೆ ಸ್ಕ್ವೇರ್ ರೂಟ್ ಅದ ಟೇಬಲ್ ಇದೆಲ್ಲ ನಿಮ್ಗೆ ನಾನು ಆಗ್ಲೇ ತೋರಿಸಿದೆಲ್ಲ ಟೇಬಲ್. ಸೊ for the square root 2 square and next 16 is there. 16 is 4 square. Next 36 is the 6 square and the next 16 the 100 is 10 square. So the pattern is two square, 4 square, 6 square, 8 square means 64 means 8 square, 10 square. So next one you have anybody? 10 square means 2, 4, 6, 8, 10 means next 12. 12 square means how much? 144. Yes. Next cube series. 1, 8, 64, 125, 216, 343. So 1 cube, 2 cube, 3 cube means 3 cube means 27, 4 cube means 64, 5 cube means 125, 6 cube means 216. So 7 cube means how much? 7 cube. And the table. 7. Okay, 7 cube is 343. So 7 cube is 343. So now the last one is mixed series. In this type of more than one series pattern is involved. Generally these type of questions are getting complicated. ಇವು ಸ್ವಲ್ಪ ಇಲ್ಲಿ 2, 3 ಇರೋದ್ರಿಂದ ಸೊ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಮಿಕ್ಸ್ಡ್ ಸೀರೀಸ್ ಅಲ್ವಾ. ಸೊ ಮಿಕ್ಸ್ಡ್ ಅಲ್ಲಿ
sometime take more time, two pattern ನ ಕಂಡುಹಿಡಿಬೇಕಾಗುತ್ತೆ. ಯಾಕಂದ್ರೆ ಒಂದ್ ಸ್ಕಿಪ್ ಮಾಡಿ ಒಂದ್ ಬಿಟ್ಟು ಒಂದ್ ನೆಕ್ಸ್ಟ್ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಕಂಟಿನ್ಯೂಸ್ ಆಗಿರ್ಬೋದು. ನಾವು ಇದುವರೆಗೂ ನೋಡಿದಂತ ಟೈಪ್ಸ್ ಗಳಲ್ಲಿ ಏನಾಯ್ತು, ನಾವು ಸ್ಟಾರ್ಟಿಂಗ್ 2 ನಂಬರ್ ನ ತೆಗೆದುಕೊಂಡು ನಾವು ಏನ್ ಮಾಡ್ತಾ ಇದ್ವಿ, ರಿಲೇಶನ್ಶಿಪ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಮಿಕ್ಸ್ಡ್ ಸೀರೀಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಪ್ಯಾಟರ್ನ್ ಕೂಡ ಸ್ವಲ್ಪ ಕ್ಲಿಸ್ಟಿ ಆಗಿರುತ್ತೆ. ಸೊ ಆ ಪ್ಯಾಟರ್ನ್ ನಾವು ತಿಳಿಯಬೇಕಾಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಏನಿದೆ, 61, 72, 60, 73, 59, 74, 58, 75. ಈ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಕ್ಲಿಷ್ಟಿ ಅನಿಸ್ತೇ ಇರ್ಬೋದು. ಬಟ್ ಇದೇ ಸೀಕ್ವೆನ್ಸ್ ಇಟ್ಕೊಂಡು ನಾವು ಬೇರೆ ರೀತಿ ಕ್ವಶನ್ ಕೇಳಿದಾಗ ಆ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಆದ್ರೂ ಕೂಡ ನೀವು ಯಾವ ರೀತಿ ಈ ಮಿಕ್ಸ್ಡ್ ಸೀರೀಸ್ ಅನ್ನ ಫೈಂಡ್ ಔಟ್ ಮಾಡೋದು ನಿಮ್ ಹೇಗೆ ಅನ್ನೋದನ್ನ ನೀವು ಈಸಿಯಾಗಿ ಅದನ್ನ ನೋಡ್ಬಿಟ್ರೆ ಅರ್ಥ ಆಗಿದೆ. ಸೊ ಅದನ್ನ ನೀವು ಒಂದ್ ಕಡೆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಸೆಕೆಂಡ್ ನಂಬರ್ ಆಗಿರ್ಬೋದು, ಫೋರ್ತ್ ನಂಬರ್ ಆಗಿರ್ಬೋದು, ಅಂಡ್ 6th ನಂಬರ್ ಆಗಿರ್ಬೋದು, ಫಸ್ಟ್, ಥರ್ಡ್ ಮತ್ತೆ 5th ಕೂಡ ಡಿಗ್ರೀಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ. ಸೊ ಹೇಗೆ ಅನ್ನೋದನ್ನ ರಿಲೇಶನ್ಶಿಪ್ ಇವಾಗ ನಾವಿಲ್ಲಿ ಏನ್ ಮಾಡೋದು, ಡೈರೆಕ್ಟ್ ನಾವು ನೆಕ್ಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ 2 ನಂಬರ್ ತಗೋತಾ ಇದೀವಿ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಮಿಕ್ಸ್ಡ್ ಸೀರೀಸ್ ಇರೋದ್ರಿಂದ ಇಲ್ಲಿ ನಾವು ಒಂದನ್ನ ಬಿಟ್ಟು ಇನ್ನೊಂದು ತಗೋಬೇಕು, ಅದ್ರ ನೆಕ್ಸ್ಟ್ ತಗೊಳಕ್ ಬರುತ್ತೆ. ಸೊ ಹಾಗೆ ಈಗ ಒಂದರಿಂದ ಥರ್ಡ್ ಪ್ಲೇಸ್, 1 ಪ್ಲೇಸ್ ಅಂಡ್ ಥರ್ಡ್ ಪ್ಲೇಸ್ ನ 61 ಮೈನಸ್ 60 ಅಂದ್ರೆ -1, ಅಲ್ಲೊಂದು ಪ್ಯಾಟರ್ನ್ ಇದೆ. ಸೊ ಅಲ್ಲೊಂದು 60 -1 is equal to 59. 59 minus 58. So 59 next to what? 58 next ಯಾವ್ದು ಬರುತ್ತೆ ಸೀರೀಸ್? 57. 57. ಓಕೆ, ಸೆಕೆಂಡ್ ಸೀರೀಸ್ ಮೇಲ್ಗಡೆ ನೋಡಿ. ಇವಾಗ ಮೇಲ್ಗಡೆ ಅಂದ್ರೆ 72 and 73 ಯಾವ ರಿಲೇಶನ್ಶಿಪ್ ಅಲ್ಲಿ ಇದೆ ಅಂದ್ರೆ, ಒಂದ್ ಕಡೆ ಮೈನಸ್ ಆರ್ಡರ್ ಹೋಗ್ತಾ ಇದೆ, ಇನ್ನೊಂದು ಪ್ಲಸ್ ಆರ್ಡರ್. ಸೇಮ್ 72 plus 1 is equal to 73, 73 plus 1 is equal to 75, 74 plus 1 is equal to 75, 75 plus 1 is equal to 76. Those series is like this. Okay. ನಿಮ್ಗೆ ಯಾರಾದ್ರೂ ಡೌಟ್ ಇದೆಯಾ ಈ ಟೈಪ್ಸ್ ಆಫ್ ನಂಬರ್ ಸೀರೀಸ್ ಅಲ್ಲಿ? ಎನಿಬಡಿ? Anyone? Any doubt? ಸರ್, ಈ ವರ್ಡ್ ಡಾಕ್ಯುಮೆಂಟ್ ಶೇರ್ ಮಾಡ್ತೀರಾ ಸರ್? ಲಾಸ್ಟಿಗೆ ನೋಟ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಡಿವಿಷನ್ ಸೀರೀಸ್ ಹೇಳಿ ಇನ್ನೊಂದ್ಸತಿ. ಯಾವುದು ಡಿವಿಷನ್ ಸೀರೀಸ್ ಕೇಳಿಸ್ತಲ್ಲ? ಯಾವುದು ಡಿವಿಷನ್ ಸೀರೀಸ್? ಡಿವಿಷನ್ ಸೀರೀಸ್. ಓಕೆ. Division series ಇದೆಯಲ್ಲ, in this type of series each term is divided by a fixed number or a specific number pattern to get the next successive number. ಏನಂತಂದ್ರೆ ಒಂದು ಫಿಕ್ಸ್ಡ್ ನಂಬರ್, ಅದು ಈಗ 2 ಎರಡರಿಂದನೇ ಡಿವೈಡ್ ಆಗುತ್ತೆ, 4 ಎರಡರಿಂದ ಡಿವೈಡ್ ಆಗೋದು ಫಿಕ್ಸ್ಡ್ ನಂಬರ್. ಓಕೆನಾ? ಸೊ ಟರ್ಮ್ ಇಸ್ ಫಿಕ್ಸ್ಡ್ ಆರ್ ಸ್ಪೆಸಿಫಿಕ್ ನಂಬರ್. ಓಕೆ, 35 ನ 7 ಇದ್ರ ಕೂಡ 5 ನ ಡಿವೈಸಿಬಲ್ ಆಗುತ್ತೆ, ಅದು ಒಂದು ಸ್ಪೆಸಿಫಿಕ್ ನಂಬರ್ ಆಗಿರ್ಬೋದು 35. ಓಕೆ, ಆ ರೀತಿ ಒಂದು ನಂಬರ್ ಅನ್ನ ಸಕ್ಸಸ್ಫುಲ್ ಆಗಿ ನಾವು ಡಿವೈಡ್ ಮಾಡಿ ನೆಕ್ಸ್ಟ್ ನಂಬರ್ ಅನ್ನ ಕಂಡುಹಿಡಿದ್ರೆ ಡಿವಿಸಿಬಲ್ ಸೀರೀಸ್ ಇನ ರೂಲ್ಸ್. ಓಕೆನಾ? ಎಕ್ಸಾಂಪಲ್ಸ್ ಏನ್ ಹೇಳುತ್ತೆ, 128, 64, 32, 16 and 18. ಸೊ ಏನ್ ಡಿಫ್ರೆನ್ಸ್ ಇದೆ, ಇದನ್ನ ಅವರು ಎರಡರಲ್ಲೇ ಭಾಗಿಸ್ತಾ ಹೋಗಿದ್ದಾರೆ. ಸೊ 128 divided by 2. ಸೊ ಎರಡರಲ್ಲೇ ಭಾಗಿಸಿದಾಗ 64 ಬರುತ್ತೆ. 64 ಅನ್ನ ಮತ್ತೆ ಎರಡರಲ್ಲೇ ಭಾಗಿಸ್ತಾರೆ 32 ನಾನು ಎರಡರಲ್ಲೇ ಮತ್ತೆ ಭಾಗಿಸಿದಾಗ 16 ಬರುತ್ತೆ. 16 ಅನ್ನ ಮತ್ತೆ ಎರಡರಲ್ಲೇ ಭಾಗಿಸಿದಾಗ 8 ಬರುತ್ತೆ. 8 ನ ಎರಡರಲ್ಲೇ ಭಾಗಿಸಿದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ? 4. ಎಸ್, 4. 4ನ್ನ ಮತ್ತೆ ಭಾಗಿಸಿದಾಗ 2 ಬರುತ್ತೆ. ಲಾಸ್ಟ್ ಅಲ್ಲಿಗೆ ಎಂಡ್, ಮತ್ತೆ ಸೀರೀಸ್ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸೊ ನಾವು ಹ್ಯಾವ್ ಟು ಕಮ್ ಟು ಎಂಡ್ ಸೀರೀಸ್. ಅಲ್ಲಿಗೆ ಎಂಡ್ ಬಂದಿ ಪ್ಯಾಟರ್ನ್. ಸೊ ನೆಕ್ಸ್ಟ್ is 4 and again last is 2. This is the divisible series. Anybody?
Any doubt? Okay. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ಸ್ ಇವೇನ್ ಟೈಪ್ಸ್ ಆಫ್ ಸೀರೀಸ್ ಇದೆಯಲ್ಲ, ಸೊ ಈ ಕುರಿತು ಎಕ್ಸಾಂಪಲ್ಸ್ ಸಮೇತ ನಾವು ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಸೊ ಯಾವುದು ಹೇಗೆ ಏನು ಅಂತ. ನಾವು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದಷ್ಟು ನಮ್ಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಕಂಟಿನ್ಯೂ ಮಾಡ್ತೀರಾ ಮೇಡಮ್? ಹಾ, ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ರಮೇಶ್. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ, ದೃಶ್ಯತೆ ಖಲು? ದೃಶ್ಯತೆ ಬಗ್ಗೆ. ದೃಶ್ಯತೆ. ಅದ್ಯಾಪಿ ವೈದಿಕ ಸಂಹಿತ ಯದಸ್ತಿ ಋಗ್ವೇದ ಸಂಹಿತಾಂ ಕೃತಂ ಪೂರ್ವತನ ಪಾಠೆ ಅಪಿ ತದೇವ ಕೃತಂ ತದೇವ ಅಗ್ರೆ ಗಚ್ಚಾಮಃ. किं किं जातं ऋक्प्रातिशाख्यं कृतम्, अष्टकक्रमः अपि कृतं. मंत्र इति शब्दस्य अर्थमपि कृतं खलु? ದೇವತಾ ವಿಷಯ ಅಪಿ ಕೃತಂ. ಇದು ಸ್ವಲ್ಪ ಕನ್ನಡದಲ್ಲಿ ಹೇಳಕ್ಕಾಗತ್ತಾ ಇದು? ಯಾವುದು ವೇದವನ್ನ? ಹಾ ಹೌದು, ಇವಾಗ ತೋರಿಸ್ತಾ ಇದ್ರಲ್ಲ ಶತಪಥ ಶ್ರುತೌ ಶತಪಥ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ. ಅಲ್ಲಿ ದೇವತೆಗಳ ವಿಭಾಗವನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ, ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತ ಭಾಗ ಮಾಡಿದ್ದಾರೆ. 33 ಕೋಟಿ ಹೇಳ್ತೀವಲ್ಲ, ಅದನ್ನ ಈ ರೀತಿ ವಿಭಾಗ ಮಾಡಿದ್ದಾರೆ. ಮೂಲ ವಿಭಾಗ ಹೇಗಿದೆ? ಪೃಥ್ವಿ ಸ್ಥಾನೀಯ, ದ್ವಿಸ್ಥಾನೀಯ, ಅಂತರಿಕ್ಷ ಸ್ಥಾನೀಯ ಅಂತೇಳಿ ಮಾಡ್ಬಿಟ್ಟಿದ್ದೇವೆ. ಅದರಲ್ಲಿ ಶತಪಥ ಬ್ರಾಹ್ಮಣದಲ್ಲಿ ಈ ರೀತಿ ಒಂದು ಸಿಗತ್ತೆ. ಎಲ್ಲಿ ಸಿಗತ್ತೆ ಅಂತ ಕೇಳ್ಬೋದಷ್ಟೇ. ಕೇಳೋದು ಹೀಗೇನೆ, ವಿಭಾಗ ಕ್ರಮ ಮಾಡಿದ್ರೆ 33 ಕೋಟಿ ಅಂದ್ರೆ ವಿಧಗಳು ಅಂತ ಅರ್ಥ. ಶತಪಥ ಬ್ರಾಹ್ಮಣದಲ್ಲಿ ರೀತಿ ಯಾವ್ದಿರ್ಬೋದು ಕೇಳ್ತಾರೆ. ಅವಾಗ ಅಷ್ಟಾವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ ಅಂತ ಬರಿಬೇಕಾಗತ್ತೆ. ಅದಾದ್ಮೇಲೆ ಋಗ್ವೇದ ಹೇಳಿದ್ವಿ ನಾವು. ಋಗ್ವೇದಸ್ಯ ಋಷಯಃ ಪ್ರಥಮ ಮಂಡಲಂ ಯತ್ ಕೃತಂ ತಸ್ಯ ಶತಾರ್ಚಿ ಮಂಡಲಂ ಇತ್ಯಪಿ ಏಕಂ ನಾಮಧೇಯಂ ಅಸ್ತಿ. ತತ್ರ ಶತಾರ್ಚಿನಃ ಇತಿ ಶತಾಧಿಕಂ ವಾ ಭವತು ನ್ಯೂನ್ಯಶತಂ ಅಪ್ರಾಕ್ಸಿಮೇಟ್ಲಿ ಇತಿ ವದಂತಿ ಖಲು. ತದ್ವತ್ ಶತ अर्चिनः ऋषयः मन्त्रद्रष्टारः तस्मिन् मण्डले अस्ति. तस्मात् प्रथममण्डलस्य अपरं नाम शतार्चिमण्डलम् इत्यपि अस्ति. तदनन्तरं मध्यमाः इति वदन्ति. शतार्चिनः मध्यमाः क्षुद्रसूक्तमहासूक्ताश्च इति त्रिधा विभागत्रयं कात्यायनेन प्रस्तुतं. कात्यायन इति पूर्वे यद् ऋषिः अस्ति तेन एतद् विभागः कृतम्. प्रथममण्डलस्य शतार्चिनः इति, मध्यमाः द्वितीयमण्डलादारभ्य अष्टमण्डलं यावत् ये मन्त्राः यैः ऋषिभिः दृष्टाः ते माध्यमाः इति वदन्ति. तदनन्तरं दशमण्डले किम् अस्ति? क्षुद्रसूक्तमहासूक्ताक्ष सूक्ताश्च इति उक्तं. क्षुद्र इत्युक्ते अल्पम् इत्येव अर्थः, न तु भिन्नार्थं ध्वननम् अत्र न कृतं. यथा
उक्त अनुक्त दुरुक्तानां चिन्ता यत्र प्रवर्तते तद्वार्तिकम् इत्याहुः इति एकं श्लोकम् अस्ति। वार्तिकस्य लक्षणम् उक्तं तेन। तत्र किम् उक्तम्? उक्तानां पाणिनिना उक्तानां पाणिनिना अनुक्तानां पाणिनिना दुरुक्तानां नास्ति। काठिन्येन उक्तमिति भिन्नार्थं स्वीकरणीयं खलु। तद्वत् अत्रापि क्षुद्र इति शब्देन स्वल्पम् इत्येव स्वीकरणीयम्, अल्प इत्येव स्वीकरणीयम्। नवममण्डलयोः केषुचित् सूक्तेषु स्वल्पा एव मन्त्राः अस्ति, केषुचित् सूक्तेषु बहवः मन्त्राः पठिताः सन्ति। तस्मात् अनयोः मण्डलयोः दशम मण्डलयोः अत्यल्पमन्त्राणां द्रष्टारः प्रभुतमन्त्राणां च द्रष्टारो ऋषयः सन्ति। तस्मात् क्षुद्रसूक्तमहासूक्ताः इति विभागं कृतम्। प्रथमतः प्रथममण्डलस्य शतार्चिनः इति उक्तं। तद्मण्डले शतमन्त्रद्रष्टारः आगच्छन्ति। माध्यमाः इति उक्तं। द्वितीयमण्डलादारभ्य अष्टममण्डलपर्यन्तं ये ऋषिभिः तत्तद् मन्त्रद्रष्टारः सन्ति, दृष्टाः सन्ति, तद् माध्यमा इति उच्यन्ते। तदनन्तरं नवमदशममण्डलस्य क्षुद्रसूक्तमहासूक्त इति नामधेयं कात्यायनेन दत्तम्। अवगतं वा? ऋषि इति शब्दस्य निष्पत्तिः एकवारं पश्यामः। ऋषति पश्यति इति ऋषिः। ऋषति पश्यति इति व्याकरणानुसारं ऋष् गतौ धातु युगुपदाधात् कित् इत्यनेन औणादिकसूत्रेण इनि प्रत्ययम् आगच्छति। ऋषि इति शब्दः निष्पत्तिः भवति। यास्काचार्यः भिन्नमेव तस्य भिन्नं निर्वचनं कृतमस्ति। निरुक्ते एतत् प्राप्नोति। किं कृतं पश्यतु। साक्षात् कृद्धर्माणः ऋषयो बभूवुः। कृद्धर्माणः ऋषयो बभूवुः। ते अवरेभ्यो असाक्षात् कृतधर्मेभ्यः उपदेशेन मंत्रात् संपादुः। उपदेशाय ग्लायन्तो अवरे बिल्मग्रहणाय इमं ग्रन्थं समाम्नासिषु वेदञ्च वेदाङ्गानि च इति निरुक्तं। निरुक्ते उक्तमस्ति। निरुक्ते अर्थं किं? साक्षात् कृतधर्माणः ऋषयो बभूवुः। प्राचीन ऋषयः ये सन्ति ते स्वकीयेन तपोबलेन धर्मस्य यद्यत् मन्त्राः सन्ति तत्सर्वं साक्षात्कारं कृतवन्तः, स्वयमेव कृतवन्तः। ते अवरेभ्यः तदनन्तरम् अर्वाचीनम् इति वदन्ति। अर्वाचीन ऋषयः किं भवति? तेषां मनस्थितिः का आसीत् इत्युक्ते धर्मस्य साक्षात् दर्शनं कर्तुं न शक्नुवन् कालभेदात्। तदनन्तरम् अपरकालिकादीनां ऋषीणाम् एतद् शक्तिहीनतां दृष्ट्वा दयावशेन ये ऋषयः पूर्वे सन्ति, द्रष्टारः सन्ति, तैः मन्त्राणाम् उपदेशेन मन्त्रात् सम्पादु। तेभ्यः ग्रन्थतो वा अर्थतो वा उभय प्रकारेण वा तद् उपदेशं कृतं। तादृशं सम्पादनं कृतं। तदनन्तरम् अर्वाचीन ग्रन्थरूपेण अर्थरूपेण कृतवन्तः। तत्पश्चात् तदनन्तरं यद् आगतं ते धर्मदर्शने कृतकार्यः अभवन्। अतः श्रवणान्तरदर्शनयोग्यता सम्पादनेन एतेषां ऋषीणां किम् उक्तम्? उपयुक्ताभिधाः कृतर्षिः इति
तदनन्तरं सर्वग्रन्थं सम्पादय ग्रन्थमूलकत्वेन अभ्यासं कृत्वा कण्ठपाठं वा कृत्वा सर्वं ज्ञातम् इति वदन्ति। पूर्वे तादृशः नास्ति। ऋग्वेदकालं यद् सत्ययुगं भवति, कृतयुगम् इति भवन्ति, तत्र साक्षात् मन्त्रद्रष्टारः सन्ति। तदनन्तरम् उपदेशेन प्राप्त ऋषयः सन्ति। तदनन्तरं ग्रन्थमूलकात् प्राप्तवन्तः। एतदेव अर्थः। ते एव श्रुतर्षय उपदेशेन प्राप्त्वा लोकहिताय ग्रन्थं वेदाङ्गानि ग्रन्थरूपं लिखितमिति निरुक्तकारमतः। तदनन्तरं ಮೇಡಮ್ ಅದು ಋಷತಿ ಕೋರ್ಥ ಬೇಕಾ? ऋषति पश्यति इति ऋषिः तगोळि। ऋषुधातोः इगुपदादात् खित् इत्यनेन सूत्रेण इति औणादिकसूत्रेण इनि प्रत्ययं ऋषि इति शब्दः निष्पत्तिः भवति। एतद् यास्काचार्यमतमस्ति। एतद् तदनन्तरम् एकैकं द्वितीयमण्डलं मुख्यलेखनीयं खलु। द्वितीयमण्डलस्य ऋषिः भवति गृत्स्नमदः। गृत्समदः। तृतीयमण्डलस्य विश्वामित्रः। चतुर्थ यद्भवति चतुर्थी भवति तत्र चतुर्थमण्डलस्य वामदेवः। पञ्चमस्य अत्रि। षष्ठस्य भारद्वाजः। सप्तमे वसिष्ठः। अष्टममण्डलस्य कण्वः इति कृतं। तस्य ऋषयः ते तस्य वंशजाः ये सन्ति तैः एव तत्तद्मन्त्र तत्र साक्षात्कृतमन्त्राणां सङ्कलनं भवति। तस्मात् तृतीयमण्डलं गृत्स्नमदमण्डलम् इत्यपि वक्तुं शक्यम्। एतत् कारणात् एव अतिवैज्ञानिकी मण्डलक्रमः इति वदन्ति। विश्वामित्रः, वामदेवः, एतत् यथाक्रमं ज्ञातव्यम्। तावदेव। तदनन्तरं शाखा अस्ति। ಮೇಡಮ್ ಮಧುಚ್ಛಂದ ಅಗ್ನಿಸೂಕ್ತದಲ್ಲಿ ಪ್ರಥಮ ಮಂಡಲ. ಅಂದ್ರೆ 9, 10ನೇ ಮಂಡಲ ಯಾರು? ಅದರಲ್ಲಿ ಎಲ್ಲರೂ ಬರ್ತಾರೆ. ತುಂಬಾ ಕಮ್ಮಿ ಅದು. ಇಲ್ವೇ ಇಲ್ಲ. ಅಷ್ಟಮದವರೆಗೂ ಮಾತ್ರ ಕರೆಕ್ಟ್ ಆಗಿ ಋಷಿ ಮುನಿಗಳದನ್ನ ವಂಶನ ಹೇಳ್ಬೋದು. ಮೊದಲನೇದಕ್ಕೆ ಶತಾರ್ಚಿ ಅಂತ ಹೇಳಿದೇವೆ. ಅದಕ್ಕೆ ಕೊನೆಯದಕ್ಕೆ ನಿಮ್ಗೆ ಕ್ಷುದ್ರ ಮಹಾಸೂಕ್ತಾಶ್ಚ ಅಂತ ಹೆಸರು ಕೊಟ್ಟಿರೋದು. ಒಂದೊಂದಕ್ಕೊಂದೊಂದು ಋಷಿ ಇದ್ದಾರೆ. ಒಂದೊಂದು 5-6 ಒಂದೇ ಬರ್ದಿರೋ ಋಷಿ ಇರ್ಬೋದು. ವ್ಯವಸ್ಥೆ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ. ಓಕೆನಾ? ನೆಕ್ಸ್ಟ್ ಶಾಖಗಳನ್ನು ನೋಡೋಣ. ಶಾಕಲ ಶಾಖ 5 ಇದೆ ಒಟ್ಟು. ವಾಷ್ಕಲ, ಭಾಷ್ಕಲ ಯಾವ್ದಾದ್ರು ತಗೊಳ್ಳಿ. ಆಶ್ವಲಾಯನ ಶಾಖ, ಶಾಂಖಾಯನ ಶಾಖ, ಮಂಡೂಕಾಯನ ಶಾಖ ಅಂತೇಳಿ 5 ಶಾಖಗಳಿದೆ. ಇನ್ನು ಬ್ರಾಹ್ಮಣ ಗ್ರಂಥ ಯಾವುದು ಅಂತ ಹೇಳಿದ್ರೆ ಐತರೇಯ, ಕೌಶೀತಕಿ ಅಂತ ಹೇಳ್ತೇವೆ. ಐತರೇಯ ಎಲ್ಲೆಲ್ಲಿ ಬಂದ್ರು ಋಗ್ವೇದ ಅಂತ ಇಟ್ಕೊಳ್ಳಿ. ಶಾಂಖಾಯನ, ಕೌಶೀತಕಿ. ಆರಣ್ಯ ಗ್ರಂಥಗಳು ಅಷ್ಟೇ ಶಾಂಖಾಯನ, ಐತರೇಯ ಅಂತ ಹೇಳ್ತೇವೆ. ಉಪನಿಷತ್ತಲ್ಲೂ ಐತರೇಯ ಉಪನಿಷತ್ ಇದೆ, ಕೌಶೀತಕಿ ಉಪನಿಷತ್ ಇದೆ, ಮಂತ್ರೋಪನಿಷತ್ ಅಂತಾನೂ ಇದೆ. ಯಾವ್ದು ಸಿಕ್ಕಿಲ್ಲ, ಯಾವ್ದು ಸಿಕ್ಕಿದೆ ಉಪನಿಷತ್ ಟೈಮ್ ಬಂದಾಗ ಹೇಳೋಣಂತೆ. ಇದಿಷ್ಟು ಗೊತ್ತಾಯ್ತಾ? ಕನ್ನಡದಲ್ಲಿ ಹೇಳ್ಬೇಕಾ? ಧನಲಕ್ಷ್ಮಿ ಹೇಳಿ ಮೇಡಮ್. ಋಷಿಗತೌ ಧಾತು. ಓಕೆನಾ? ಋಷಿಗತೌ ಧಾತು ತಗೊಳ್ಳೋಣ. ಅಲ್ಲಿಂದ ತಾನೆ ಇದು ಆಗಿದೆ.
ಋಗ್ವೇದ ಹೇಳ್ತೀವಲ್ಲ, ಏನು ಋಗ್ವೇದ ಹೇಳಿದ್ರೆ ರುಚಿ ಅನ್ನೋ ಶಬ್ದಕ್ಕೇನು? ಋಗ್ವೇದ ಗೊತ್ತಾಯ್ತು. ರುಚ್ಯತೆ ಸ್ತೂಯತೆ ಅನಯ ಇತಿ ಋಗ್ವೇದ. ರುಚಾನಾಂ ಸಂಗ್ರಹ ಏವ ಋಗ್ವೇದ. ದೇವತಾ ಸ್ತುತಿಪರಕ ಮಂತ್ರಾಣಾಂ ಸಂಗ್ರಹ ಸಂಕಲನಮೇವ ಋಗ್ವೇದ ಸಂಹಿತಾ ಇತಿ ವದಂತಿ. ಋಗ್ವೇದದ ಋಷಿಗಳನ್ನ ಕಾತ್ಯಾಯನರು, ಮಹರ್ಷಿ ಕಾತ್ಯಾಯನರು, ಇವರನ್ನ ನಾವು ವಾರ್ತಿಕದ ಕಾತ್ಯಾಯನದ ಅದೆಲ್ಲ ಹೇಳಕ್ ಬರೋದಿಲ್ಲ. ಎಷ್ಟೊಂದು ಕಾತ್ಯಾಯನರು ಬರ್ತಾರೆ, ಇವ್ರು ಯಾರೋ ಬೇರೆ ಇರ್ಬೇಕು. ಬೇರೆನಾ ಅವ್ರನ್ನ ನಮಗ್ ಗೊತ್ತಿಲ್ಲ. ನಿಮ್ಗೆ ಅದು ಕ್ವಶನ್ಸ್ ಏನಾದ್ರು ಬಂದ್ರೆ, ಯಾಕೆಂದ್ರೆ ಪಾಣಿನಿ ಬರ್ದಂತ ವ್ಯಾಕರಣಕ್ಕೆ ಬರ್ದಂತ ವಾರ್ತಿಕಕ್ಕೂ ಕೂಡ ಕಾತ್ಯಾಯನ, ಅವ್ರ ಹೆಸರು ಕೂಡ ಕಾತ್ಯಾಯನ. ಆಮೇಲೆ ಇನ್ನೊಂದು ವರರುಚಿ ಅಂತ ಸೇರ್ಸ್ಕೊತೇವೆ. ಏನ ಅವರು ಈ ಋಗ್ವೇದ ಋಷಿಗಳನ್ನ ಮುಖ್ಯವಾಗಿ ಮೂರು ವಿಭಾಗವನ್ನ ಮಾಡ್ತಾರೆ. ಮೊದಲನೇದು ಶತಾರ್ಚಿನಃ ಅಂತ ಕರೀತಾರೆ. ಎರಡನೇ ಗುಂಪನ್ನ ಮಾಧ್ಯಮಾಹ ಅಂತ ಕರೀತಾರೆ. ಮೂರನೇದು ಕ್ಷುದ್ರ ಸೂಕ್ತ ಮಹಾಸೂಕ್ತಾಶ್ಚ ಅಂತ ಕರೀತಾರೆ. ಶತಾರ್ಚಿನಃ ಪ್ರಥಮ ಮಂಡಲಕ್ಕೆ ಮಾತ್ರ, ಅದಕ್ಕೆ ಇದನ್ನ ಶತಾರ್ಚಿ ಮಂಡಲ ಅಂತಾನೂ ಹೆಸರು ಇದೆ. ಪ್ರಥಮ ಮಂಡಲಕ್ಕೆ, ಋಗ್ವೇದಸ್ಯ ಪ್ರಥಮ ಮಂಡಲಸ್ಯ ಅಪರಂ ನಾಮ ಕಿಂ ಕೇಳ್ಬೋದು. ಶತಾರ್ಚಿ ಮಂಡಲಂ ಅಂತ ಕರಿತೇವೆ. ಯಾಕೆ ಅಂದ್ರೆ 100ಕ್ಕೆ ಹತ್ತತ್ರವಾಗಿ ಋಷಿಗಳು ಕಂಡುಕೊಂಡಂತ, ಸಾಕ್ಷಾತ್ಕಾರ ಮಾಡ್ಕೊಂಡಂತ ಮಂತ್ರಗಳ ಸಂಕಲನ ಅಲ್ಲಿ ಬರುತ್ತೆ. 100ಕ್ಕಿಂತ ಕೆಲವು ಕಡೆ ಹೆಚ್ಚು, ಒಂದೊಂದ್ ಕಡೆ ಹೆಚ್ಚು ತೋರಿಸ್ತಾರೆ, ಒಂದ್ 2-3 ಕಮ್ಮಿ ಅಂತಾನು ತೋರಿಸ್ತಾರೆ. ಹಾಗಾಗಿ ಅದನ್ನ ಶತಾರ್ಚಿ ಮಂಡಲಂ ಅಂತ ಕರೀತಾರೆ. 100 ಋಷಿಗಳಿಂದ ನೋಡಲ್ಪಟ್ಟದ್ದು ಮಂತ್ರಗಳ ಸಂಕಲನ ಹೇಳ್ಬೋದು. ಇನ್ನು ಮಾಧ್ಯಮಾಹ, ಮಧ್ಯದಲ್ಲಿ ಯಾವ್ದಿದೆ, ದ್ವಿತೀಯದಿಂದ ಅಷ್ಟಮ ಮಂಡಲದವರೆಗೆ ಆ ವಂಶಗತ, ಆ ಋಷಿ ಅವ್ರ ವಂಶದವ್ರು ಮಾತ್ರ ಕಂಡುಕೊಂಡಂತ ಮಂತ್ರಗಳ ಸಂಕಲನ ಇದೆ. ಈಗ ತೃತೀಯದಲ್ಲಿ ನೋಡಿದ್ವಿ ನಾವು ವಿಶ್ವಾಮಿತ್ರ ಅವರು ನೋಡಿದಂತ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಮಂತ್ರಗಳ ಸಂಕಲನ ಅವ್ರ ವಂಶಜರು ಮಾಡ್ಕೊಂಡಂಥದ್ದು ಎಲ್ಲ ಒಂದು ಗುಂಪಲ್ಲಿದೆ. ಹಾಗಾಗಿ ದ್ವಿತೀಯ ಮಂಡಲದಿಂದ 8ನೇ ಮಂಡಲದವರೆಗೂ ನಿಮ್ಗೆ ಮಾಧ್ಯಮಾಹ ಅಂತ ಕರೀತಾರೆ. ಇನ್ನು 9, 10ನೇದನ್ನ ನಾವು ಕ್ಷುದ್ರ ಸೂಕ್ತ ಮಹಾಸೂಕ್ತ ಅಂತ ಕರೀತೇವೆ. ಯಾಕೆ ಅಂದ್ರೆ ಕೆಲವು ಸೂಕ್ತದಲ್ಲಿ ಸ್ವಲ್ಪ ಮಂತ್ರಗಳು, ಕೆಲವು ತುಂಬಾ ಹೆಚ್ಚು ಮಂತ್ರಗಳಿದೆ. ಹಾಗಾಗಿ ಇಲ್ಲಿ ಕ್ಷುದ್ರ ಅನ್ನೋದಕ್ಕೆ ಕೆಟ್ಟ ಅರ್ಥ ತಗೊಳ್ಳೋ ಹಾಗಿಲ್ಲ, ಸ್ವಲ್ಪ ಅನ್ನೋ ಅರ್ಥ ಮಾತ್ರವನ್ನ ತಗೋಬೇಕು. ಏನಾ ಇಲ್ಲಿ ಹೇಳಿದೆ, ದ್ವಿತೀಯ ಮಂಡಲದಲ್ಲಿ ಗೃತ್ಸ್ನಮದಃ ಹೇಳ್ತೇವೆ. ಇನ್ನು ತೃತೀಯ ಮಂಡಲದಲ್ಲಿ ವಿಶ್ವಾಮಿತ್ರ. ಈ ಗೃತ್ಸ್ನಮದ ಅಗ್ನಿ ಸೂಕ್ತದಲ್ಲಿ ಪ್ರಥಮ ಮಂಡಲದಲ್ಲೂ ಬರ್ತಾನೆ, ಮಧುಚಂದ ಎಲ್ಲ ಬರ್ತಾರಲ್ಲ, ಅಲ್ಲೂ ಇರ್ತಾರೆ ಇವರು. ಆದ್ರೆ ದ್ವಿತೀಯ ಮಂಡಲದಲ್ಲಿ ಇವರೊಬ್ಬರೇ ಇರ್ತಾರೆ, ಇವ್ರ ವಂಶಜರು. ಇಲ್ಲಿದ್ದವರು ಪ್ರಥಮ ಮಂಡಲದಲ್ಲಿ ಇರಬಾರ್ದು ಅಂತ ಇಲ್ಲ, ತಿಳ್ಕೊಂಡಿದ್ವಿ. ಮಧುಚಂದ ನಾವು ಅಗ್ನಿ ಸೂಕ್ತ ಮಾಡಿದ್ವಿ, ವಿಶ್ವಾಮಿತ್ರನ ಮಗ ಅಂತೇಳಿ, ಹೌದಾ. ಗೃತ್ಸ್ನಮದಂದು ಪ್ರಥಮ ಮಂಡಲದಲ್ಲಿ ಋಗ್ವೇದದಲ್ಲಿ ಇದೆ. ಆದ್ರೆ ದ್ವಿತೀಯ ಮಂಡಲದಲ್ಲಿ ಮಾತ್ರ ಈ ಗೃತ್ಸ್ನಮದ ಮತ್ತೆ ಅವ್ರ ವಂಶದವ್ರದ್ದು ಮಾತ್ರ ಮಂತ್ರಗಳ ಸಂಕಲನ ಇದೆ. ತೃತೀಯ ಮಂಡಲದಲ್ಲಿ ವಿಶ್ವಾಮಿತ್ರ, ಚತುರ್ಥಕ್ಕೆ ವಾಮದೇವ, ಪಂಚಮಕ್ಕೆ ಅತ್ರಿ, ಷಷ್ಠ ಭಾರದ್ವಾಜ, ಸಪ್ತಮಿ ವಶಿಷ್ಠ. ಓಕೆನಾ, ಈ ರೀತಿ ಮಾಡ್ಕೊಂಡು ಹೋಗಿದ್ದೇವೆ. ಅಷ್ಟಮಕ್ಕೆ ಮೇಡಮ್ 2ರಿಂದ ಹೇಳಿ ಅನಂತ ಶರ್ಮಾ. 2ರಿಂದ 7 ಅಷ್ಟೇ ವಂಶೀಯ ಮಂಡಲ ಅಂತ ಕರೀತಾರಲ್ಲ? ಇಲ್ಲ 8ರವರೆಗೂ ಇದೆ. ಕಣ್ವ ಋಷಿ ಮಂಡಲ ಇದಕ್ಕೂ ಕರೀತಾರೆ. ಅಲ್ಲ, ಅವಾಂತರದ್ದು ಒಂದಷ್ಟು ಇದಿದೆ. ಇದಿಷ್ಟು ನಮ್ ಮೊದ್ಲು ಇಟ್ಕೊಳ್ಳಿ, ಅದನ್ನ ಹೇಳ್ತೇನೆ ಅದ ಆಮೇಲೆ. ಇದೊಂದು ಮೊದಲನೇ ಗುಂಪು ಇಟ್ಕೊಂಡಿದ್ವಿ. ಗೃತ್ಸ್ನಮದ, ವಿಶ್ವಾಮಿತ್ರ, ವಾಮದೇವ, ಅತ್ರಿ, ಭಾರದ್ವಾಜ, ವಶಿಷ್ಠ, ಕಣ್ವ. ಓಕೆನಾ. ಇನ್ನು ಶಾಖೆಗಳನ್ನು ನೋಡಿದ್ರೆ 5 ಶಾಖೆಗಳಿದೆ. ಶಾಕಲ ಶಾಖ, ಭಾಷ್ಕಲ ಶಾಖ, ಆಶ್ವಲಾಯನ ಶಾಖ, ಶಾಂಖಾಯನ ಶಾಖ, ಮಂಡೂಕಾಯನ ಶಾಖ ಅಂತೇಳಿ ಋಗ್ವೇದದ್ದು 5 ಶಾಖೆಗಳನ್ನ ಅಧ್ಯಯನ ಮಾಡೋ ಕ್ರಮ ಈಗ. ಎಷ್ಟು ಉಳ್ಕೊಂಡಿದೆ, ಎಷ್ಟು ನಮಗ್ ಸಿಕ್ಕಿದೆ ಅದೆಲ್ಲ ಹೇಳ್ತಾನೆ. ಇದು ಒಂಥರ ಬರ್ಡ್ ವ್ಯೂ ಅಂತೀವಲ್ಲ, ಅಷ್ಟು ಮಾತ್ರ ಇಟ್ಕೊಳ್ಳಿ. ಬ್ರಾಹ್ಮಣ ಗ್ರಂಥ 2 ಇರೋದು, ಐತರೇಯ, ಕೌಶಿತಕಿ. ಆರಣ್ಯ ಗ್ರಂಥವೂ ಅಷ್ಟೇ, ಐತರೇಯ, ಶಾಂಖಾಯನ. ಉಪನಿಷತ್ತಲ್ಲಿ 3 ಇದೆ, ಐತರೇಯ, ಕೌಶಿತಕಿ, ಮಂತ್ರ ಅಂತೇಳಿ. ಇದರಲ್ಲಿ ಎಷ್ಟು ಸಿಕ್ಕಿದೆ ಎಷ್ಟು ಸಿಕ್ಕಿಲ್ಲ ಅದೆಲ್ಲ ಮುಂದೆ ಬರುವಾಗ ಹೇಳ್ತಾನೆ. ಇದಿಷ್ಟು ಅರ್ಥ ಆಗಿದ್ಯಾ? ಯಜುರ್ವೇದನ ಒಂದು
ಒಂದು ನಿಮಿಷ ರೀ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಹಾ, ಯಜುರ್ವೇದವನ್ನು ನೋಡಿ. ಕರ್ಮಕಾಂಡ ಪ್ರಧಾನ ಗ್ರಂಥ. ಯಜುಷ್ ಶಬ್ದ ಯಜುಧಾತು ಉಸಿ ಪ್ರತ್ಯಯ ಹೀಗೆ ಇಟ್ಕೊಳ್ಳಿ. ಇನ್ನೊಂದು ಹೇಳ್ತೇವೆ ಅನಿಯತಾಕ್ಷರ ಅವಸಾನಂ ಯಜುಹು. ಇದು ಯಜು ಶಬ್ದದ ನಿರ್ವಚನ ಅಂತ ಕರಿತೇವೆ. ಹಾಗಾದ್ರೆ ಗದ್ಯಾತ್ಮಕ ವೇದ ಅಂತ ಯಾವ್ದು ಕೇಳಿದ್ರೆ ಯಜುರ್ವೇದ ಅಂತಾನೆ ಹೇಳ್ಬೇಕು. ಯಾವ್ದು ಪ್ರಧಾನ ಅಂತ ಹೇಳಿದ್ರೆ ಅಲ್ಲಿ ಸ್ತುತಿಪರಕ ಮಂತ್ರಗಳಿತ್ತು, ಇಲ್ಲಿ ಕರ್ಮಕಾಂಡ ಪ್ರಧಾನ. ಯಜ್ಞಯಾಗಾದಿಗಳನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ತೇವೆ, ಅನುಷ್ಠಾನ ಹೇಳ್ತೇವೆ. ಇನ್ನು ಯಜುಷ್ ಧಾತು ಅಲ್ಲಿ ರುಚ್ ಅಂತ ಹೇಳಿ ತಗೊಂಡಿದ್ವಿ, ರುಚ್ಯತೆ ಸ್ತೂಯತೆ ಅಂತ ಹೇಳಿ ರುಚಾನಾಂ ಸಮೂಹ ಅಂತೇಳಿ ಋಗ್ವೇದ ಮಾಡಿದ್ವಿ. ಹಾಗೆ ಇಲ್ಲಿ ಯಜುಷ್ ಶಬ್ದ ಯಜುಧಾತು ಉಸಿ ಪ್ರತ್ಯಯ. ಓಕೆನಾ? ಅನಿಯತಾಕ್ಷರ ಅವಸಾನಂ ಯಜುಹು ಇದು ನಿರ್ವಚನ. ಯಜು ಅಂದ್ರೆ ಏನು ಅಂದ್ರೆ ಅನಿಯತಾಕ್ಷರ. ಪದ್ಯದಲ್ಲಾದ್ರೆ ಈ ಛಂದಸ್ಸಿಗೆ ಇಷ್ಟೇ ನಿಯಮಿತಾಕ್ಷರ ಇರತ್ತೆ, ಇಲ್ಲಿ ಅನಿಯತಾಕ್ಷರ ಎಷ್ಟು ಅಕ್ಷರ ಇರಬೇಕು ಅಂತಿಲ್ಲ. ಅದೇ ಗದ್ಯದ ಲಕ್ಷಣ. ಹಾಗಾಗಿ ಇದನ್ನ ಗದ್ಯಾತ್ಮಕ ವೇದ ಅಂತ ಕರಿತೇವೆ. ಇನ್ನು ತೈತರೀಯ ಸಂಹಿತೆಯಲ್ಲಿ ಭಾಷ್ಯ ಭೂಮಿಕೆಯಲ್ಲಿ ಸಾಯಣಾಚಾರ್ಯರು ಏನ್ ಹೇಳಿದ್ದಾರೆ ನೋಡೋಣ. ಭಿತ್ತಿಸ್ಥಾನೀಯೋ ಯಜುರ್ವೇದ ಚಿತ್ರಸ್ಥಾನೀ ಸ್ಥಾನಾವಿತರೌ ತಸ್ಮಾತ್ ಕರ್ಮಸು ಯಜುರ್ವೇದಸ್ಯೈವ ಪ್ರಾಧಾನ್ಯಂ. ಒಂದು ಚಿತ್ರಪಟ ಇದೆ ಅಂತ ಹೇಳಿದ್ರೆ ಪಟವೇ ಮುಖ್ಯ. ಆ ಭಿತ್ತಿ ಸ್ಥಾನನೇ ಯಜುರ್ವೇದ ಅಂತ ಹೇಳ್ತೇವೆ. ಅದರಲ್ಲಿ ಮೂಡಿದಂತ ಚಿತ್ರಗಳು ಬೇರೆ ವೇದಗಳು ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಉಪಮಾನ ಕೊಟ್ಟು ಹೇಳಿದ್ದಾರೆ. ಯಾವ್ದು ಉಪಮಾನ ಕೊಟ್ಟಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಕೇಳ್ಬೋದು. ಹಾಗಾಗಿ ಯಜುರ್ವೇದದ ಸ್ಥಾನವೇ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಓಕೆನಾ? ಇನ್ನು ಸಂಪ್ರದಾಯಗಳನ್ನ ಕೇಳಕ್ ಹೋದ್ರೆ ವೇದದ್ವಯಂ ಶುಕ್ಲ ಯಜುರ್ವೇದ ಅಂತ ಹೇಳ್ತೇವೆ. ಅದನ್ನ ಸಂಪ್ರದಾಯದಲ್ಲಿ ನೋಡಿದ್ರೆ ಬ್ರಹ್ಮ ಸಂಪ್ರದಾಯವನ್ನ ಕೃಷ್ಣ ಯಜುರ್ವೇದದಲ್ಲಿ ಹೇಳ್ತೇವೆ. ಆದಿತ್ಯ ಸಂಪ್ರದಾಯ ಅಥವಾ ಶುಕ್ಲ ಯಜುರ್ವೇದ ಎರಡನ್ನೂ ಹೇಳ್ಬೋದು. ಯಜುರ್ವೇದದಲ್ಲಿ ಏಕಶತಂ ಅಧ್ವರ್ಯು ಶಾಖಾಹ ಅಂತ ಹೇಳ್ತೇವೆ. ಏಕಶತಂ ಆದ್ರೆ ಸಿಕ್ಕಿಲ್ಲ ನಮ್ಗೆ. ಯಜುರೇಕ ಶತಾಧ್ವಕಂ ಶಾಖಾನಾಂತು ಶತೇನಾಥ ಯಜುರ್ವೇದ ಮಥಾಕರೋತ್ ಅಂತ ವಾಕ್ಯಗಳು ಸಿಕ್ಕಿದೆ ನಮ್ಗೆ ಅಷ್ಟೇ ಹೊರತು ಅಷ್ಟು ಸಿಕ್ಕಿಲ್ಲ. ಇನ್ನು ಶುಕ್ಲ ಯಜುರ್ವೇದ ಇದನ್ನ ಅಲ್ಲಿ ನಮ್ಗೆ ವಾಜಸನಿ ಸಂಹಿತ ಅಂತ ಕರಿತೇವೆ, ಮಾಧ್ಯಂದಿನ ಸಂಹಿತ ಅಂತ ಕರಿತೇವೆ. ಅದರಲ್ಲಿ 40 ಅಧ್ಯಾಯಗಳು, 2 ಕಾಣ್ವ ಸಂಹಿತ, ವಾಜಸನಿ ಸಂಹಿತ ಕಾಣ್ವ ಸಂಹಿತ ಅಂತ 2 ಶುಕ್ಲ ಯಜುರ್ವೇದದ ಭಾಗ ಮಾಡ್ತೇವೆ. ವಾಜಸನಿ ಸಂಹಿತವನ್ನೇ ಮಾಧ್ಯಂದಿನ ಸಂಹಿತ 2 ಒಂದೇ. ಅದರಲ್ಲಿ ಮೊದಲನೇದ್ರಲ್ಲಿ ನೋಡಿ 40 ಅಧ್ಯಾಯಗಳಿವೆ. ಕಾಣ್ವ ಸಂಹಿತೆಯಲ್ಲೂ ಕೂಡ 40 ಅಧ್ಯಾಯಗಳು ಇವೆ. ಮೇಡಮ್ ಮಾಧ್ಯಮದಲ್ಲಿ 40 ಇಲ್ವಾ? ಎಷ್ಟು ಸಿಕ್ಕಿದೆ ಆನಂದ್ ಶರ್ಮಾ? 37 ಅಂತ. ಅದೇ ನಮಗೂ ಇದ್ರಲ್ಲಿ ಕೊಡುವಾಗ ಅಷ್ಟು ಹೇಳ್ತಾರೆ. ಅದು ಒಂದು ಇಟ್ಕೊಳ್ಳಿ. ಹಾಗಾದ್ರೆ 37/40 ಅಂತ ಇಟ್ಕೊಂಡಿರಿ. ಕೇಳಿದ್ರೆ ಅಷ್ಟೇ. ಓಕೆನಾ? ಇನ್ನು ಕೃಷ್ಣ ಯಜುರ್ವೇದದಲ್ಲಾದ್ರೆ ತೈತರೀಯ, ಮೈತ್ರಾಯಣಿ, ಕಾಟಕ, ಕಾಪಿಷ್ಟಲ ಅಂತ ಹೇಳಿ ಇಷ್ಟು ಶಾಖೆಗಳಿವೆ. ಮಹಾಭಾಷ್ಯದಲ್ಲಿ ಏಕಶತಂ ಅಧ್ವರ್ಯು ಶಾಖಾಹ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ದಾರೆ. ಇದನ್ನು 3 ಸತಿ ಕೇಳಿದ್ದಾರೆ ನಮಗೆ. ಪತಂಜಲಿ ಮಹಾಭಾಷ್ಯ ಏಕಶತಂ ಅಧ್ವರ್ಯು ಶಾಖಾಹ ಅಂತ ಹೇಳಿ ಯಜುರ್ವೇದದ್ದು ಉಲ್ಲೇಖವನ್ನ ಹೇಳ್ತಾರೆ. ಚರಣ ವ್ಯೂಹದಲ್ಲಿ ನಿಮ್ಗೆ ಎಷ್ಟು ಹೇಳ್ತಾರೆ? 86 ಶಾಖ ಇದೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಎಷ್ಟು ಹೇಳ್ತಾರೆ ಅಷ್ಟು ಈಗ ನಾವು ವಿಮರ್ಶೆ ಮಾಡ್ತಿಲ್ಲ. ಓಕೆನಾ? ಇನ್ನು ಶುಕ್ಲ ಯಜುರ್ವೇದದ ಋಷಿಯನ್ನ ಯಾಜ್ಞವಲ್ಕ್ಯ ಅಥವಾ ಮಿಥಿಲಾ ಅಂತ ಕರೀತಾರೆ. 1 ನಿಮಿಷ.
ಇದು ಯಜುರ್ವೇದದ್ದು. ಇನ್ನು ವಾಜಸೇನೆಯ ಮಧ್ಯಂದಿನ ಸಂಹಿತ ಅಂತ ಹೇಳ್ತೇವೆ. ಅದರಲ್ಲಿ ಎಷ್ಟು ಅಧ್ಯಾಯ ಇದೆ ಹೇಳ್ಬಿಡ್ತೇನೆ. 40 ಅಧ್ಯಾಯ, 303 ಅನುವಾಕ, 1975 ಮಂತ್ರಗಳಿದೆ ಅಂತ ಹೇಳ್ತಾರೆ. ಒಟ್ಟು ಮಂತ್ರಗಳು ಇಷ್ಟೇ ಸಂಖ್ಯೆ, 1975 ಇಟ್ಕೊಳ್ಳಿ. ಕಾಣ್ವ ಸಂಹಿತೆಯಲ್ಲೂ ಕೂಡ 40 ಅಧ್ಯಾಯ, 327 ಅನುವಾಕ, 2076 ಮಂತ್ರಗಳಿದೆ ಅಂತ ಹೇಳ್ತಾರೆ. ಕಾಣ್ವ ಶಾಖ ನೋಡಿ ಮಹಾರಾಷ್ಟ್ರದಲ್ಲಿದೆ, ಮಧ್ಯಾಂದಿನ ಶಾಖ ಉತ್ತರ ಭಾರತದಲ್ಲಿ ಪ್ರಸಿದ್ಧಿ, ಅಂದ್ರೆ ಅಲ್ಲಿರೋರು ಅಭ್ಯಾಸ ಮಾಡ್ತಾ ಇದ್ರು. ಕಾಣ್ವ ಶಾಖ ಉತ್ತರ ಭಾರತದಲ್ಲಿತ್ತು, ಅದಕ್ಕೆ ಇಲ್ಲಿ ನಮಗೆ ಅಷ್ಟೊಂದು ಸಿಕ್ಕೋದಿಲ್ಲ. ಕಾಣ್ವ ಸಂಹಿತಾಯಾಂ ಕುರು ತಥ ಪಾಂಚಾಲಸ್ಯ ಉಲ್ಲೇಖ, ಆ ಸಂಹಿತೆಯಲ್ಲಿ ಕುರು ದೇಶ ಮತ್ತೆ ಪಾಂಚಾಲ ದೇಶದ ಉಲ್ಲೇಖಗಳು ಸಿಗತ್ತೆ ಅಂತ ಹೇಳ್ತಾರೆ. ಇನ್ನು ವಿಷಯಕ್ಕೆ ಬರೋದಾದ್ರೆ ಏನೇನು ವಿಷಯ ಇದೆ ಅಲ್ಲಿ ಹೇಳಿದ್ದಾರೆ ಅನ್ನೋದಾದ್ರೆ ಅಧ್ಯಾಯಗಳನ್ನ 1 ರಿಂದ 2 ದರ್ಶ ಏವಂ ಪೌರ್ಣಮಾಸ ಯಜ್ಞ ಸಂಬಂಧಿತ ಮಂತ್ರಾಹ, ದರ್ಶ ಪೌರ್ಣಮಾಸ ಯಜ್ಞ ಸಂಬಂಧಿತ ಮಂತ್ರಾಹ. ತೃತೀಯಸ್ತು ಅಗ್ನಿಹೋತ್ರ ತಥಾ ಚಾತುರ್ಮಾಸಸ್ಯ ಅನುಷ್ಠಾನಂ. ಚತುರ್ಥಾದಾರಭ್ಯ ಸಪ್ತಮ ಪರ್ಯಂತಂ ಅಗ್ನಿಷ್ಟೋಮ ತಥಾ ಸೋಮಯಾಗ. ಇನ್ನು 9 ರಿಂದ 10 ತಗೊಳ್ಳೋದಾದ್ರೆ ವಾಜಪೇಯ ಮತ್ತೆ ರಾಜಸೂಯ ಯಾಗ ಇದೆ. ಇದನ್ನ ಹಾಗೆ ಒಂದು ಸುಮ್ಮನೆ ಹೇಗಾದ್ರೂ ಇಟ್ಕೊಳ್ಳಿ. ಇದನ್ನ ಮೊದಲನೇ ಅಕ್ಷರಗಳನ್ನ ನಾವು ಹೆಂಗೆ ಪ್ರತ್ಯಾಹಾರ ಮಾಡ್ಕೋತೀವೋ ಹಾಗೆ ಇಟ್ಕೊಂಡು ಹೇಳ್ಬೋದು. ಇನ್ನು ಅಗ್ನಿಚಯನ ಮತ್ತೆ ವಿವಿಧ ಪ್ರಕಾರ ವೇದಿ ನಿರ್ಮಾಣ ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ 12 ರಿಂದ 17. 18ರಲ್ಲಿ ರಾಷ್ಟ್ರಾಧ್ಯಾಯ, ನಿಮ್ಗಿದೊಂದು ರಾಷ್ಟ್ರ ಸಂವರ್ಧನ ಸೂಕ್ತ ಅಂತ ಬರುತ್ತೆ, ಅದು ಬಂದಾಗ ಅದನ್ನ ಹೇಳೋಣ. ಇನ್ನು ಸೌತ್ರಾಮಣಿ ಯಾಗ ಇದೆ, ಅಶ್ವಮೇಧ ಯಜ್ಞ ಇದೆ, ಖಿಲ ಅಧ್ಯಾಯ ಅಂತ ಕೊನೆಯಲ್ಲಿ. ಮೇಡಮ್ ರುದ್ರ 17ನೇ ಅಧ್ಯಾಯ. ಏನ್ ಹೇಳಿ? ರುದ್ರ 17ನೇ ಅಧ್ಯಾಯ. ರುದ್ರಾಧ್ಯಾಯ 17ನೇದು ಹಾಕಿದೀವಲ್ಲ, 18 ಹಾಕಿ. 17 ರುದ್ರಾಧ್ಯಾಯ. 18 ಹಾಕಿದೀವ ಅಲ್ಲ, ಇಲ್ಲಿಂದಾನೇ ಶುರು ಆಗತ್ತೆ ವೇದಿ ನಿರ್ಮಾಣ ಆದ್ಮೇಲೆ. 17 ರಿಂದ 18 ಎರಡೂ ಇರ್ಬೇಕು ಅನ್ಕೋತೇನೆ, ನೋಡಿ ಒಂದ್ಸಲಿ. ಇಲ್ಲ ಮೇಡಮ್ 17ನೇ 18ರಲ್ಲಿ 17, 18 ಎರಡೂ ಇದೆ ಅಲ್ವಾ? 18 ಕೇವಲ ಬೇರೆ, 18 ಅದು ಇದೆಯಾ? ಬೇರೆ. ಕೇವಲ 17ರಲ್ಲಿ ಮಾತ್ರ ಶತರುದ್ರಿಯ ಇರೋದಲ್ಲಿನೇ. ಅಗ್ನಿಚಯನ ವಿವಿಧ ವೇದಿ ನಿರ್ಮಾಣನು ಜೊತೆಗೆ ರುದ್ರಾಧ್ಯಾಯನು ಅಲ್ಲೇ ಬರತ್ತಾ? ಇಲ್ಲ ಮೇಡಮ್, ಬರೀ ರುದ್ರ ಮಾತ್ರ. ಅಗ್ನಿಚಯನ 16ಕ್ಕೆ ಮುಗ್ದೋಗುತ್ತೆ. 16ಕ್ಕೆ ಮುಗ್ದೋಗತ್ತಾ? ಇದು 17 ರುದ್ರಾಧ್ಯಾಯ, ಶತರುದ್ರಿ. ಓಕೆ, ಈ PDF ಇದೆ, ನಾನು ಇಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ನಾ ಮಾಡ್ಕೋತೇನೆ. ಇನ್ ಮಿಕ್ಕಿದೆಲ್ಲ ಹಂಗೆ ಒಂದ್ಸತಿ ನೋಡಿ ಸರಿ ಇದೆಯಾ ಅಂತೇಳಿ. 30ನೇದು ಪುರುಷ ಮೇಧ ಯಜ್ಞ, 32 ವಿರಾಟ್ ಪುರುಷ ಅಂತ ಹೇಳ್ತೇವೆ. ಸರ್ವಮೇಧ ಸೂಕ್ತ ಇದೆ 33ರಲ್ಲಿ. 34ರಲ್ಲಿ ಶಿವಸಂಕಲ್ಪ ಸೂಕ್ತ ಇದೆ. ಇದು ಕೂಡ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಇನ್ನು 35ರಲ್ಲಿ ಪಿತೃಮೇಧ, ಇನ್ನು 36ರಿಂದ 38ರವರೆಗೆ ಪ್ರವರ್ಗ್ಯ ನಾಮಕ ಯಜ್ಞ ಅಂತ ಹೇಳ್ತೇವೆ. 39 ಪ್ರಾಯಶ್ಚಿತ್ತ, ಕೊನೆಯದು ಈಶೋಪನಿಷತ್. ಓಕೆನಾ? ಇನ್ನು ಋಗ್ವೇದದ ಶುಕ್ಲ ಯಜುರ್ವೇದದ ಸಾಮಾನ್ಯ ಪರಿಚಯ ಮಾಡ್ಕೋತೀವಿ ಅಂದ್ರೆ ಎಷ್ಟಿದೆ ಹೇಳಿದೇವಲ್ಲ. ವಾಜಸನಿ ಮಾಧ್ಯನೆ ಅಂತ ಹೇಳಿದ್ದೇವೆ, ಎಷ್ಟು ಅನುವಾಕ ಇದೆ, ಕಣ್ವ ಇದೆ. ಶತಪಥ ಬ್ರಾಹ್ಮಣ ಯಜುರ್ವೇದದಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ಹೇಳ್ತಾರೆ, 2,88,000 ಅಕ್ಷರಗಳಿದೆ ಅಂತ ಹೇಳ್ತಾರೆ. ಯಾರೋ ಮಾಡಿಟ್ಟಿದ್ದಾರೆ, ನಿಮಗೆ ಕೇಳಿದ್ರೆ. ಇನ್ನು ಉಪನಿಷತ್ತಲ್ಲಿ ಈಶಾವಾಸ್ಯ ಉಪನಿಷತ್ತು ಬರೀ 18 ಮಂತ್ರ ಇರೋದು. ಬೃಹದಾರಣ್ಯಕೋಪನಿಷತ್ತು 3 ಅಧ್ಯಾಯ 47 ಮಂತ್ರಗಳಿದೆ. ಇನ್ನು ಸೂತ್ರಗಳಲ್ಲಿ ನೋಡೋದಾದ್ರೆ ಕಲ್ಪಸೂತ್ರ ಗೊತ್ತಿದೆಲ್ಲ, ಅದರಲ್ಲಿ ಶೌತ ಸೂತ್ರ, ಗೃಹ್ಯ ಸೂತ್ರ, ಶುಲ್ಭ ಸೂತ್ರ ಅಂತ ಇದೆ. ಬೃಹದಾರಣ್ಯಕೋಪನಿಷತ್ತು 6 ಅಧ್ಯಾಯ, ಬೃಹದಾರಣ್ಯಕೋಪನಿಷತ್ತು 6 ಅಧ್ಯಾಯ
47 ಬ್ರಾಹ್ಮಣ ಮೇಡಮ್ ಅದು. ಬ್ರಾಹ್ಮಣಗಳ ಹಾ ಮಂತ್ರಗಳು ಅಂತಿದೆಯಲ್ಲ, ನೋಡೋಣ. ಮಂತ್ರಗಳು ಎಷ್ಟಿದೆ ಹಾಗಾದ್ರೆ? ಮಂತ್ರ ಟೋಟಲ್ ಗೊತ್ತಿಲ್ಲ ಮೇಡಮ್, ನೋಡಿ ಹೇಳ್ತೀನಿ. ಇದು ಹಂಗಾದ್ರೆ ಇದು ಒಂದ್ ಡ್ಯಾಶ್ ಹಾಕೊಂಡು ಬ್ರಾಹ್ಮಣ ಅಂತ ಹಾಕೊಂಡಿರಿ. ಇನ್ನು ಶ್ರೌತ ಸೂತ್ರ ನೋಡೋದಾದ್ರೆ, ಶ್ರೌತ ಸೂತ್ರ ಕಾತ್ಯಾಯನ ಅದರಲ್ಲಿ 26 ಇದೆ. ಗೃಹ್ಯ ಸೂತ್ರ 2 ಇದೆ. ಪಾರಸ್ಕರ ಅಂತ ಇದೆ, ಒಂದೇ ಇದೆ ಪಾರಸ್ಕರ. ಇದು 3 ಕಾಂಡಗಳಲ್ಲಿ ವಿಭಾಗ ಆಗಿದೆ. ಶುಲ್ಬ ಸೂತ್ರ ಬೋಧಾಯನ, ಅದರಲ್ಲಿ 3 ಪರಿಚ್ಛೇದ ಇಷ್ಟಿದೆ. ಹಾಗೆ ಮಾನವ ಅಂತ ಇದೆ. ಇನ್ನೊಂದು ಇಲ್ಲ ಮೇಡಮ್, ಶುಲ್ಬ ಸೂತ್ರನ ಕಾತ್ಯಾಯನ ಮೇಡಮ್. ಬೋಧಾಯನ ಬೋಧಾಯನ ಇಲ್ವಾ? ಬೋಧಾಯನ ಕೃಷ್ಣ ಯಜುರ್ವೇದ ಮೇಡಮ್. ಕೃಷ್ಣ ಯಜುರ್ವೇದನ ಹಾ ಮೇಡಮ್, ಕಾತ್ಯಾಯನ ಶುಲ್ಬ ಸೂತ್ರನೇ ಮೇಡಮ್. ಇದೆಯಲ್ಲ, ಕಾತ್ಯಾಯನ ಶುಲ್ಬ ಸೂತ್ರಸ್ಯ ದ್ವಿಧಾ ಅಸ್ತಿ, ಮೈತ್ರಾಯಣೀಯ ಹಿರಣ್ಯಕೇಶಿ. ಬೌಧಾಯನ ಶುಲ್ಬ ಸೂತ್ರ ಇಲ್ವಾ ಹಾಗಾದ್ರೆ? ಇದೆಯಲ್ಲ. ಕೃಷ್ಣ ಯಜುರ್ವೇದದ್ದು ಇದೆ ಮೇಡಮ್, ಬೋಧಾಯನ. ಕೃಷ್ಣ ಯಜುರ್ವೇದದ್ದಿದೆ. ವರಾಹ ಅದು ಇದೆಯಲ್ಲ, ವರಾಹ ವಾಧೂಲ ಅಂತಾನು ಇದೆ ಅನ್ಕೋತೀನಿ. ವಾತೂಲ. ವಾಧೂಲ. ಇನ್ನು ಶಿಕ್ಷಾ ಗ್ರಂಥವನ್ನ ತಗೊಳ್ಳೋದಾದ್ರೆ ಯಾಜ್ಞವಲ್ಕ್ಯ ಶಿಕ್ಷಾ ಅಂತ ಇದೆ, 116 ಶ್ಲೋಕಗಳಿದೆ. ಪ್ರಾತಿಶಾಖ್ಯ ನೋಡೋದಾದ್ರೆ, ಪ್ರಾತಿಶಾಖ್ಯ ವೈದಿಕ ವ್ಯಾಕರಣಂ, ಇದನ್ನ ಕೇಳಿದ್ದಾನೆ ಒಂದ್ಸಲಿ. ವೈದಿಕ ವ್ಯಾಕರಣಸ್ಯ ಅಪರಂ ನಾಮ ಕಿಂ? ಪ್ರಾತಿಶಾಖ್ಯ. ವಾಜಸನೇಯಿ ಇದೆ, ಕಾತ್ಯಾಯನ ವರ್ಗದ್ದು 8 ಅಧ್ಯಾಯ ಇದೆ ಅಂತ ಹೇಳ್ತಾರೆ. ಇನ್ನು ಕೃಷ್ಣ ಯಜುರ್ವೇದವನ್ನು ಬ್ರಹ್ಮ ಸಂಪ್ರದಾಯ ಹೇಳ್ತವೆ. ಮಂತ್ರ ತಥ ವಿನಿಯೋಗ ಅಂಶಃ ಮಿಶ್ರಿತ. ಕೇವಲ ಮಂತ್ರ ಇದ್ದಿದ್ದಕ್ಕೆ ಅದನ್ನ ನಾವು ಶುಕ್ಲ ಯಜುರ್ವೇದವನ್ನ ಏನಂತ ಕರೆದ್ವಿ? ಆದಿತ್ಯ ಸಂಪ್ರದಾಯ ಕರೆದಿದೀವಾ? ಇಲ್ಲಿ 2 ಇದೆ. ಮಂತ್ರ ತಥಾ ವಿನಿಯೋಗ ಅಂಶ ಮಿಶ್ರಿತ ಸಂತಿ. ಚರಣ ವ್ಯೂಹದಲ್ಲಿ ಅವ್ರು ಹೇಳಿರೋದ್ರಲ್ಲಿ ಇಷ್ಟು ಶಾಖ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ತೈತರೀಯ ಶಾಖಾ ಔಖ್ಯ ಖಂಡಿಕೇಯ ಅಂತಿದೆ. ಅದರಲ್ಲಿ ಖಾಂಡಿಕೇಯದಲ್ಲಿ ಆಪಸ್ತಂಭ, ಬೌಧಾಯನ, ಸತ್ಯಾಷಾಢ, ಹಿರಣ್ಯಕೇಶ, ಕಾತ್ಯಾಯನ ಅಂತ ಹೇಳ್ತಾರೆ. ಮೈತ್ರಾಯಣಿಯಲ್ಲಿ ಏನಿದೆ ಅಂತ ಹೇಳ್ತಾರೆ, ನೋಡ್ಕೊಳ್ಳೋಣ ಯಾರ್ಯಾರು ಬರ್ತಾರೆ ಅಂತ ಹೇಳಿ. ಮಾನವ, ದುಂದುಭ, ಐಕೇಯ, ವಾರಾಹ, ಆರಿದ್ರೈವೇಯ, ಶ್ಯಾಮ ಅಂತ ಹೇಳ್ತೇವೆ. ಇದನ್ನೆಲ್ಲ ಒಂದ್ಸಲಿ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಯಾವ ಯಾಗ ಎಲ್ಲಿ ಹೇಳಿದ್ದಾರೆ ಕೇಳ್ತಾರೆ. ಮೈತ್ರಾಯಣಿಯಲ್ಲಿ ನೋಡಿ ಒಂದೊಂದು ಕಾಂಡದಲ್ಲಿ ಏನಿದೆ. ಪ್ರಥಮದಲ್ಲಿ ನೋಡಿ ಸಂಹಿತ, ದರ್ಶ ಪೂರ್ಣಯ ಮಾಸ, ಅಧ್ವರ, ಅಗ್ನಿಹೋತ್ರ, ಚಾತುರ್ಮಾಸ್ಯ, ವಾಜಪೇಯ ಯಾಗ. 2ನೇದ್ರಲ್ಲಿ ಕಾಮ್ಯ, ಇಷ್ಟಿ, ರಾಜಸೂಯ, ಅಗ್ನಿಚಿತ್ತಯ. ತೃತೀಯದಲ್ಲಿ ಅಗ್ನಿಚಿತ್ತಿ, ಅಧ್ವರಾದಿ ವಿಧಿ, ಸೌತ್ರಾಮಣಿ, ಅಶ್ವಮೇಧ. ಖಿಲ, ರಾಜಸೂಯ, ಅಧ್ವರ, ಪ್ರವರ್ಗ್ಯ ಆದಿ ಸಂಬಂಧಿತ ಸಾಮಗ್ರಿಗಳನ್ನು ಹೇಳ್ತಾರೆ. ಇನ್ನು ಕಾಟಕ ಶಾಖ ತಗೊಳ್ಳೋದಾದ್ರೆ ಪುರೋಡಾಶ ಎಲ್ಲಿ ಹೇಳ್ತಾರೆ? ಅಧ್ವರ ಇರ್ಬೇಕಿದ್ದು, ರಾಜಸೂಯ, ವಾಜಪೇಯಿ, ವರ್ಣ ಇದೆ. ಮಾಧ್ಯಮಿಕ ಇದೆ, ಸಾವಿತ್ರಿ, ಸ್ವರ್ಗ, ದೀಕ್ಷಿತ, ಆಯುಷ್ಯ ಅಂತ ಹೇಳ್ತಾರೆ. ಚಾತುರ್ಮಾಸ, ಸೌತ್ರಾಯಣಿ, ಪ್ರಾಯಶ್ಚಿತ್ತ ಎಲ್ಲಿ ಬರುತ್ತೆ ಎಲ್ಲ ಕೇಳ್ಬೋದು ಅಷ್ಟೆ. ಅದೊಂದು ಬೌಧಾಯನ ಒಂದನ್ನ ಹಾಕ್ತೇನೆ, ಓಕೆನಾ? ಕಾಟಶಾಖದ ವಿಷಯದಲ್ಲಿ ನಿಮ್ಗೆ ಪತಂಜಲಿ ಏನ್ ಹೇಳಿದಾರೆ ನೋಡಿ. ಯಜುರ್ವೇದಕ್ಕೆ ಹೇಳಿದ್ರೆ 100ಕ್ಕೂ ಹೆಚ್ಚು ಶಾಖೆಗಳಿತ್ತು ಅಂತ ಹೇಳಿದ್ದಾರೆ. ಹಾಗೆ ಇದು ಇದೆ ನೋಡಿ. ಗ್ರಾಮೇ ಗ್ರಾಮೇ ಕಾಟಕೆ ಕಾಪಾಲಕಂಚ ಪ್ರೋಚ್ಯತೆ. ಪ್ರತಿಯೊಂದು ಗ್ರಾಮದಲ್ಲೂ ಕಾಟಕ ಮತ್ತೆ ಕಾಪಾಲಕ ಶಾಖೆಯನ್ನ ಅಭ್ಯಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ.
ಕಪಿಷ್ಟಲ ಋಷಿ, ಅದಕ್ಕೆ ಕಾಪಿಷ್ಟಲ ಶಾಖ ಅಂತ ಕರಿತೇವೆ. ಇದು ಅಪೂರ್ಣವಾಗಿದೆ ಅಂತ ಹೇಳ್ತಾರೆ. ಓಕೆನಾ? ಇದಿಷ್ಟು ಯಜುರ್ವೇದ ಸಂಹಿತಕ್ಕೆ ಇಟ್ಕೊಂಡ್ರೆ ಸಾಕಾಗತ್ತೆ. ಯಜುರ್ವೇದ ಸಂಹಿತ ಬರೀ ಸಂಹಿತಾ ಪರಿಚಯ ಅಷ್ಟೇ. ಇದು ಉಪನಿಷತ್ತು ಇದು ಎಲ್ಲ ಆಮೇಲೆ ನೋಡ್ಕೊಳ್ಳೋಣಂತೆ. ಇದಿಷ್ಟು ಅರ್ಥ ಆಗಿದೆ ಅಲ್ಲ? ಇದೆಲ್ಲ ಹೇಗ್ ಮೇಡಮ್ ನೆನ್ಪಿಟ್ಕೊಳ್ಳೋದೆಲ್ಲ ಕನ್ಫ್ಯೂಸ್ ತರ ಎಲ್ಲ ಆಗೋಯ್ತು. ಬರ್ದಿಟ್ಕೊಂಡು ಫುಲ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದು ನಿಮ್ಗೆ ಬರೀ ಒಂದು ನಾಲೆಡ್ಜ್ ತಗೊಳ್ತಾ ಇಲ್ಲ, ಇಡೀ ವಾಂಗ್ಮಯದ ನಾಲೆಡ್ಜ್. ಆಗ್ಬೋದು, ಇಂಗ್ಲಿಷ್ ಆಗ್ಬೋದು, ಹಿಂಗೆ ವಾಸ್ಟ್ ಇರೋ ಬರೋದೆಲ್ಲ ಇರುತ್ತೆ. ನೋಡ್ಕೊಳ್ಳೇಬೇಕು, ಅಭ್ಯಾಸ ಮಾಡ್ಲೇಬೇಕು. ಕೆಲವೊಂದು ಕೇಳ್ತಾ ಕೇಳ್ತಾ ಗೊತ್ತಾಗ್ಬಿಡತ್ತೆ. ಈಗ ಋಗ್ವೇದ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ರುಚ್ಯತೆ ಸೂಯತೆ ಅನೇಯತಿ ಋಗ್ವೇದ, ಸ್ತುತಿಕರಕ ಮಂತ್ರಗಳ ಸಂಗ್ರಹ, ಹಿಂಗೆ ಪದೇ ಪದೇ ಕೇಳ್ತಾ ಇರ್ಬೇಕು, ಬಂದ್ಬಿಡತ್ತೆ. ಓಕೆನಾ? ಸಾಮವೇದದ ಒಂದ್ಸಲಿ ನೋಡೋಣ. ಸಾಮವೇದ ಸಾಧಾರಣವಾಗಿ ಪರಿಚಯ. ಈಗ ನೋಡಿ, ಅನಿಯಮಿತಾಕ್ಷರ ಅವಸಾನಂ ಯಜುಹು, ಗದ್ಯಾತ್ಮಕ ವೇದೋ ಯಜುಹು, ಪದೇ ಪದೇ ಹೇಳ್ತಿರುವಾಗ ಉಳಿತು ತಲೆಯಲ್ಲಿ. ಇದನ್ನು ಮಾತ್ರ ಎಷ್ಟು ಶಾಖೆಗಳು ಯಾವ್ಯಾವುದು, ಮೇನ್ ಯಾವ ಯಜ್ಞ ಬರುತ್ತೆ ಎಲ್ಲಿ ಅಂತ ನೋಡ್ಕೊಂಡ್ರೆ ಸಾಕು. ಬ್ರಹ್ಮ ಸಾಮಾನಿ ಯೋ ವೇತಿ ಸವೇದ ತತ್ವಂ. ಶ್ರೀಕೃಷ್ಣ ಹೇಳ್ತಾನೆ, ವೇದಾನಾಂ ಸಾಮ ವೇದೋ ಅಸ್ಮಿ. ಋಗ್ವೇದದಲ್ಲಿ ಯೋ ಜಗಾರ ತಂ ಸಾಮಾನಿ ಯಾಂತಿ. ಅಥರ್ವ ವೇದದಲ್ಲೂ ಉಲ್ಲೇಖ ಇದೆ, ಸಾಮಾನಿ ಯಸ್ಯ ಲೋಮಾನಿ. ಇನ್ನು ಸಾಮ ಶಬ್ದದ ಅರ್ಥ ಅಂತ ತಗೊಳ್ಳೋದಾದ್ರೆ ಗೀತಿಯುಕ್ತ ಮಂತ್ರ, ಗಾಯನ ಪರಕ ಮಂತ್ರ, ಹೀಗೆಲ್ಲ ಇಟ್ಕೋಬಹುದು. ಸಚ ಅಮಶ್ಚ ಹೇಳ್ತೇವೆ. ಸಚ ಅಮಶ್ಚ ತತ್ಸಾಮ್ನಃ ಸಾಮ್ನವತ್ ಸಾಮತ್ವಂ ಅಂತ ಹೇಳ್ತೇವೆ. ಮೇಡಮ್ ಈಗ ಸಾಮವೇದ ಯಜುರ್ವೇದ ಇನ್ನೊಂದ್ಸಲ ಹೇಳ್ಬಿಡಿ ಮೇಡಮ್ ನೀಟಾಗಿ, ಯಾಕೆಂದ್ರೆ ಎಲ್ಲ ಕನ್ಫ್ಯೂಸ್ ಇದೆ. ಇನ್ನೊಂದ್ಸಲ ಹೇಳಿ ಮೇಡಮ್. ಯಜುರ್ವೇದದಲ್ಲಿ ಸಾಧಾರಣವಾಗಿ ಯಜು ಶಬ್ದ ತಗೊಳ್ಳೋದಾದ್ರೆ, ಯಜು ಅಂತ ಹೇಳಿದ್ರೆ ಗದ್ಯಾತ್ಮ ಅನಿಯಮಿತಾಕ್ಷರಂ ಅವಸಾನೋ ಅನಿಯತಾಕ್ಷರ ಅವಸಾನೋ ಯಜುಹು ಅಂತ ಹೇಳ್ತೇವೆ. ಅಕ್ಷರಗಳ ನಿಮಿತತೆ ಇಲ್ಲದೆ ಇರೋದನ್ನ ಯಜು ಅಂತ ಕರಿತೇವೆ. ಗದ್ಯಾತ್ಮಕ ವೇದವನ್ನ ಯಜು ಅಂತ ಕರಿತೇವೆ. ಇನ್ನು ಯಜುರ್ವೇದದಲ್ಲಿ ಅನುಷ್ಠಾನಗಳ, ಯಜ್ಞಯಾಗಾದಿಗಳ ಅನುಷ್ಠಾನವನ್ನ ಹೇಳ್ತಾ ಹೋಗ್ತಾರೆ. ಇನ್ನು 100ಕ್ಕೂ ಹೆಚ್ಚು ಶಾಖೆಗಳಿತ್ತು ಅಂತ ಹೇಳ್ತಾರೆ, ನಮ್ಗೆ ಯಾವುದು ಸಿಕ್ಕಿಲ್ಲ ಅದು. ಇನ್ನು ಪ್ರಮುಖವಾಗಿ 2 ಹೇಳ್ತೇವೆ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಕರಿತೇವೆ. ಅದೆಲ್ಲಿ ನನ್ಗೆ 1 ನಿಮಿಷ ರೀ. ಸಾಯಣಾಚಾರ್ಯರು ಏನ್ ಹೇಳ್ತಾರೆ ಯಜುರ್ವೇದದ ಬಗ್ಗೆ, ಅದು ಒಂದು ಇಟ್ಕೊಳ್ಳಿ. ಹೆಂಗೆ ವೇದದಲ್ಲಿ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಸಾಧನೋ ಯಾವ ವೇದಯತಿ ಸ ವೇದ ಅಂತ ಹೇಳ್ದಂಗೆ, ಇಲ್ಲೂ ಕೂಡ ಯಜುರ್ವೇದಕ್ಕೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಭಿತ್ತಿಸ್ಥಾನೀಯೋ ಯಜುರ್ವೇದ. ಒಂದು ಚಿತ್ರ ಬರಿತಾನೆ ಅಂತ ಹೇಳಿದ್ರೆ ಆ ಚಿತ್ರಪಟ ಏನ್ ತಗೋತಾನೋ ಬರಿಬೇಕು ಅಂತ, ಅದೇ ಯಜುರ್ವೇದ. ಅಂದ್ರೆ ಅಷ್ಟು ಮುಖ್ಯವಾದದ್ದು ಅಂತ ಹೇಳ್ತಾನೆ ಅವನು. ಹಾಗೆ ಚಿತ್ರಸ್ಥಾನ ಭಿತ್ತಿಸ್ಥಾನೀಯೋ ಯಜುರ್ವೇದ ಚಿತ್ರಸ್ಥಾನ ಇತರವು ಅಂತ ಹೇಳ್ತಾನೆ. ಬೇರೆವೆಲ್ಲ ಇನ್ನು ಬಣ್ಣ ಆಗ್ಬೋದು, ಚಿತ್ರ ಆಗ್ಬೋದು, ಅದಕ್ಕೆ ಬರೆಯೋದಾಗ್ಬೋದು, ಎಲ್ಲವೂ ಕೂಡ ಬೇರೆ ಬೇರೆ ವೇದಗಳು. ಮುಖ್ಯವಾದದ್ದು ಯಜುರ್ವೇದ ಅಂತ ಹೇಳ್ತಾನೆ. ಇನ್ನು ಬ್ರಹ್ಮ ಸಂಪ್ರದಾಯ ಅಂತ ಕರೀತಾರೆ, ಅದನ್ನೇ ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಆದಿತ್ಯ ಸಂಪ್ರದಾಯ ಅಂತ ಹೇಳ್ತಾರೆ, ಶುಕ್ಲ ಯಜುರ್ವೇದ ಅಂತ ಹೇಳ್ತಾರೆ. ನಿಮಗ್ ಶುಕ್ಲ ಅಂದ ತಕ್ಷಣ ಆದಿತ್ಯ ತಲೆಯಲ್ಲಿ ಬರ್ಬೋದು, ಕೃಷ್ಣ ಬ್ರಹ್ಮ ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲದೆ ಇರೋದು. ಪತಂಜಲಿಯಲ್ಲಿ ಇದನ್ನ ಏಕಶತ ಅಧ್ವರ್ಯು ಶಾಖ ಅಂತ ಕರೆದಿದ್ದಾರೆ. ಇನ್ನು ಶುಕ್ಲ ಯಜುರ್ವೇದದಲ್ಲಿ 2 ಭಾಗ ಇದೆ, ಸಂಹಿತೆಗಳಿದೆ. ವಾಜಸನೇಯಿ ಸಂಹಿತ ಅಥವಾ ಮಾಧ್ಯಂದಿನ ಸಂಹಿತ, 2 ಒಂದೇ ಹೆಸರು, ಒಂದೇ ಹೇಳುವಂಥದ್ದು. ಕಾಣ್ವ ಸಂಹಿತ ಅಂತ ಇದೆ. ಇನ್ನು ಕೃಷ್ಣ ಯಜುರ್ವೇದದಲ್ಲಿ ತೈತರೀಯ, ಮೈತ್ರಾಯಣಿ, ಕಾಟಕ, ಕಾಪಿಷ್ಟಲ ಅನ್ನೋ ಶಾಖೆಗಳಿದೆ.
ಚರಣವ್ಯೂಹ ಅಂತ ಯಾವುದೋ ಒಂದು ಬುಕ್ ಇದೆ, ಅದರಲ್ಲಿ ನಿಮಗೆ 86 ಶಾಖೆಗಳು ಅಂತ ಹೇಳಿದ್ದಾರೆ. ಮಹಾಭಾಷ್ಯದಲ್ಲಿ 100ಕ್ಕೂ ಹೆಚ್ಚು, ಅಥವಾ ಏಕಶತಂ ಅಧ್ವರ್ಯು ಶಾಖಾಹ, 100 ಶಾಖೆಗಳಿದೆ ಅಂತ ಹೇಳಿದ್ದಾರೆ. ಚರಣವ್ಯೂಹದಲ್ಲಿ ಬೇರೆ ಹೇಳಿದ್ದಾರೆ. ಇನ್ನು ಶುಕ್ಲಯಜುರ್ವೇದದ ಋಷಿ ಯಾರು ಅಂತ ಕೇಳ್ಬೋದು, ಯಾಜ್ಞವಲ್ಕ್ಯ ಶುಕ್ಲಯಜುರ್ವೇದದ ಋಷಿ. ಅದ್ರದ್ದೆಲ್ಲ ಒಂದೊಂದು ಕಥೆ ಇದೆ, ಇರ್ಲಿ. ಓಕೆನಾ. ಇನ್ನು ಅದ್ರಲ್ಲಿ 40 ಅಧ್ಯಾಯ ಅನುವಾಕ ಅದರಲ್ಲೆಲ್ಲ ಏನು ನಂಬರ್ ಇದೆಯೋ ಒಂದು ಟೇಬಲ್ ಮಾಡ್ಕೊಂಡು ಹೇಳಿದ್ರೆ ಸಾಕು. ಕಾಣ್ವ ಶಾಖ ಎಲ್ಲೆಲ್ಲಿತ್ತು ಹೇಳ್ತಾನೆ. ಮಹಾರಾಷ್ಟ್ರದಲ್ಲಿದೆ. ಮಾಧ್ಯಂದಿನ ಶಾಖ ಉತ್ತರ ಭಾರತದಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಕಾಣ್ವ ಶಾಖ ಉತ್ತರ ಭಾರತದಲ್ಲಿತ್ತು. ಇನ್ನು ಕಾಣ್ವ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕುರುದೇಶ ಮತ್ತೆ ಪಾಂಚಾಲ ದೇಶದ ಉಲ್ಲೇಖಗಳು ಸಿಗುತ್ತೆ. ಇನ್ನು ಒಂದೊಂದು ಅಧ್ಯಾಯ 40 ಅಧ್ಯಾಯ ಹೇಳಿದ್ವಲ್ಲ, ಅದರಲ್ಲಿ ಯಾವ್ಯಾವ್ದಿದೆ ಅಂತ ಒಂದ್ಸತಿ ಇದನ್ನ ಶೇರ್ ಮಾಡ್ತೇನೆ, ನೀವು ನೋಡ್ಕೊಳ್ಳಿ ಅದನ್ನ. 1 ಮತ್ತೆ 2ರಲ್ಲಿ ದರ್ಶ ಪೌರ್ಣಮಾಸ ಯಜ್ಞ, ಅಮಾವಾಸ್ಯೆ ಮತ್ತೆ ಪೌರ್ಣಿಮೆಗಳಲ್ಲಿ ಯಜ್ಞ ಏನ್ ಮಾಡ್ತಿರೋ ಅದೇ ದರ್ಶ ಪೌರ್ಣಮಾಸ ಅಂದ್ರೆ ಅದೇನೆ. ಇನ್ನು ಅಗ್ನಿಹೋತ್ರದ್ದಿದೆ, ಚಾತುರ್ಮಾಸ ಹೇಗ್ ಮಾಡ್ಬೇಕು ಇದೆ, ನೆಕ್ಸ್ಟ್ ಅಗ್ನಿಷ್ಟೋಮ ಇದೆ. ನೀವು ಇದನ್ನಾದ್ರೂ ಕಟ್ ಮಾಡ್ಕೊಳ್ಳಿ, 1, 2 ಅಂತ ಹಾಕೊಂಡು ಅಗ್ನಿಷ್ಟೋಮ ಹೆಂಗೆ ಹಾಕೋತಿರೋ ಗೊತ್ತಿಲ್ಲ. ವಾಜಪೇಯಿಯ ರಾಜಸೂಯ ಯಾಗ, ಅಗ್ನಿಚಯನ, ರಾಷ್ಟ್ರಾಧ್ಯಾಯ, ರುದ್ರಾಧ್ಯಾಯ ಇವ್ರು ಹೇಳ್ದಂಗೆ 17 ಇದೆ ಅಂತ ಹೇಳಿದ್ದಾರೆ. 17ನೇ ಅಧ್ಯಾಯ ಅಂತ ಹಾಕೊಂಬಿಡಿ. 18 ಹಾಕ್ಬಿಟ್ಟಿದ್ದೀನಿ ನಾನು. PDF ಆಗಿದೆ ಇದು, ವರ್ಷನು ಚೇಂಜ್ ಮಾಡ್ಕೊಳ್ಳಿ ಅದು. ಇನ್ನು ಸೌತ್ರಾಮಣಿ, ಅಶ್ವಮೇಧ, ಈ ಯಜ್ಞ ಯಾಗಾದಿಗಳೆಲ್ಲ ವರ್ಣನೆ ಅಲ್ಲಿ ಬರುತ್ತೆ. ಪುರುಷ ಮೇಧ ಯಜ್ಞ, ವಿರಾಟ್ ಪುರುಷ, ಸರ್ವಮೇಧ ಸೂಕ್ತ, ಶಿವಸಂಕಲ್ಪ ಸೂಕ್ತ 34ನೇದು ನಿಮ್ಗಿದೆ. ಅದು ಶಿವಸಂಕಲ್ಪ ಸೂಕ್ತಗಳು ಮಾಡುವಾಗ ಮಾಡೋಣಂತೆ. ಓಕೆನಾ. ಇನ್ನು ಕೊನೆಯದು 40ನೇದು ಈಶಾವಾಸ್ಯ ಉಪನಿಷತ್ ಅಥವಾ ಈಶೋಪನಿಷತ್ ಹೇಳ್ತೇವೆ ನಾವು. ಇನ್ನು ಇಲ್ಲಿ ಋಗ್ವೇದದ ಪ್ರತಿನಿಧಿಯನ್ನ ನಾವು ಹೋತ ಅಂತ ಕರೆದ್ವಿ. ಇಲ್ಲಿ ಋತ್ವಿಕನ್ನ ನಾವು ಅಧ್ವರ್ಯು ಅಂತ ಕರಿತೇವೆ. ಯಜುರ್ವೇದದ ಪ್ರತಿನಿಧಿಯನ್ನ ಅಧ್ವರ್ಯು ಅಂತ ಕರಿತೇವೆ. ಓಕೆನಾ. ಇನ್ನು ಈಶಾವಾಸ್ಯ ಉಪನಿಷತ್ತಲ್ಲಿ 18ನೇ ಮಂತ್ರ ಇರೋದು. ಇನ್ನು ಕಲ್ಪಸೂತ್ರ, ಕಲ್ಪಸೂತ್ರ ಇದ್ರಲ್ಲಿ ಯಾವ್ದು ಸಿಕ್ಕಿಲ್ಲ ಅನ್ಕೋತೇನೆ. ಸಿಕ್ಕಿದ್ಯಾ? ಕಟ, ಜೈಮಿನಿಯ, ಕಾದಿರ, ದಾಕ್ಷಿಣ ನೋಡೋಣ. ಓಕೆನಾ. ಆಪಸ್ತಂಭ ಸೂತ್ರ, ಮೈತ್ರಾಯಣಿ, ಹಿರಣ್ಯಕೇಶಿ, ವಾರಾಹ ಅಂತ ಹೇಳ್ತೇವೆ. ಇನ್ನು ಶಿಕ್ಷಾ ಗ್ರಂಥ ಯಾವುದು ಅಂತ ಕೇಳಿದ್ರೆ ಯಾಜ್ಞವಲ್ಕ ಶಿಕ್ಷಾ. ಹೆಂಗೆ ನಾವು ಪಾಣಿನೀಯ ಶಿಕ್ಷಾ ಹೇಳ್ತೇವಲ್ಲ, ಋಗ್ವೇದದ್ದು ಅಂತ ಹೇಳ್ತೇವೆ ಅದನ್ನ. ಋಗ್ವೇದದ್ದಲ್ಲ, ಅದು ಎಲ್ಲಾ ವೇದದ್ದು. ಹಾಗಾಗಿ ಯಾಜ್ಞವಲ್ಕ ಶಿಕ್ಷಾ ಯಜುರ್ವೇದಕ್ಕೆ ತುಂಬಾ ಮಹತ್ವದ್ದು. ಅದರಲ್ಲಿ 116 ಶ್ಲೋಕಗಳು ಇದೆ ಅಂತ ಹೇಳ್ತಾರೆ. ಪ್ರಾತಿಶಾಖ್ಯ ಗ್ರಂಥಗಳಿದೆ. ವಾಜಸನೇಯಿ ಅಂತ ಒಂದು ಸಿಕ್ಕಿದೆ, ಅದು ಕಾತ್ಯಾಯನ ಬರೆದಂಥದ್ದು. ಅದರಲ್ಲಿ 8 ಅಧ್ಯಾಯ ಇದೆ ಅಂತ ಹೇಳ್ತಾರೆ. ಪ್ರಾತಿಶಾಖ್ಯ ಅನ್ನೋ ಶಬ್ದ ವೇದ ವ್ಯಾಕರಣ ಅಂತ ಇಟ್ಕೊಳ್ಳಿ. ವೈದಿಕ ವ್ಯಾಕರಣಕ್ಕೆ ಪ್ರಾತಿಶಾಖ್ಯ ಅಂತ ಕರಿತಾ ಇದ್ರು. ಅವ್ರು ಯಾವ್ಯಾವ ಶಾಖೆ ಓದ್ತಾ ಇದ್ರು ಆ ಶಾಖೆಗೆ ಸಂಬಂಧಪಟ್ಟಷ್ಟು ಉಚ್ಚಾರಣ ಕ್ರಮಗಳು, ವಿಧಿ ನಿಯಮಗಳ ಮಾತ್ರ ಪ್ರಾತಿಶಾಖ್ಯ ಅಂದ್ರೆ ಪ್ರತಿ ಶಾಖೆಗೆ ಒಂದೊಂದು ಗ್ರಂಥವನ್ನ ಬರೆದಿದ್ರು. ಅದನ್ನ ಪ್ರಾತಿಶಾಖ್ಯ ಅಂತ ಕರಿತಾ ಇದ್ರು. ಹಾಗಾದ್ರೆ ವೈದಿಕ ವ್ಯಾಕರಣಸ್ಯ ಅಪರಂ ನಾಮ ಕೇಳಿದ್ರೆ ಪ್ರಾತಿಶಾಖ್ಯ ಅಂತಾನೆ ಬರಿಬೇಕು. ಓಕೆನಾ. ಅದರಲ್ಲಿ ಕಾತ್ಯಾಯನ ಅವ್ರು ಬರ್ದಿರೋದಂತೂ ವಾಜಸನೇಯಿ ಪ್ರಾತಿಶಾಖ್ಯ ಅಂತ ಇದೆ. ಇನ್ನು ಕೃಷ್ಣ ಯಜುರ್ವೇದ ಹೇಳ್ತೇವೆ, ಅದನ್ನ ಬ್ರಹ್ಮ ಸಂಪ್ರದಾಯ. ಇದ್ರಲ್ಲಿ ಮಂತ್ರನೂ ಇದೆ, ಅದ್ರ ವಿನಿಯೋಗ ಹೇಗ್ ಮಾಡ್ಬೇಕು ಅಂತಿದೆ. ವಿನಿಯೋಗ ಬರೋದೆಲ್ಲ ಬ್ರಾಹ್ಮಣ ಗ್ರಂಥದಲ್ಲಿ, ಆದ್ರೆ ಕೃಷ್ಣ ಯಜುರ್ವೇದದಲ್ಲಿ 2 ಹೇಳ್ತಾರೆ ಅಂತ ಹೇಳ್ತಾರೆ. ಇನ್ನು ಎಷ್ಟೆಷ್ಟು ಇದ್ರಲ್ಲಿ ಯಾವ್ಯಾವ್ದಿದೆ, ಅಶ್ವಮೇಧ ಯಜ್ಞ ಎಲ್ಲಿ ಬರುತ್ತೆ, ಅನುವಾಕ ಎಷ್ಟು ಎಲ್ಲ ಹೇಳ್ಬಹುದು, ಎಲ್ಲವನ್ನ ನೋಡ್ಕೋಬಹುದು. ಕೊನೆಯಲ್ಲಿ ಹೇಳೋದಾದ್ರೆ ಒಂದು ಸಂಪೂರ್ಣ ಮಂತ್ರ ಸಂಖ್ಯೆ ಹೇಳೋದಾದ್ರೆ 1975 ಯಜುರ್ವೇದ. ಋಗ್ವೇದ ಕೇಳಿದ್ರೆ 10,580. ಓಕೆನಾ. ಅರ್ಥ ಆಯ್ತಾ? ಧನಲಕ್ಷ್ಮಿ ಅರ್ಥ ಆಯ್ತಾ? ಮೇಡಮ್.
ಮೇಡಮ್ ಇದನ್ನ ಹಾಗೆ ಕೊಡ್ತೇವೆ, ಓದಿದ್ರೆ ಶನಿವಾರ ಗೊತ್ತಾಗುತ್ತೆ. ಕ್ಲಾಸ್ ಇದ್ ಬಂದಿಲ್ಲ, ನೋಟ್ಸ್ ಬಂದಿಲ್ಲ. ಯಾವ್ದ್ರದ್ದು ಈ ಹೇಳಿ? ಮೊನ್ನೆ ಕಳ್ಸಿದ್ದ? ಹಾ ಮೇಡಮ್, ಶನಿವಾರದ್ದು ಬಂದಿಲ್ಲ. ಆಮೇಲೆ ನೀವು ಕಳ್ಸ್ಕೊಡ್ತೀನಿ. ಕಳಿಸ್ಬಿಟ್ರೆ ನಮ್ಗೆ ಈಸಿ ಆಗಂಗೆ ರೆಕಾರ್ಡಿಂಗ್ಸ್ ನೋಟ್ಸ್. ಇವತ್ತು ಹೇಳಿದೀನಿ, ಕಳ್ಸ್ಕೊಡ್ತಾರೆ. ನನ್ನ ಲ್ಯಾಪ್ಟಾಪ್ ನಲ್ಲಿ ಅಷ್ಟು ರ್ಯಾಮ್ ಇಲ್ಲ, ಸೊ ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೇನೆ, ಅವ್ರು ಕಳ್ಸ್ಕೊಡ್ತಾರೆ. ನಾಳೆ ಅಷ್ಟೊತ್ತಿಗೆ ರಮೇಶ್ಗೂ ಹೇಳಿದ್ದೇನೆ, ಅವ್ರು ಕಳ್ಸ್ಕೊಡ್ತಾರೆ. ಅದೇ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ ಅಂತ ನಾವು ಅದನ್ನ ನೋಟ್ಸ್ ಕೇಳ್ಕೊಂಡು. ಮಾಡ್ಕೊಳಕ್ ಈಸಿ ಆಗತ್ತೆ, ಮತ್ತೆ ಇದನ್ನು ಕಳ್ಸ್ಕೊಡ್ತೇವೆ, ನೋಟ್ಸೇ ಕಳ್ಸ್ಕೊಡ್ತೇವೆ, ಇಟ್ಕೊಳ್ಳಿ. ಇದನ್ನೆಲ್ಲ ಮೇಡಮ್. ಕಳ್ಸ್ಕೊಡ್ತೇನೆ, ನಾವೇನ್ ಶೇರ್ ಮಾಡ್ತಾ ಇದ್ದೇವೋ ಅದೆಲ್ಲವನ್ನೂ ಕಳ್ಸ್ಕೊಡ್ತೇವೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆನಾ? ಇನ್ನು ಗಾಯನಾತ್ಮಕ ಅಂತ ಹೇಳ್ತೇವೆ, ಇರ್ಲಿ. ಸಾಮವೇದ ಯಾರಿಗಾದ್ರು ಗೊತ್ತಿದ್ಯಾ? ಸಾ ಅನ್ನೋ ಶಬ್ದ ಸಾ ಚ ಅಮಶ್ಚ ತತ್ ಸಾಮ್ನಃ ಸಾಮತ್ವಂ ಅಂತ ಕರಿತೇವೆ. ಸಾ ಅನ್ನೋದ್ರಿಂದ ಋಕ್ಗಳು ಮಂತ್ರಗಳನ್ನ ತಗೋಬೇಕು. ಅಮ ಅನ್ನೋದ್ರಿಂದ ಸಪ್ತಸ್ವರಗಳನ್ನ, ಗಾಂಧಾರಾದಿ ಸಪ್ತಸ್ವರಗಳನ್ನ ತಗೋಬೇಕು. ಸಾರೆ ಗಾಮ ಪಾದ ನೀ ಹೇಳ್ತಿರಲ್ಲ, ಅದನ್ನ ತಗೋಬೇಕು. ಅಮ ಶಬ್ದದಿಂದ ಒಂದು ಬಾರಿ ಕೇಳಿದಾನೆ ಸಾಮ ಶಬ್ದ ಹೇಗೆ ಅಂತ ಹೇಳಿ. ಇನ್ನೂರು ಸಾಮವೇದದಲ್ಲಿ, ಋಗ್ವೇದದಲ್ಲಿರುವಂತ 10ನೇ ಮಂಡಲದ ಮಂತ್ರಗಳ ಅಧಿಕವಾಗಿ ಇದೆ. ಹಾಗೆ ಇನ್ನೊಂದು ಅಷ್ಟ ಮತ್ತೆ ನವಮದಲ್ಲೂ ಕೂಡ, ಅಂದ್ರೆ ತಗೊಳ್ಳೋದಾದ್ರೆ ಅಧಿಕಾಂಶ ಅಂದ್ರೆ ಅಧಿಕವಾದ ಮಂತ್ರಗಳನ್ನ ಋಗ್ವೇದದ ಅಷ್ಟ ಮತ್ತೆ ನವಮ ಮಂಡಲಗಳಿಂದ ತಗೊಂಡಿದ್ದಾರೆ ಸಾಮವೇದದಲ್ಲಿ. ಬೃಹತ್ ಸಾಮ, ರಥಂತರ ಸಾಮ ಅಂತೇಳಿ ಋಗ್ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಇನ್ನು ಸಾಮ ಶಬ್ದದ್ದೆಲ್ಲ ತಗೊಳಕ್ಕಾದ್ರೆ ಕೃಷ್ಣನೇ ಹೇಳ್ತಾನೆ, ವೇದಗಳಲ್ಲಿ ಸಾಮವೇದ ನಾನು ಅಂತೇಳಿ. ವೇದಾನಾಂ ಸಾಮವೇದೋಸ್ಮಿ. ಬ್ರಹ್ಮ ತಾನೇ ಹೇಳ್ತಾನಂತೆ, ಸಾಮಾನ್ಯೋ ವೇತ್ತಿ ಸಾ ವೇದ ತತ್ವಂ. ಸಾಮವೇದವನ್ನ ಯಾರು ತಿಳ್ಕೊತಾನೆ ಅವನಿಗೆ ವೇದವೆಲ್ಲ ಗೊತ್ತಾಗತ್ತೆ, ತತ್ವಜ್ಞಾನ ಆಗ್ತಾನೆ. ಋಗ್ವೇದದಲ್ಲಿ ಸಾಮವೇದದ ಬಗ್ಗೆ ಇದೆ, ಯೋ ಜಾಗಾರ ತಮು ಸಾಮಾನಿ ಯಾಂತಿ. ಅಥರ್ವ ವೇದದಲ್ಲೂ ಇದೆ, ಸಾಮಾನಿ ಯಸ್ಯ ಲೋಮಾನಿ. ಓಕೆನಾ? ಗೀತಾತ್ಮಕ ಅಥವಾ ಗಾಯನ ಪರಕ ಮಂತ್ರಾಣಾಂ ಸಂಗ್ರಹ ಸಾಮವೇದೆ ಸಂತಿ. ಇನ್ನು ಸಾಮವೇದದ ವಿಭಜನೆಯನ್ನ ಮಾಡಿದ್ರೆ ಆರ್ಚಿಕ ಸಮೂಹ ಸಂಹಿತ ಅಂತ ಒಂದು, ಗಾನ ಸಂಹಿತ ಅಂತೇಳಿ ಎರಡು ಮುಖ್ಯವಾಗಿ ಎರಡು ಭಾಗ ಮಾಡ್ತೇವೆ. ಆರ್ಚಿಕ ಅಂದ್ರೆ ಆರ್ಚಿಕ ಎಲ್ಲಿ ಬಂದ್ರು ತಿಳ್ಕೊಳ್ಳಿ, ಮಂತ್ರ ಅಂತ, ಋಕ್ ಸಮೂಹ ಅಂತ ಅರ್ಥ. ಇನ್ನೊಂದು ಗಾನ ಸಂಹಿತೆ, ಅದನ್ನ ಹಾಡ್ ರೀತಿಯಲ್ಲಿ ಹೇಗೆ ಹೇಳ್ತೇವೆ, ಅದು ಎರಡು ಪ್ರಮುಖ ವಿಭಾಗ. ಅದರಲ್ಲೂ ಕೂಡ ಆರ್ಚಿಕ ಸಂಹಿತದಲ್ಲೂ ಕೂಡ ಪೂರ್ವಾರ್ಚಿಕ, ಉತ್ತರಾರ್ಚಿಕ ಹೆಸರು ಹೇಳತ್ತೆ. ಪೂರ್ವಾರ್ಚಿಕ, ಉತ್ತರಾರ್ಚಿಕ ಅಂತ ಎರಡು ಭಾಗ ಮಾಡಿದ್ದೇವೆ. ಗಾನ ಸಂಹಿತೆಯಲ್ಲಿ ಗ್ರಾಮಗೇಯ ಅಥವಾ ವೇಯಗಾನ ಅಂತ ಒಂದು, ಅದನ್ನೇ ಊಹಗಾನ ಅಂತಾನು ಕರಿತೇವೆ. ಎರಡನೇದು ಆರಣ್ಯಗೇಯ, ಊಹ್ಯಗಾನ ಅಂತ ಕರಿತೇವೆ. ಗ್ರಾಮಗೇಯ, ವೇಯಗಾನ, ಊಹಗಾನ ಮೂರು ಒಂದೇ ಅರ್ಥ, ಗಾನ ಸಂಹಿತೆಯ ಭಾಗ. ಎರಡನೇದು ಆರಣ್ಯಗೇಯ, ಊಹ್ಯಗಾನ ಅಂತ ಕರಿತೇವೆ, ಅರಣ್ಯದಲ್ಲಿ ಹೇಳುವಂಥದ್ದು ಅಂತ ಹೇಳಿರ್ಬೋದು. ಇನ್ನು ಪೂರ್ವಾರ್ಚಿಕದಲ್ಲಿ ಏನೇನಿದೆ ಅಂತ ಹೇಳ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಆಗ್ನೇಯ 2 ಮತ್ತೆ 4ನೇವರೆಗೂ ಐಂದ್ರ, ಆ ದೇವತೆಗಳ ಬಗ್ಗೆ ಮಂತ್ರಗಳ ಗಾಯನಗಳಿದೆ. 5ನೇದ್ರಲ್ಲಿ ಪವಮಾನ, 6ನೇದ್ರಲ್ಲಿ ಆರಣ್ಯದಿದೆ. ಅದರಲ್ಲೇ ಇನ್ನೊಂದು 6 ಅಧ್ಯಾಯ ಏನಿದೆ ಪೂರ್ವಾರ್ಚಿಕದಲ್ಲಿ, ಅದರಲ್ಲಿ ಪರಿಶಿಷ್ಟ ಅಂತ ಕೊನೆಯಲ್ಲಿ ಒಂದಷ್ಟು ಸೇರಿಸಿದ್ದಾರೆ, ಅದನ್ನ ಮಹಾನಾಮ್ನಿ ಆರ್ಚಿಕ ಅಂತ ಕರೀತಾರೆ. ಓಕೆನಾ? ಇನ್ನು ಪೂರ್ವಾರ್ಚಿಕದ್ದು ವಿವರಣೆ ಎಲ್ಲ ಇದೆ. ಆಗ್ನೇಯ ಮೊದಲನೇ ವಿಭಾಗದಲ್ಲಿ ಅಧ್ಯಾಯದಲ್ಲಿ ಬರುತ್ತೆ, ಅಂದ್ರೆ ಅದಕ್ಕೆ ವಿಷಯ ಏನು, ಅಗ್ನಿದೇವತೆ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಇಂದ್ರನ ಬಗ್ಗೆ ಮಾಡ್ತಾರೆ. ಐಂದ್ರ ಅಂದ್ರೆ ಗೊತ್ತಾಗತ್ತೆ, ಇಂದ್ರ ಸಂಬಂಧಿತಂ. ಇಂದ್ರ ದೇವತೆ ಅಲ್ಲಿ, ಪವಮಾನದಲ್ಲಿ ಸೋಮ ದೇವತ, ಆರಣ್ಯಕದಲ್ಲಿ ಅಗ್ನಿ, ಸೋಮ, ಇಂದ್ರ 3 ಜನ ಬರ್ತಾರೆ. ಮಹಾನಾಮ್ನಿ ಅನ್ನೋದ್ರಲ್ಲಿ ಇಂದ್ರ ಮಾತ್ರ ಬರ್ತಾನೆ. ಈ ದೇವತೆಗಳಿಗೆ ಸಂಬಂಧಪಟ್ಟ ಗಾನಾತ್ಮಕ ಮಂತ್ರಗಳಿವೆ. ಓಕೆನಾ?
ಉತ್ತರಾರ್ಚಿಕದಲ್ಲಾದ್ರೆ ಅದು ನೋಡಿ, ಪೂರ್ವಾರ್ಚಿಕ ಉತ್ತರಾರ್ಚಿಕ. ಪೂರ್ವಾರ್ಚಿಕದಲ್ಲಿ ನಾವು ಯಾವ ರೀತಿ ವಿಭಾಗ ನೋಡಿದ್ವಿ? ಅದರಲ್ಲಿ ಗ್ರಾಮಗೇಯ, ಊಹ್ಯಗಾನ ಅಥವಾ ಆರಣ್ಯಗೇಯ ಅಂತ ನೋಡಿದ್ವಿ. ಉತ್ತರಾರ್ಚಿಕದಲ್ಲಿ ಏನಿದೆ? ಪ್ರಪಾಠಕ, ಸೂಕ್ತ ಅಂತ ಹೇಳ್ತೇವೆ. 9 ಪ್ರಪಾಠಕ ಇದೆ. ಅದರಲ್ಲಿ 21 ಅಧ್ಯಾಯ ಇರ್ಬೋದು. ಮಂತ್ರ 1225, ಸೂಕ್ತ 400. ಓಕೆನಾ? ಒಟ್ಟು ಮಂತ್ರ ಸಂಖ್ಯೆ ಎಷ್ಟು? ಪೂರ್ವಾರ್ಚಿಕದಲ್ಲಾದ್ರೆ 650, ಉತ್ತರಾರ್ಚಿಕದ್ದು 1225. ಎರಡು ಸೇರಿಸಿದ್ರೆ 1875 ಮಂತ್ರ. 1975 ಆದ್ರೆ ಯಜುರ್ವೇದ, 1875 ಆದ್ರೆ ಯಾವುದು? ಸಾಮವೇದ. ಇನ್ನು ಶಾಖೆಗಳನ್ನು ನೋಡೋದಾದ್ರೆ ಪತಂಜಲಿ ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾರೆ. ಜೈಮಿನಿಯ ಗೃಹಸೂತ್ರದಲ್ಲಿ ಬರೀ 13 ಅಂತ ಹೇಳ್ತಾರೆ. ಓಕೆನಾ? ಇದು ಸಿಕ್ಕಿರೋದು ನಮ್ಗೆ 2 ಇರಬೇಕು. ಜೈಮಿನಿ, ತವಲ್ಕಾರ, ಸಾತ್ಯುಗ್ರ, ರಾಣಾಯನೀಯ, ದುರ್ವಾಸಸ, ಭಾಗುರಿ, ಗೌರುಂಡಿ, ಗೋರ್ಗುಲಜಿ, ಔಪಮನ್ಯವಃ, ಕಾರಡಿ, ಸಾರ್ವಾರ್ಣಿ, ಗಾರ್ಗ್ಯ, ವಾರ್ಷಾಗನ್ಯ, ದೈವತ್ಯ. ಇಷ್ಟೆಲ್ಲ ಇದೆ ಅಂತ ಹೇಳಿ 13 ಹೇಳ್ತಾರೆ. ಸಾಯಣಾಚಾರ್ಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಅಷ್ಟೌಹಿ ಬ್ರಾಹ್ಮಣ ಗ್ರಂಥಾಃ ಪ್ರೌಢಂ ಬ್ರಹ್ಮಣಾಮದಿತಂ ಆದಿತಂ ಷಡ್ವಿಂಶಾಖ್ಯಂ ದ್ವಿತೀಯಂ ಸ್ಯಾತ್ ತತಃ ಸಾಮವೇದಿರ್ಭವೇತ್ ಆರ್ಷೇಯಂ ದೇವತಾಧ್ಯಾಯೋ ಭವೇದುಪನಿಷತ್ ತತಃ ಸಂಹಿತೋಪನಿಷದ್ವಂಶೋ ಗ್ರಂಥ ಅಷ್ಟಾವತೀರಿತಿ ಅಂತ ಹೇಳ್ತಾರೆ. ಆದ್ಯ ಬ್ರಾಹ್ಮಣ ಇದೆ, ಅದರಲ್ಲಿ ಪಂಚವಿಂಶ ಬ್ರಾಹ್ಮಣ, ಮಹಾಬ್ರಾಹ್ಮಣ ಅಂತಾನೂ ಹೆಸರಿದೆ ಅದಕ್ಕೆ. ಬ್ರಾಹ್ಮಣ ಗ್ರಂಥ 5 ಅಧ್ಯಾಯ ಇದೆ. ವಿಷಯ ಸೋಮಯಜ್ಞ 1 ಹೇಳ್ತಾರೆ. ತಾಡ್ಯ ಬ್ರಾಹ್ಮಣದ್ದು ಏನು ಅಂತ ಕೇಳಿದ್ರೆ. ಇನ್ನು ಷಡ್ವಿಂಶ ಬ್ರಾಹ್ಮಣ ಅಂತ ಇದೆ. ಅಂತಿಮ ಅಧ್ಯಾಯದಲ್ಲಿ ಅದ್ಭುತ ಬ್ರಾಹ್ಮಣ ಅಂತಾನೂ ಅದನ್ನ ಹೇಳ್ತಾರೆ. ಇನ್ನು ಸಾಮವಿಧಾನ ಬ್ರಾಹ್ಮಣ, ಪ್ರಪಾಠಕ, ಅನುವಾಕ, ದೈವತಾ ಬ್ರಾಹ್ಮಣ ಅಂತಾನೂ ಕರೀತಾರೆ. ಇರ್ಲಿ, ಇದು ಸೂತ್ರ ಶೈಲಿಯಲ್ಲಿದೆ. ಹಾಗೆ ಸಾಮಗಾನದಲ್ಲಿ ದೇವತೆಗಳ ವಿಶೇಷ ರೂಪದ ವರ್ಣನೆ ಇದೆ. ಉಪನಿಷತ್ ಬ್ರಾಹ್ಮಣ, ಸಂಹಿತೋಪನಿಷತ್ ಬ್ರಾಹ್ಮಣ, ವಂಶ ಬ್ರಾಹ್ಮಣ ಎಲ್ಲ ಇದೆ ಇದರಲ್ಲಿ. ಜೈಮಿನೀಯ ಬ್ರಾಹ್ಮಣ, ತವಲ್ಕಾರ ಬ್ರಾಹ್ಮಣ ಹೇಳಿದ್ದೇನಲ್ಲ. ಆರಣ್ಯಕಗಳು ಯಾವುದು ಅಂತ ಹೇಳಿದ್ರೆ ತವಲ್ಕಾರ ಆರಣ್ಯಕ ಗ್ರಂಥ ಇದೆ. ಅದನ್ ಬಿಟ್ರೆ ಕೇನೋಪನಿಷತ್ ಇದೆ, ತವಲ್ಕಾರೋಪನಿಷತ್ ಅಂತ 2 ಇದೆ. ಹಾಗೆ ಚಾಂದೋಗ್ಯ ಉಪನಿಷತ್ತು ಕೂಡ ಇದೆ. ಕೇನದಲ್ಲಿ ಏನಿದೆ, ಚಾಂದೋಗ್ಯದಲ್ಲಿ ಏನಿದೆ, ಅದನ್ನೆಲ್ಲ ನಾವು ಮುಂದೆ ನೋಡಬಹುದು. ಇನ್ನು ಶಿಕ್ಷಾ ಗ್ರಂಥ ಯಾವ್ದಿದೆ ಅಂತ ಹೇಳಿದ್ರೆ 3 ಶಿಕ್ಷಾ ಗ್ರಂಥಗಳಿದೆ. ಗೌತಮ ಶಿಕ್ಷಾ ಹೇಳ್ತಾರೆ, ಲೋಮಶಿ ಶಿಕ್ಷಾ, ನಾರದೀಯ ಶಿಕ್ಷಾ. ಹಾಗೆ ಪ್ರಾತಿಶಾಖ್ಯಗಳನ್ನ ಕೇಳೋದಾದ್ರೆ ಋಕ್ತಂತ್ರ ಕೇಳಿದೀವಿ ನಾವು. ಋಕ್ತಂತ್ರ ಶಾಕಟಾಯನ ಬರೆದದ್ದು. ಪುಷ್ಪಸೂತ್ರ ಗೋಬಿಲ ಅಂತ ಬರ್ದಂಥದ್ದು. ಸಾಮತಂತ್ರ ಔದವ್ರಜಿ ಅಂತ ಇದ್ದಾರೆ, ಅವರು ಬರ್ದಂಥದ್ದು. ಇದಿಷ್ಟು ಸಾಮಾನ್ಯ ಪರಿಚಯ ಇಟ್ಕೊಳ್ಳಿ. ಇನ್ನು ಶೌತ ಸೂತ್ರ ಯಾವ್ಯಾವ್ದಿದೆ ಅಂತ ಹೇಳ್ತಾರೆ. ಜೈಮಿನೀಯ ಇದೆ, ದ್ರಾಹ್ಯಾಯನ ಇದೆ, ಲಾಟ್ಯಾಯನ ಇದೆ, ಆಶೇಯ, ಮಶಕ ಅಂತ ಇದೆ. ಶುಲ್ಬ ಸೂತ್ರ 1 ಇಲ್ಲ. ಓಕೆನಾ? ಇನ್ನು ಸಾಮಗಾನದ ಭೇದಗಳನ್ನ ಹೇಳ್ಬೋದು. ಸಾಮವೇದೀಯ ಸಾಮಗಾನಾನಾಂ ಭೇದ ಗ್ರಾಮಗೇಯಂ
ಪ್ರಕೃತಿ ಗಾನ, ಗೇಯ ಗಾನ ಹೇಳ್ಬೋದು. ಅರಣ್ಯ ಗಾನ, ರಹಸ್ಯ ಗಾನ ಅಂತಾನೂ ಕರೀತಾರೆ. ಊಹಗಾನ, ವಿಚಾರಣಪೂರ್ವಕ ವಿನ್ಯಾಸಂಕೃತ ಗಾನ. ಊಹ್ಯಗಾನ ಅದು ಕೂಡ ರಹಸ್ಯ ಗಾನ ಅಂತಾನೆ ಹೇಳ್ಸ್ಕೊಂಡಿದೆ. ಇದಿಷ್ಟು ಇವತ್ತಿಗಿರ್ಲಿ, ನೋಡೋಣ ಇನ್ನೊಂದೆರಡು ದಿನದಲ್ಲಿ ಇದು ಎಲ್ಲ ಮುಗಿಸಿ ಸೂಕ್ತಗಳಿಗೆ ಹೋದ್ರೆ ಗೊತ್ತಾಗತ್ತೆ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಲ್ಲ? ಸಾಮಾನ್ಯವಾಗಿ ಹೇಳೋದಾದ್ರೆ ಋತ್ವಿಕ್ ಯಾರು ಹೇಳ್ತೇವೆ, ಉದ್ಘಾತ ಅಂತ ಕರಿತೇವೆ. ಇದ್ರ ಉಪವೇದ ಗಾಂಧರ್ವ ವೇದ ಅಂತ ಕರಿತೇವೆ. ದೇವತೆ ಯಾರು ಅಂತ ಹೇಳಿದ್ರೆ ಸೂರ್ಯ, ಆದಿತ್ಯ ದೇವತಾ ಅಂತ ಹೇಳ್ತಾರೆ. ಇನ್ನು ವೈದಿಕ ವ್ಯಾಕರಣ ಪದ್ಧತಿ ಒಂದು ಬಂದಾಗ ಅದು ಮುಖ್ಯ ವಿಚಾರ ಬರುತ್ತೆ. ಇದು ಸುಮ್ಮನೆ ಪರಿಚಯವನ್ನ ಮಾಡ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಇದು ನೋಟ್ಸ್ಗಳನ್ನ ಇವತ್ತೇ ಕಳಿಸ್ಕೊಡ್ತಾನೆ, ತೊಂದರೆ ಇಲ್ಲ. ಡೌಟ್ಸ್ ಇದೆಯಾ? ಎಷ್ಟೊಂದು ವಾಸ್ಟ್ ಇದೆಯಲ್ಲ ಮೇಡಮ್, ಹೆಂಗ್ ಓದೋದು ಅಂದ್ರೆ ಹಿಂಗೆ ಓದೋದು. ಎಲ್ಲ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಮತ್ತೆ ಮತ್ತೆ ಓದೋದು ಅಷ್ಟೇ. ಅದಕ್ಕೆ ರೆಕಾರ್ಡೆಡ್ ಬೇಕು ಮೇಡಮ್, ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿಕ್ಕೆ. ಕೊಡ್ತೇನೆ, ಖಂಡಿತ ಕೊಡ್ತೇನೆ. ಹೇಳಿದ್ದೇನೆ ಅವ್ರಿಗೆ, ನೋಡೋಣ. ಇದು ರಿಜಿಸ್ಟ್ರೇಷನ್ ಡೇಟ್ ಯಾವತ್ತು ಗೊತ್ತಾ? ರಿಜಿಸ್ಟ್ರೇಷನ್ ಮಾರ್ಚ್ ಎಂಡಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ನು ನಾ ಬಂದಾಗ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೆಟ್ ನೆಟ್ ಎರಡರದ್ದು ನೋಟಿಫಿಕೇಶನ್ ಬಂದಾಗ ನಿಮ್ ಗ್ರೂಪ್ಗೆ ಹಾಕೊಡ್ತೇನೆ. ಥ್ಯಾಂಕ್ ಯು. ಒಟ್ನಲ್ಲಿ ಜೂನ್ ಎಂಡಲ್ಲಿ ನೆಟ್ ಎಕ್ಸಾಮ್ ಇದ್ದೇ ಇರತ್ತೆ, ಮೇನಲ್ಲಿ ಸೆಟ್ ಎಕ್ಸಾಮ್ ಇದ್ದೇ ಇರತ್ತೆ. ಮೇಡಮ್ ನಾಳೆ ನೋಟ್ಸ್ ಬಂದಿಲ್ಲ ಮೇಡಮ್. ಯಾವ್ದು ಹೇಳಿ? ಹಿಂದೆ ಪಾಠ ಆಗಿದ್ದು ನೋಟ್ಸ್ ಶೇರ್ ಮಾಡಿದ್ದೀನಲ್ಲ, ಒಂದ್ ಕ್ಲಾಸ್ ಮಾತ್ರ ಶೇರ್ ಮಾಡಿದ್ದೀನಿ, ಇನ್ನೊಂದು ಕ್ಲಾಸ್ ಇವಾಗ ಮಾಡ್ತೇನೆ. ಈಗ ವೇದದ್ದು ಒಂದ್ ಮಾಡ್ಕೊಡ್ತೇನೆ, ರಮೇಶ್ ಅದನ್ನು ಮಾಡ್ಕೊಡ್ತಾರೆ, ತೊಂದ್ರೆ ಇಲ್ಲ. ಅವ್ರ ಕ್ಲಾಸ್ ಮುಗಿದಾಗ ಮಾಡ್ಕೊಡ್ತಾರೆ. ಅಲ್ಲ PDF ಮೇಡಮ್, ಇಲ್ಲ ರೆಕಾರ್ಡಿಂಗ್? ಎರಡೂ ಕೊಡ್ತೇವೆ. PDF ನಾ ಕಳ್ಸಿದ್ದೀನಿ ನೋಡಿ ನಿಮ್ದು ಇಮೇಲ್ ನಲ್ಲಿ. ವೇದದ್ದು ಮೊದಲನೇದು ಬಂದಿದೆ, ಟೀಚಿಂಗ್ ಆಪ್ಟಿಟ್ಯೂಡ್ ಬಂದಿದೆ. ಟೀಚಿಂಗ್ ಆಪ್ಟಿಟ್ಯೂಡ್ ಫುಲ್ ಕಳ್ಸ್ಬಿಟ್ಟಿದ್ದೀನಿ ನಿಮ್ಗೆನೆ. ನೆಕ್ಸ್ಟ್ ಪಾಠ ಮಾಡೋದು ಅರ್ಧ ಆಗಿದೆ, ಇನ್ನು ಮಾಡ್ಕೊಡ್ತೇನೆ. ಸರಿ. ಓಕೆನಾ? ಅರ್ಥ ಆಗಿಲ್ಲ ಅಂದ್ರೆ ಓದಿ, ಯಾವ ಟರ್ಮಿನಾಲಜಿ ಅರ್ಥ ಆಗಿಲ್ಲ ಅಂದ್ರೂ ಅಷ್ಟೇನೆ. ಯಾಕಂದ್ರೆ ನಿಮ್ಗೆ ಅರ್ಥ ಆಗಿ ನೀವು ಅಲ್ಲೋಗಿ ಬರೆಯೋದೇ ಮುಖ್ಯ. ಯಾವ ಭಾಷೆ ಬೇಕೋ ಆ ಭಾಷೆಲ್ಲ ಕೇಳಿ ಅರ್ಥ ಮಾಡ್ಕೊಳ್ಳಿ. ಇಂಗ್ಲಿಷು ಟರ್ಮಿನಾಲಜಿ ಅರ್ಥ ಆಗ್ತಿಲ್ಲ ಅಂದ್ರೆ ಮೊದಲು ಕೇಳಿ ತಿಳ್ಕೊಳ್ಳಿ, ಹೇಳ್ಕೊಡ್ತೇವೆ, ತೊಂದರೆ ಇಲ್ಲ. ಹೇಳಿದ್ನಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲೇ 8 ಜನ ಪಾಸ್ ಆಗಿರೋದು ನಮ್ದ್ರಲ್ಲಿ. ಈಗಾಗಲೇ 7 ಜನ ನೆಟ್ ಪಾಸ್ ಆಗಿರೋರು ಇದಾರೆ ಇಲ್ಲಿ. ಅವ್ರು ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತಾರೆ, ಯಾವಾಗಂದ್ರೆ ಅವಾಗ ಕೇಳ್ತಾರೆ. ಅವ್ರಿಗೆ ಯಾವಾಗ ಬರುತ್ತೆ ವಿಚಾರ ಅವಾಗ ಕೇಳ್ಕೊಂತಾರೆ ಅವರು. ನೀವು ಹಂಗೆ ಕೇಳಿದ್ರೆ ಒಳ್ಳೇದು. ಏನ್ ಡೌಟ್ಸ್ ಬಂದ್ರು ಏನು ತೊಂದರೆ ಇಲ್ಲ, ಕಲೀಲಿಕ್ಕೆ ಬಂದಿದ್ದೇವೆ, ಕೇಳಿ. ಥ್ಯಾಂಕ್ ಯು ಮ್ಯಾಮ್. ಓಕೆನಾ? ಓಕೆ, ನಾಳೆ ನೋಡೋಣ ಹಾಗಾದ್ರೆ. ಇವತ್ತು ಈ ವೀಕ್ದು ಇದು ಇದಾಗತ್ತೆ, ಟೈಮ್ ಟೇಬಲ್ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು. ಓಕೆ, ಧನ್ಯವಾದ.